ಇದು ಮೊದಲನೇ ತಪ್ಪಿ ಹೋಗುವಿಕೆ, ಮೊದಲನೇ ಹಿಂಜಾರುವಿಕೆ. ಹಿಂಜಾರುವಿಕೆ ಯಾವಾಗ ಬರುತ್ತೆ? ನಿಜವಾಗ್ಲೂ ಕಷ್ಟ ಬಂದಾಗ ಹಿಂಜಾರಿಕೆ ಬರುತ್ತೆ. ಸುಖ ಇದ್ದಾಗ ಹಿಂಜಾರಿಕೆ ಬರಲ್ಲ. ದೇವ್ರ ಸ್ತೋತ್ರ ಹೇಳ್ತೀರಿ, ದೇವ್ರ ಅದು ಕೊಟ್ಟ, ನನಗೆ ಇದು ಕೊಟ್ಟ, ಓ ನನಗೆ, ಓ ಅದ್ಭುತ ದೇವ್ರು ಅಂತೇಳಿ ಸ್ತೋತ್ರ ಮಾಡ್ತಿರ್ತೀರಿ. ಅದ್ರ ಕಷ್ಟದಾಗ ನಿಮ್ಮ ನಿಜ ಬಣ್ಣ ಕಾಗಿಗಳನ್ನ ಏನು ಪಾರಿವಾಳ ಅಂತ ಗೊತ್ತಾಗುತ್ತೆ. ನಿಜವಾಗ್ಲೂ ಎಮೋಷನ್ ಬಂದಾಗ, ಯಾವ ಅಂತ ಕಷ್ಟ ಬಂದಾಗ, ಅಂತ ಸಮಸ್ಯೆಗಳು ಬಂದಾಗ, ಶೋಧನೆಗಳು ಬಂದಾಗ ನಮ್ಮ ಬಣ್ಣ ಕೂಡ ಬಯಲಾಗತ್ತೆ. ನಿಜವಾಗೂ ಕಾಗಿಗಳ ಪಾರಿವಾಳನ. ನೋಹನ ಅಡಿಗೆನಲ್ಲಿ ಎರಡೂ ಇದ್ವು. ನೋಹನ ಅಡಿಗೆನಲ್ಲಿ ಕಾಗೆನೂ ಇತ್ತು, ಪಾರಿವಾಳನೂ ಇತ್ತು. ಫಸ್ಟ್ ನೋಹ ಕಾಗೆ ಬಿಟ್ಟ, ಆಮೇಲೆ ಎರಡನೇದಾಗಿ ಪಾರಿವಾಳ ಬಿಟ್ಟಿದ್ದು. ಕಾಗೆ ಏನ್ ಮಾಡ್ತು, ಮತ್ತೆ ವಾಪಸ್ಸು ಬರ್ಲಿಲ್ಲ. ವಾಪಸ್ ಬರದೆ ಅದು ಏನ್ ಮಾಡ್ತು, ಆ ಕಡೆನೇ ಹೋಗ್ಬಿಡ್ತು. ಇಲ್ಲೇ ಇಲ್ಲ. ಕಾಗೆ ಯಾಕೆ ಬರ್ಲಿಲ್ಲ ಅಂತ ನೋಡಿ ಬಹಳ ಆಶ್ಚರ್ಯ ನೋಹನಿಗೆ. ಕಾಗೆ ಬರ್ಲಿಲ್ಲ, ಅಪನಂಬಿಕೆ ಅಷ್ಟ ಕಾಗೆ, ಅವಿಶ್ವಾಸಿಗಳಿಗೆ ಹೋಲಿಕೆ ಆದಂತ ಕಾಗೆ. ಪ್ರವಾದಿ ಹೇಳ್ತಾರೆ, ಅವಿಶ್ವಾಸಿಗಳ ಹೋಲಿಕೆ ಯಾರು? ಕಾಗೆ. ವಿಶ್ವಾಸಿಗಳಿಗೆ ಪಾರಿವಾಳ. ಅವಿಶ್ವಾಸಿಗಳಿಗೆ ಹೋಲಿಕೆ ಆದಂತ ಕಾಗೆ, ಹೊಲಸು ತಿನ್ನೋದಕ್ಕೆ ನೇಮಿಸಲ್ಪಟ್ಟಂತ ಕಾಗೆ ವಾಪಸ್ ಬರ್ಲೇ ಇಲ್ಲ. ಅದಕ್ಕಾಗಿ ನೋವ ಏನ್ ಮಾಡ್ದ, ನೆಕ್ಸ್ಟ್ ಪಾರಿವಾಳ ಬಿಟ್ಟ. ಪಾರಿವಾಳ ನಂಬಿಗಸ್ತ ಪಕ್ಷಿ ಹೋಗಿ ಏನ್ ಮಾಡ್ತದು, ಚಿಗುರಿನ ಗೊಂಡೆ ತೆಗೆದುಕೊಂಡು ಬಂದು ಅವನಿಗೆ ಕೊಡ್ತು. ಚಿಗುರು, ಪಾರಿವಾಳದ ಬಾಯಿ ಚಿಗುರಿರಂತ ಚಿತ್ರ ಎಲ್ಲರೂ ಉಪಯೋಗಿಸ್ತಾರೆ ಇವತ್ತು. ಅನ್ಯರೆಲ್ಲ ಉಪಯೋಗಿಸ್ತಾರೆ ಅದನ್ನ. ಏನಂತ ಅವರಿಗೆ ಗೊತ್ತಿಲ್ಲ, ಆದ್ರೆ ನಮಗ್ ಗೊತ್ತಿದೆ ಅದೇನಂತ. ಆ ಚಿಗುರು ಸೂಚನೆ ಏನು? ನೀರೆಲ್ಲ ಕಡಿಮೆ ಆಗಿದೆ, ಒಣ ನೆಲ ಇದೆ. ಒಣ ನೆಲದಲ್ಲಿ ಏನಾಗಿದೆ, ಗಿಡ ಮರಗಳು ಬೆಳ್ಕೊಂಡಿವೆ ಅಂತ ಸೂಚನೆ. ನಿನ್ನೇನು ಹಡಗು ಬಿಟ್ಟು ಹೊರಗಡೆ ಬರ್ಬಹುದಂತ ಸೂಚನೆ. ಈ ಸೂಚನೆಯನ್ನ ಕಾಗೆ ತರ್ಲಿಲ್ಲ. ಪ್ರವಾದಿ ಹೇಳ್ತಾರೆ, ಕಾಗೆ ಎಲ್ಲಿ ಹೊತ್ತಾಗಾದ್ರೆ, ಕಾಗೆ ಎಲ್ಲಿ ಹೊತ್ತು, ಹೆಣುಗಳು ಸತ್ತಿದ್ವಲ್ಲ, ನೋನ್ ಕಾಲದ ಜನ ಸತ್ತಿದ್ರಲ್ಲ ಹೆಣುಗಳು, ಆ ಹೆಣಗಳ ಕುಂತದ್ದು ಮಜಾ ಮಾಡಕ್ಕೆ ಪ್ರಾರಂಭಿಸಿ ಹಡಗನ್ನು ಮರಿತು, ಆ ಯಜಮಾನನು ಕೂಡ ಮರಿತು ಅಂತ ಪ್ರವಾದಿ ಹೇಳ್ತಾರೆ. ನಿಜನ ಅದು? ಹೆಣ ಇದ್ಬಿಟ್ರೆ ಸಾಕ, ಯಾರ ನೆನಪು ಬರಲ್ಲ ಅದಕ್ಕೆ. ಆ ರೀತಿ ನಾವು ನಂಬಿಗಸ್ತ್ರ. ನಮ್ಮ ಯಜಮಾನ್ ಯಾರು? ಯೇಸು ಕ್ರಿಸ್ತನಿಗೆ ನಾವು ನಂಬಿಗಸ್ತ್ರ. ಏನ್ ಇಲ್ಲೇ ಇಲ್ಲೇ ಇರ್ತೀವ? ಹೆಣ ತಿನ್ಕಂದು ಪ್ರಪಂಚ ನೋಡಿ, ಪ್ರಪಂಚ ಇರ್ತಕ್ಕಂಥದ್ದನ್ನ ನೋಡಿ ನಾವು ದೇವರನ್ನೇ ಮರ್ತ್ ಬಿಡುವಂತವ್ರ ಏನಾಗಿದ್ದೇವೆ ಇವತ್ತು? ಏನಾಗಿದ್ರಿ ಇವತ್ತು? ಅದನ್ನ ನಿಮ್ಮನ್ನ ನೀವೇನ್ ಮಾಡಿಕೊಳ್ರಿ, ಚೆಕ್ ಮಾಡಿಕೊಳ್ರಿ, ಪ್ರಾರ್ಥನೆ ಮಾಡ್ರಿ. ಪರಲೋಕದಲ್ಲಿರುವ ದೇವ್ರೆ, ನಿನಗೆ ವಂದನೆ ಸಲ್ಲಿಸ್ತೇವೆ. ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡು. ಪ್ರವಾದಿ ಸಂದೇಶವನ್ನ ಈಗ ಕರ್ತನೆ ನಿನ್ನ ಒಂದು ವಧುವಿಗೆ ತರ್ತಿರುವಾಗ ಅದರ ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ವಧುವಿಗೆ ನೀನು ಸಹಾಯ ಮಾಡು. ನೀನ್ ಮೈಮಂದು ಈ ದಿನ ಕರ್ತನೆ ಸುತ್ತಮುತ್ತ ಯಾರು ವಧುಗಳಿದ್ದಾರೆ ಅವರೆಲ್ಲರನ್ನು ಒಟ್ಟುಗೂಡಿಸು ದೇವಾ. ನಿನ್ನ ವಧುಗಳು ನೀನು ಕೈ ಬಿಡಲ್ಲ ಅಂತ ಹೇಳಿದ್ದಿ. ಆ ವಧುಗಳ ಬಳಿಗೆ ನಮ್ಮ ಬಳಿಗೆ ಅವರನ್ನಾದ್ರೂ ನೀನು ತೆಗೆದುಕೊಂಡು ಬಂದು ಸೇರಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ವಧುವಿನ ಸಂದೇಶದ ಸಭೆ ಸುತ್ತಮುತ್ತ ಎಲ್ಲಿ ಇಲ್ಲ ದೇವ್ರೆ, ಈ ನಮ್ಮನ್ನ ಕೊಟ್ಟ ದೇವ್ರೆ, ನಿನ್ನ ಒಂದು ಸಂದೇಶವನ್ನ ಪ್ರವಾದಿ ಬ್ರಹ್ಮರ ಸಂದೇಶವನ್ನ ಕೊಟ್ಟು ನಮ್ಮನ್ನ ಸ್ಥಿರಪಡಿಸಿದ್ದಕ್ಕಾಗಿ ಸ್ತೋತ್ರ. ಈ ಸಭೆಗೆ ನಿನ್ನ ಮಕ್ಕಳನ್ನ ನೀನು ನೇಮಿಸಿದಂತ ನಿನ್ನ ಕುರಿಗಳನ್ನ, ನಿನ್ನ ಸ್ವರವನ್ನು ಕೇಳುವಂತ ಕುರಿಗಳನ್ನ, ನಿನ್ನ ವಧುವನ್ನು ಒಟ್ಟುಗೂಡಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಅದ್ಭುತವಾದ ಆಶೀರ್ವಸು. ಆದ್ರ ಜೊತೆಗೆ ಇದು ಕಾರ್ಯ ಮಾಡು ದೇವ್ರೆ. ಅಲ್ಲಿ ಕೇಳಿದ ಪ್ರತಿಯೊಬ್ಬರನ್ನ ಕೇಳುವಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡು. ನೀನ್ ಮೈ ಹೊಂದಬೇಕಾಗಿ ಅದ್ಭುತವಾದ ಆಶೀರ್ವಾದ ಮೈಪಡಿಸಬೇಕಾಗಿ ಯೇಸು ಕ್ರಿಸ್ತನು ರಕ್ಷಕನು ಆದಂತ ಬರ್ಲಿಕ್ಕಿರ್ತಕ್ಕಂಥ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್. ಆಮೆನ್. ಇಸ್ರಾಯೇಲ್ರು ಕೊಟ್ಟಂತ ಒಂದು ಸ್ಥಾಪನೆ ಅದು. ನೀನ್ ನೋಡ್ರಿ, ಯಾರ್ಯಾರು ದೇವ್ರು ನೇಮಿಸಿದಂತ ಸ್ಥಳವನ್ನು ಬಿಟ್ಟು ಹೋಗಿದಾರೆ ಅವರೆಲ್ಲ ಕಷ್ಟಕ್ಕೊಳಗಾಗಿದ್ದಾರೆ. ಯಾರ್ಯಾರು ದೇವ್ರು ನೇಮಿಸಿದ ಸತ್ಯವೇದದಲ್ಲಿ ಯಾರ್ಯಾರು ದೇವ್ರು ನೇಮಿಸಿದಂತ ಒಂದು ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳಕ್ಕೂ ಬೇರೆ ದೇಶಕ್ಕೆ ಹೋದಾಗ ಅಲ್ಲೆಲ್ಲ ಕಷ್ಟ ಅನುಭವಿಸಿದ್ದಾರೆ. ಇಸ್ರಾಯೇಲ್ರು ಕಾನಾನ್ ದೇಶನ ಬಿಟ್ಟು ಐಗುಪ್ತ ದೇಶಕ್ಕೆ ಬಂದಾಗ ಎಷ್ಟು ಕಷ್ಟ ಅನುಭವಿಸಿದ್ರು.
ಅಲ್ಲಿ ಮೋಶೆ ಬಂದು ಅವ್ರನ್ನ ಬಿಡಿಸ್ಬೇಕಾಯ್ತು. ಅಂದ್ರೆ ಆಮೆನ್. ದೇವ್ರು ನೇಮಿಸಿದಂತ ಸ್ಥಳ, ದೇವ್ರು ನೇಮಿಸಿದಂತ ಈ ಸ್ಥಳ ಇವತ್ತು ಯಾವುದು? ನಮ್ಗೆ ಸ್ಥಳ ನೇಮಿಸಿಲ್ಲ ಇವತ್ತು. ಆವತ್ತು ಜನರಿಗೆಲ್ಲ ಒಂದು ಸ್ಥಳ ನೇಮಿಸಿದ್ದ, ಕಾನಾನ್ ದೇಶ ಅಂತ. ಆ ಸ್ಥಳ ಬಿಟ್ಟು ಹೋಗ್ಬಾರ್ದು ಅಂತೇಳಿ ಹಳೆ ಒಡಂಬಡಿಕೆ ಜನರಿಗೆ ಆಜ್ಞಾಪಿಸಿದನು. ಆದ್ರೆ ಈಗ ನಮಗಿರ್ತಕ್ಕಂಥ ಒಂದು ಸ್ಥಳ ಯಾವುದು? ನಮಗಿರ್ತಕ್ಕಂಥ ಸ್ಥಳ ಯಾವುದ್ರಿ? ವಾಕ್ಯ. ಹಲ್ಲೆಲೂಯಾ. ಆಮೆನ್. ಸಂದೇಶ. ಪ್ರವಾದಿ ಬ್ರಹ್ಮರು ತಂದಂತ ಸಂದೇಶ ಬಿಟ್ಟು ಹೋದ್ರೆ ಆಮೆನ್. ನಮಗೆ ಉಳಿಗಾಲ ಇಲ್ಲ. ನಾವು ಕೂಡ ಕಷ್ಟಕ್ಕೊಳಗಾಗ್ತೇವೆ. ಆಮೆನ್. ಹಳೆ ಒಡಂಬಡಿಕೆ ಜನರಂತೆ. ಆಮೆನ್. ಅಬ್ರಾಹ್ಮನು ಸ್ಥಳ ಬಿಟ್ಟು ಹೋಗಿದ್ದಕ್ಕೆ 3 ಸಾರಿ ಹಿಂಜಾರಿದನು. ತಪ್ಪು ಮಾಡಿದ್ದಕ್ಕೆ, ವಾಕ್ಯ ಬಿಟ್ಟು ಹೋದಾಗ 3 ಸಾರಿ ತಪ್ಪುಗಳನ್ನು ಮಾಡಿದಾಗ 3 ಸಾರಿನೂ ಶಿಕ್ಷೆ ಆಗಿದೆ ಅಬ್ರಾಹ್ಮನಿಗೆ. ಅದೇ ರೀತಿಯಲ್ಲಿ ರೂತುಳನ್ನು ನಾವು ನೋಡ್ತೇವೆ. ಆ ಬೆತ್ಲೆಹೇಮನ್ನ ಬಿಟ್ಟು ಎಲ್ಲಿಗೆ ಹೋದ್ಲಕ್ಕೆ? ಹೌದು. ಯಾವ ದೇಶಕ್ಕೆ? ಮೋವಾಬ್ ದೇಶಕ್ಕೆ ಹೋಗಿದ್ದಕ್ಕೆ ಅಲ್ಲಿ ಕಷ್ಟಗಳನ್ನು ಅನುಭವಿಸಿದ್ಲಕ್ಕೆ. ಏನ್ ಕಷ್ಟ ಬಂದು ಆಕೆಗೆ? ಗಂಡು ಸತ್ತ, ಮಕ್ಕಳು ಸತ್ತು, 2 ಮಕ್ಕಳು, ಗಂಡು ಮಕ್ಕಳು ಸತ್ರು, ಅನಾಥಿಯಾಗಿ ಉಳಿದ್ಲು. ಮತ್ತೆ ಒಬ್ಬ ದೊಡ್ಡ ಸೊಸೆ ಬಿಟ್ಟೋದ್ಲು. ಆ ಬಿಟ್ಟೋದಂತ ದೊಡ್ಡ ಸೊಸೆನೆ ಪ್ರವಾದಿ ಹೇಳ್ತಾರೆ ಅದು ಸಂಪ್ರದಾಯ ಸಭೆಗಳು ಅಂತ. ಆಮೆನ್. ಕ್ರಿಸ್ತನಿಗೆ ಮುದ್ದು ಕೊಟ್ಟು, ಅತ್ತಿಗೆ ಮುದ್ದು ಕೊಟ್ಟು ತನ್ನ ಸ್ವಂತ ಜನರ ಬಳಿಗೂ ತನ್ನ ಅನ್ಯ ಜನರ ಬಳಿಗೂ ಓದ್ಲಲ್ಲ ಆಕೆ. ಅದೇ ರೀತಿಯಲ್ಲಿ ಇವತ್ತು ದೇವ್ರು ಕರೆದಂತ ಸಭೆಗಳವೆಲ್ಲ, ಮಾರ್ಟಿನ್ ಲೂಥರ್ ಸಭೆ ಆಗಿರ್ಬೋದು, ಅಥವಾ CSI ಆಗಿರ್ಬೋದು, ಕ್ಯಾಥೋಲಿಕ್ ಆಗಿರ್ಬೋದು, ದೇವ್ರೊಂದ್ ದಿವಸ ಕರೆದವ್ರನ್ನ. ಆದ್ರೆ ಅವ್ರು ಏನ್ ಮಾಡಿದ್ರು? ದೇವ್ರನ್ನ ಬಿಟ್ಟು ಲೋಕವನ್ನ ಪ್ರೀತಿಸಿ ಆ ಒಂದು ಓರ್ಪಳಂತೆ. ನೋವಿ ಮೊದಲ ಸೊಸೆ ಹೆಸರೇನು? ಓರ್ಪಳು. ಓರ್ಪ ಅಂದ್ರೆ ಸೈಸಿಕೆ ಅಂತೇಳಿ, ಓರ್ಪ ಅಂದ್ರೆ ಒಂದು ತೆಲುಗಿನಾಗ ಸೈಸಿಕೆ ಅಂತ ಕನ್ನಡದಾಗ. ಅಲ್ಲೆಲ್ವಿಯಾ. ಆಮೆನ್. ಓರ್ಪಿಲೇನಿದಿ. ಅಲ್ಲೆಲ್ವಿಯಾ. ಓರ್ಪು ಸಹನೆ ಇಲ್ಲದಂತ ಓರ್ಪಾಗಿದ್ಲು. ತಾಳ್ಮೆ ಇಲ್ಲದಂತ ಓರ್ಪು. ತಾಳಿದವನು ಬಾಳ್ತಾನೆ. ಸಹಿಸಿಕೊಳ್ಳೋರಾದ್ರೆ ನೀವೊಂದು ಪದವಿಯನ್ನು ಹೊಂದಿದಿರಿ ಅಂತೇಳಿ ಇಬ್ಬರೇ ಪತ್ರಿಕೆಯಲ್ಲಿ ಐತಿ. ಆ ರೀತಿ ಸಂಪ್ರದಾಯ ಸಭೆಗಳು ಏನ್ ಮಾಡ್ತು? ದೇವರನ್ನ ಬಿಟ್ಟು, ವಾಕ್ಯವನ್ನ ಬಿಟ್ಟು, ತಮ್ಮ ಸ್ವಂತ ಕಲ್ಪನೆಗಳನ್ನು ಮಾಡಿಕೊಂಡು, ಹುಟ್ಟಿದ ಹಬ್ಬಗಳು, ಅದು ಇದು ಸತ್ತದ ಹಬ್ಬಗಳು, ಹುಟ್ಟಿದ ಹಬ್ಬಗಳು, ಬುಧವಾರಗಳು, ಎಂತ ಸಂಪ್ರದಾಯಗಳು ಹಿಡ್ಕೊಂಡು ಏನ್ ಮಾಡಿದ್ರು? ಅವರು ಓರ್ಪಳಂತೆ ವಾಪಸ್ ಹೋಗ್ಬಿಟ್ರು ಅವರು. ಆಮೆನ್. ಆದ್ರೆ ರೂತಳು ಅತ್ತೆಯನ್ನೇ ಅಂಟಿಕೊಂಡು ಹಿಂಬಾಲಿಸಿದಳು. ಆಮೆನ್. ಈ ರೀತಿ ಬೆತ್ಲೆಹೇಮ್ ಬಿಟ್ಟು ಹೋಗಿದ್ದಕ್ಕೆ ಅವರಿಗೆಲ್ಲ ಕಷ್ಟ ಬಂತು. ಹಲ್ಲೆಲೂಯಾ. ಆಮೆನ್. ಯಾವಾಗ ಬೆತ್ಲೆಹೇಮ್ ಬಿಟ್ಟು ಹೋದ ಅವಾಗ ಕಷ್ಟ. ಯಾವಾಗ ಮೋಸೆ ಐಗುಪ್ತ ದೇಶಕ್ಕೆ ಇಸ್ರಾಯೇಲ್ ಜನ ಹೋದ್ರು ಅವಾಗ ಕಷ್ಟ. ಯಾವಾಗ ಅಬ್ರಾಹ್ಮನು ಐಗುಪ್ತ ದೇಶಕ್ಕೆ ಇಳಿದು ಹೋದ್ನೋ ಅಲ್ಲಿ ಕಷ್ಟ. ಹಲ್ಲೆಲೂಯಾ. ಆಮೆನ್. ಅಂದ್ರೆ ದೇವ್ರು ಹೇಳಿದಂಥ ಸ್ಥಳದಲ್ಲಿ ಅವ್ರು ಇರ್ಬೇಕು. ಎಷ್ಟು ಮಾತ್ರಕ್ಕೂ ದೇವರ ಆಜ್ಞೆ ಮೀರಿ ಹೋದ್ರೆ ಅವರು ಕಷ್ಟಕ್ಕೆ ಗುರಿ ಆಗಿದ್ದಾರೆ. ಆಮೆನ್. ಇಂದ ಒಡಂಬಡಿಕೆ ಜನರು. ನಾವು ಕೂಡ ಅಷ್ಟೇ, ವಾಕ್ಯವನ್ನು ಬಿಟ್ಟು ಹೋದ್ರೆ ನಾವು ಕೂಡ ಕಷ್ಟಕ್ಕೆ ಗುರಿ ಆಗ್ತೇವೆ. ಆಮೆನ್. ಗುರಿ ಆಗ್ತೀರಾ? ಆಮೆನ್. ಇಸ್ರಾಯೇಲ್ರಿಗೆ ಸಮೀಪವಾಗಿ ಇದ್ದು ಹಲ್ಲೆಲೂಯಾ ಸಂಧಿಸಬೇಕಾದ್ರೆ ಅವರು ವಾಗ್ದಾನದ ಭೂಮಿಯಲ್ಲಿ ಇರಬೇಕಾಗಿದೆ. ಇನ್ನೊಂದು ವಿಷಯ ಏನಂದ್ರೆ, ಪ್ರವಾದಿ ಹೇಳ್ತಾರೆ, ದೇವ್ರೇನಾದ್ರೂ ಅವ್ರನ್ನ ಸಂಧಿಸ್ಬೇಕಾ, ದೇವ್ರೇನಾದ್ರು ಅವ್ರ ಭೇಟಿ ಆಗ್ಬೇಕಾ, ದೇವ್ರೇನಾದ್ರೂ ಅವ್ರ ಜೊತೆ ಮಾತಾಡ್ಬೇಕಪ್ಪ ಅಂದ್ರೆ ಅವರು ದೇವ್ರು ಹೇಳಿದ ಜಾಗದಾಗೆ ಸ್ಥಳದಲ್ಲಿ ಇರ್ಬೇಕು. ಆಮೆನ್. ನೀವು ಕೂಡ ದೇವ್ರು ಸಂಧಿಸ್ಬೇಕು, ನಿಮ್ಮನ್ನ ದೇವ್ರು ನಿಮ್ ಜೊತೆ ಮಾತಾಡ್ಬೇಕು, ದೇವ್ರೊಂದು ಎತ್ತಲ್ಪಡಿಕೆಯಲ್ಲಿ ಹೋಗ್ಬೇಕಪ್ಪ ಅಂದ್ರೆ ನೀವು ಕೂಡ ವಾಕ್ಯದಲ್ಲಿ ಇರ್ಬೇಕು. ಆಮೆನ್. ಕಟ್ಟಪ್ಪಣೆ ಇಸ್ರಾಯೇಲ್ರಿಗೆ ಸ್ಥಳ, ನಮಗೆ ವಾಕ್ಯ. ಆಮೆನ್. ಹಲ್ಲೆಲೂಯಾ. ಆಮೆನ್. ಅವರು ವಾಗ್ದಾನ ಭೂಮಿಯಲ್ಲಿ ಇರಬೇಕು. ಆಗ ದೇವರು ಅವ್ರನ್ನ ಏನ್ ಮಾಡ್ತಾನೆ? ಸಂಧಿಸ್ತಾನೆ. ಆಮೆನ್. ಅಂದ್ರೆ ಆಕೆ ತನ್ನ ಸ್ವಂತ ದೇಶದಲ್ಲಿ ಇದ್ದಾಗ ಆತನ ಹೇಳ್ತಾನೆ, ಅಬ್ರಾಹ್ಮನ್ ತನ್ನ ಸ್ವಂತ ದೇಶವನ್ನು ಬಿಟ್ಟು ಈಜಿಪ್ಟಿಗೆ ಅಂದ್ರೆ ಐಗುಪ್ತ ದೇಶಕ್ಕೆ ಹೋದನು. ಏನ್ ನಡೀತು? ದೇವರ ಚಿತ್ತದಿಂದ ದೂರ ಹೋದನು. ದೇವರ ಚಿತ್ತದಿಂದ ಏನ್ ಮಾಡ್ದಾತ? ದೂರ ಹೋದ್ನ. ಆತನು ಎಂದೂ ಕೂಡ ಆಶೀರ್ವದಿಸಲ್ಪಡ್ಲಿಲ್ಲ. ಸ್ವಂತ ದೇಶಕ್ಕೆ ಬರೋವರೆಗೂ ನೋಡ್ರಿ, ಸ್ವಂತ ದೇಶಕ್ಕೆ ಬರೋವರೆಗೂ ಒಂದು ದರ್ಶನವಾಗಲಿ, ಒಂದು ವಾಯ್ಸ್ ಆಗಲಿ, ಒಂದು ಯಾವುದು ಕೂಡ ಆತನಿಗೆ ಉಂಟಾಗ್ಲಿಲ್ಲ. ಸ್ವಂತ ದೇಶಕ್ಕೆ ಬರೋವರೆಗೂ ಅಬ್ರಾಹ್ಮನಿಗೆ ಏನೂ ಆಗ್ಲಿಲ್ಲ. ಆಮೆನ್.
ಸ್ವಂತ ದೇಶಕ್ಕೆ ಬರೋವರಿಗೆ ಅಬ್ರಾಮಿಗೆ ಏನಾದ್ರು ದೇವ್ರ ಭೇಟಿ ಆದ್ನ, ಮಾತಾಡಿದ್ನ? ಓ ನನ್ನ ಮಗನೇ ಅಬ್ರಾಮನೆ ಅಂತ ಏನಾದ್ರು ಹೇಳಿದ್ನ? ಅವಾಗ ಪ್ರಾರಂಭದಲ್ಲಿ 12ನೇ ಅಧ್ಯಾಯದಲ್ಲಿ ಏನ್ ಮಾಡ್ದ? ಯೆಹೋವನ ಅಬ್ರಾಮನಿಗೆ ನೀನು ಸ್ವದೇಶವನ್ನು ಬಂದು ಬಳಗ, ಒಂದೇ ವಚನ 12ನೇ ಅಧ್ಯಾಯ ಒಂದೇ ವಚನ ಆದಿಕಾಂಡ. ಯೆಹೋವನ ಅಬ್ರಾಮನಿಗೆ ನೀನು ಸ್ವಂತ ದೇಶವನ್ನು ಬಿಟ್ಟು, ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು, ನಾನು ಬಂಧು ಬಳಗ ತೋರಿಸುವ ತಂದೆ ದೇಶಕ್ಕೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು. ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಹಲ್ಲೆಲೂಯಾ. ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಇಲ್ಲಿ ಮಾತಾಡಿ ದೇವರು ಆ ದೇಶಕ್ಕೆ ಕಳಿಸಿದ್ರೆ, ಅನಂತ ದೇಶ ಅಂತಕ್ಕಂಥ ಉತ್ತಮವಾದ ದೇಶ, ಹಾಲು ಅಂತಕ್ಕಂಥ ದೇಶಕ್ಕೆ ಅಬ್ರಾಮನನ್ನು ಕಳಿಸಿದ್ರೆ, ಅಬ್ರಾಮ್ ಏನ್ ಮಾಡ್ದ? ಘೋರ ಬಂದದ್ದು, ಬರ ಬಂದದ್ದು. ಅಬ್ರಾಮ್ ಏನ್ ಮಾಡ್ದ? ದೇವ್ರ ಮಾತನ್ನ ತಿರಸ್ಕರಿಸಿ, ದೇವ್ರು ಹೇಳಿದ್ದನ್ನ ಬಿಟ್ಟು, ತಾನು ಸ್ವಂತದ್ದನ್ನ ಆಲೋಚನೆ ಮಾಡಿ, ಬರ ಬಂತ ಸತ್ತೋಗ್ಬಿಡ್ತೀನಿ ಅಂತೇಳಿ ಏನೋ ವಿಚಾರ ಮಾಡಿ, ನೀನು ನಮಗೆ ದೇವ್ರ ಕೈ ಬಿಟ್ನ, ದೇವ್ರು ನಮ್ಗೆ ಸಹಾಯ ಮಾಡಲ್ಲ ಅಂತೇಳಿ ನಾವು ಬೇರೆ ಬೇರೆ ಆಲೋಚನೆ ಮಾಡ್ತೀವಲ್ಲ, ಆ ಟೈಪ್. ಅಲ್ಲೆಲ್ಲೂಯಾ. ಆಮೆನ್. ಅವರು ಏನ್ ಮಾಡಿದ್ರು? ಅಲ್ಲಿ ಬಿಟ್ಟು ಹೋದ್ರು. ಆತನ ಬಿಟ್ಟು ಹೋದನು. ಬಿಟ್ಟು ಹೋಗಿದ್ದಕ್ಕೆ ಬಹಳ ಕಷ್ಟ ಅನುಭವಿಸ್ಬೇಕಾಯ್ತು. ಅಲ್ಲೆಲ್ಲೂಯಾ. ಆಮೆನ್. ಏನ್ ಕಷ್ಟ ಅನುಭವಿಸಿದ? ತನ್ನ ಹೆಂಡತಿನೇ ಕಳ್ಕೊಂಡ್ಬಿಟ್ಟ. ತಂಗಿ ಅಂತ ಸುಳ್ಳು ಹೇಳಿ ಹೆಂಡತಿನೇ ಕಳ್ಕೊಂಡ್ಬಿಟ್ಟ. ಅವ ಐಗುಪ್ತ ದೇಶದ ರಾಜ ಬಂದು ಕರ್ಕೊಂಡು ಹೋಗೇ ಬಿಟ್ಟ. ಯಾತಕ್ಕೆ ಬೇಕಾಗಿತ್ತು? ಏನ್ ಹೇಳ್ತಾರಲ್ಲ, ಸುಮ್ಲಿಲ್ಲಾರ್ದೆ ಕೆರ್ಕೊಂಡು ಉಣ್ಣು ಮಾಡ್ಕೊಂಡ್ರಂತ. ಅಲ್ಲೆಲ್ವಿಯ ಇರ್ಬೇಕಾಗಿತ್ತು. ಸತ್ತೋಗಿದ್ರೆ ಹೋಗ್ತಿದ್ದ, ಮುಗಿದೋತು ಲೋಕದ ಯಾತ್ರೆ. ಸತ್ತೋಗಿದ್ರೆ ಯಾತ್ರೆ ಮುಗೀತು ಅಂದ್ಕೊಳ್ಳಿಲ್ಲ. ನಾನು ಸತ್ತೋಗಿ ಮತ್ತೆ ಆಮೇಲೆ ಸಮಾಧಿ ಆಗಿ ಮತ್ತೆ ಏನು ಸಾಧಿಸೋದೇನಿಲ್ಲ. ಅದಕ್ಕಾಗಿ ನಾನು ಐಗುಪ್ತ ದೇಶಕ್ಕೆ ಹೋಗಿ ನನ್ನ ಜೀವನ ಉಳಿಸ್ಕೊಳ್ತೀನಿ ಅಂತೇಳಿ ಹೋದನು. ಹೋದಾಗ ಏನ್ ನಡೀತು? 10ನೇ ವಚನದಲ್ಲಿ, ಆ ದೇಶದಲ್ಲಿ ಘೋರ ಬರ ಇದ್ದುದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಹೋದನು. ಆತನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿ ಆದ ಸಾರಳಿಗೆ, ನೀ ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆನು. ಐಗುಪ್ತ ದೇಶದವರು ನಿನ್ನನ್ನು ಕಂಡು, ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸ್ಯಾರು. ಆದ ಕಾರಣ ನೀನು ನನಗೆ ತಂಗಿ ಆಗ್ಬೇಕೆಂದು ಅವರಿಗೆ ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು. ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು. ಅಬ್ರಾಮನು ಐಗುಪ್ತ ದೇಶಕ್ಕೆ ಬಂದಾಗ ಐಗುಪ್ತವರು ಅವನ ಸಂಗಡಿದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿ ಎಂದರು. ಫರೋವನ ಪ್ರಧಾನರು ಆಕೆಯನ್ನು ನೋಡಿ ಬಹಳ ಅವನ ಮುಂದೆ ಹೊಗಳಲಾರಂಭಿಸಿದ್ರಂತೆ. ಫರೋವನು ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿ ಆಕೆ ನಿಮಿತ್ತ ಅಬ್ರಾಮನಿಗೆ ಉಪಕಾರ ಮಾಡಿದನು. ಆಗ ಅಬ್ರಾಮನಿಗೆ ಕುರಿ, ದನಗಳು, ಗಂಡು ಹೆಣ್ಣು, ಕತ್ತೆಗಳು, ದಾಸಿಯರು, ಒಂಟೆಗಳು ದೊರೆತವು. ಆದರೆ ಯೆಹೋವನು ಫರೋವನಿಗೂ ಅವನ ಮನೆಯವರಿಗೂ ಅಬ್ರಾಮ ಹೆಂಡತಿಯ ಸಾರಳ ನಿಮಿತ್ತ ಬಹಳ ಉಪದ್ರವ ಉಂಟು ಮಾಡಿದನು, ಬಾಧಿಸಿದನು. ಅಲ್ಲೆಲೂಯಾ. ಆಗ ಫರೋವನು ಅಬ್ರಾಮನನ್ನು ಕರೆಸಿ, ಯಾಕೆ ಹೀಗೆ ಮಾಡದೆ? ಹೆಂಡತಿಯಿಂದ ಯಾಕೆ ನನಗೆ ತಿಳಿಸಲಿಲ್ಲ? ತಂಗಿ ಎಂದು ಯಾಕೆ ನನಗೆ ಹೇಳಿದೆ? ಅಲ್ಲೆಲೂಯಾ. ಆಮೆನ್. ನೋಡಿ, ಸುಳ್ಳು ಹೇಳೋದು ಬೇಕಾಗಿತ್ತಾ? ಅಲ್ಲೆಲೂಯಾ. ಆಮೆನ್. ನಾವು ತಪ್ಪು ಮಾಡಿದಾಗ ನಾವು ಸುಳ್ಳುಗಳನ್ನ ಜಾಯಿಂಟ್ ಮಾಡ್ಬೇಕಾಗತ್ತೆ. ತಪ್ಪು ಮಾಡಲಿಲ್ಲಪ್ಪ ಅಂದ್ರೆ ಸುಳ್ಳು ಹೇಳೋದು ಅಗತ್ಯನೇ ಇಲ್ಲ. ಆಮೆನ್. ಅಲ್ಲೆಲೂಯಾ. ನೀವು ಹೋಗಿ ಐಗುಪ್ತ ದೇಶಕ್ಕೆ ಹೋಗ್ಲಿಲ್ಲಪ್ಪ ಅಂದ್ರೆ ಸುಳ್ಳು ಹೇಳೋದು ಅಗತ್ಯ ಇದ್ದಿಲ್ಲ. ಹೆಚ್ಚು ಕಡಿಮೆ ತನ್ನ ಹೆಂಡತಿಯನ್ನ ಕಳ್ಕೊಂಡ್ಬಿಟ್ಟಿದ್ದ. ದೇವರ ಆಕೆಯನ್ನ ಕಾಪಾಡ್ಲಿಲ್ಲ ಅಂತಿದ್ರೆ ಇವತ್ತು ಯಾರು ಹೆಂಡತಿ ಆಗಿದ್ಲ? ಅಬ್ರಾಮ ಹೆಂಡತಿ, ಐಗುಪ್ತ ಅರಸನ ಹೆಂಡತಿ ಆಗ್ತಿದ್ಲು. ಎಂತ ಒಂದು ಗಂಡಾತ್ರದಲ್ಲಿ ಸಿಕ್ಕಾಕೊಂಡು ನೋಡ್ರ. ದೇವರನ್ನ ಕೈ ಹಾಕಿದ, ಬಿಡಿಸಿದ, ಸರಿ ಹೋತು. ಅಬ್ರಾಮ್ ಬಾಳ್ ನೆಟ್ಗಾತು. ಇಲ್ಲಂದ್ರೆ ಇಲ್ಲಿ ಪ್ರವಾದಿ ಬ್ರಹ್ಮರು ಹೇಳ್ತಾರೆ, ಇಲ್ಲಿ ತಪ್ಪಿ ಹೋದಂತ ಸಮಯದಲ್ಲಿನೇ ಆಗರಳ್ ಅನ್ನುವಂತ ಒಬ್ಬ ವ್ಯಕ್ತಿ ಸ್ಥಳಲ್ಲಿ ಒಂದು ಆಗರಳ್ ಎಲ್ಲಿಂದ ಬಂದ್ಲಾಕೆ? ಯಾವಾಗ ಐಗುಪ್ತ ದೇಶ ತಪ್ಪಿ ಹೋದ್ನೋ ಆ ಸಿಕ್ಕಂತ ದಾಸಿನೇ ಆಗರಳು. ನೋಡಲ್ಲಿ ಏನ್ ಮಾಡ್ತಾನೆ ಆ ಪೆರವ, ಏನ್ ಮಾಡ್ತಾನಂತೆ? ಐಗುಪ್ತ ದೇಶದ ಹೆಂಡತಿನ ಕರ್ಕೊಂಡು ಹೋಗಿ ಅಬ್ರಾಮನಿಗೆ ಕೆಲವು ಉಪಕಾರ ಮಾಡಿದ. ಏನೇನ್ ಮಾಡಿದ ಉಪಕಾರ? 16ನೇ ವಚನದಲ್ಲಿ,
ಆಕೆಯ ನಿಮಿತ್ತ ಅಬ್ರಾಮನಿಗೆ ಉಪಕಾರ ಮಾಡಿದನು. ಆಗ ಅಬ್ರಹಾಮನಿಗೆ ಕುರಿ, ದನಗಳು, ಗಂಡು ಹೆಣ್ಣು ಕತ್ತೆಗಳು, ದಾಸದಾಸಿಯರು, ಒಂಟೆಗಳು ದೊರೆತವು. ಸಾಕ್ಬಿಡ್ರಿ. ದಾಸ ದಾಸಿಯರು ಅಂತ ಐತಲ್ಲ, ಆ ದಾಸ ದಾಸಿಯರೊಳಗನೆ ಒಬ್ಬಾಕೆ ಆಗರಳು. ಮುಂದೆ ಆಕೆ ನಿಮಿತ್ತವಾಗಿ ಒಂದು ಶೋಧನೆ ಬಂದಾಗ ಅಲ್ಲಿ ಒಂದು ಬೀಳುವಿಕೆ, ಇಲ್ಲಿ ಒಂದು ಬೀಳುವಿಕೆ, ಅಲ್ಲೊಂದು ಬೀಳುವಿಕೆ. ಅಲ್ಲಿಗೆ ಐಗುಪ್ತ ದೇಶಕ್ಕೆ ಹೋಗ್ತಿದ್ರೆ ಆಗಲ್ಲ ಸಿಗ್ತಿದ್ಲ. ಇವತ್ತು ಜಗತ್ತಿಗೆಲ್ಲ ಈ ಕಂಟಕರಾಗ್ಬಿಟ್ಟಾರಿ. ಆಮೆನ್. ಇದೆಯಾ? ಆಮೆನ್. ಅದೆಲ್ಲ ಸಮಸ್ಯೆ ಆಗ್ತಿತ್ತ ಜಗತ್ತಿಗೆ. ನೋಡ್ರಿ, ದೇವ್ರ ಮಕ್ಕಳು ತಪ್ಪಿ ಹೋದ್ರೆ ಗಂಡಾಂತರಗಳಾಗ್ತವೆ. ದೇವ್ರ ಮಕ್ಕಳು ತಪ್ಪಿ ಹೋದ್ರೆ ಕಷ್ಟಗಳಾಗ್ತವೆ. ತಮಗೆ ಮಾತ್ರ ಕಷ್ಟ ಅಲ್ಲ, ಇಡೀ ಜಗತ್ತಿಗೂ, ಊರಿಗೂ, ದೇಶಕ್ಕೂ ಎಲ್ಲ ಕಷ್ಟ ಆಗ್ತದೆ. ಜಗತ್ತಿಗೆ, ಊರಿಗೂ, ದೇಶಕ್ಕೆಲ್ಲ ಕಷ್ಟ ಆಗೈತಿಲ್ಲ? ಆಗೇತಾ? ಎಚ್ಚರಿಕೆಯಿಂದಿರ್ಬೇಕು. ತಪ್ಪಿ ಹೋಗ್ಬಾರ್ದು ವಾಕ್ಯಕ್ಕೆ. ಆಮೆನ್. ತಪ್ಪಿ ಹೋಗ್ಬಾರ್ದು. ತಪ್ಪಿ ಹೋಗ್ಬೇಕಾ? ಇಸ್ರಾಯೇಲ್ ನೋಡ್ರಿ, ಯಾವ್ರು ಐಗುಪ್ತ ದೇಶಕ್ಕೆ ಕಳಿಸಲ್ಪಟ್ಟಾಗ 400 ವರ್ಷಗಳು. ಅಲ್ಲೇಲುಯ್ಯ. ಆಮೆನ್. ಐಗುಪ್ತ ದೇಶಕ್ಕೆ ಕಳಿಸಲ್ಪಟ್ಟಾಗ ಎಷ್ಟು ವರ್ಷ ಅಲ್ಲಿ ದಾಸತ್ವದಲ್ಲಿದ್ರು? 400 ವರ್ಷ. ಅವರ ಮಧ್ಯೆ ಒಂದು ಕಾರ್ಯವಾದ್ರು, ಅದ್ಭುತ ಕಾರ್ಯವಾದ್ರು, ಒಂದು ಸೂಚಕ ಕಾರ್ಯವಾದ್ರು ಕಂಡು ಬರಲಿಲ್ಲ. ಯಾವಾಗ ನೀವು ದೇವರನ್ನು ಬಿಟ್ಟು ಹೋಗ್ತಿರೋ, ಯಾವಾಗ ವಾಕ್ಯವನ್ನು ಬಿಟ್ಟು ಹೋಗ್ತಿರೋ, ನಿಮ್ ಕಡೆ ಅದ್ಭುತಗಳಿರಲ್ಲ, ದೇವ್ರ ಕಾರ್ಯಗಳಿರಲ್ಲ. ಅವರು ಹಳೆ ಒಡಂಬಡಿಕೆ ಭಕ್ತರು ಕೂಡ ಅದೇ ರೀತಿನೇ. ಅವರು ತಪ್ಪಿ ಹೋದಾಗ ಅವರಿಗೂ ಯಾವ ಕಾರ್ಯ ದೇವ್ರು ಮಾಡಿಲ್ಲ. ನಮ್ಗೆ ಒಂದೇ ಅಂತಲ್ಲ, ಅವರಿಗೂ ಕೂಡ ಕಾರ್ಯ ಮಾಡಿಲ್ಲ. ತಪ್ಪಿ ಊರ್ ಬಿಟ್ಟು ಹೋದಂದ್ರೆ ಮಗನಿಗೆ ಏನಾದ್ರು ಸಹಾಯ ಮಾಡ್ತಾರೆ ಯಾರಾದ್ರೂ ತಂದೆ ತಾಯಿಗಳು? ಎಲ್ಲಿಯಾದನ ಗೊತ್ತಿಲ್ಲ. ಸಹಾಯ ಮಾಡಕ್ ಬರಲ್ಲ. ಅಲ್ಲೆಲ್ಲುಯ್ಯ. ಗೊತ್ತದ ಇಂಥ ಕಡೆ ಗೊತ್ತದ ಅಂದ್ರೆ ಕೂಡ ಏನ್ ಮಾಡಕ್ ಬರಲ್ಲ. ಅವನಾಗ ಮನಿ ಬರ್ಬೇಕಷ್ಟೇ. ಮನಿ ಬಂದಾಗ ಉಪಕಾರ. ಆ ರೀತಿ ದೇವರು ತಪ್ಪಿ ಹೋದಂತ ಹಳೆ ಒಡಂಬಡಿಕೆ ಭಕ್ತರಿಗೆ ಆಗಲಿ, ಪ್ರವಾದಿಗೆ ಆಗಲಿ, ಭಕ್ತರಿಗೆ ಆಗಲಿ, ನವಮಿ ಅಂತ ಒಳ್ಳೆ ಭಕ್ತಳಿಗೆ ಆಗಲಿ, ಅಬ್ರಾಮ್ ಅಂತ ಒಬ್ಬ ಪ್ರವಾದಿಗೆ ಆಗಲಿ, ದೇವ್ರ ವಾಕ್ಯ ಎಲ್ಲರಿಗೂ ಒಂದೇ. ಆಮೆನ್. ಅಲ್ಲಿ ಯಾವುದೇ ರೀತಿ ಭೇದ ಇಲ್ಲ, ಕನ್ಸೆಷನ್ ಇಲ್ಲ. ಆಮೆನ್. ಎಲ್ಲ ಒಂದೇ. ಅಲ್ಲಿ ಆಕಿಗೆ ಅವನಿಗೆ ದಾಸನಿಗೆ ಯಾರು ಅಬ್ರಾಮನಿಗೆ ಪ್ರವಾದಿಗೆ ಅಲ್ಲಿ ದಾಸಿ ಸಿಗ್ತಾಳೆ. ಆಕೆ ಭಯಂಕರ ದಾಸಿ. ಅಲ್ಲೆಲ್ಲುಯ್ಯ. ಆಮೆನ್. ನಾವು ನೋಡ್ತೇವೆ ಇಲ್ಲಿ ಅವ್ರಿಗೆ ಯಾವ್ದು ಕಾರ್ಯ ಆಗಲ್ಲ ತಪ್ಪಿ ಹೋದಾಗ. ನಾವು ಕೂಡ ತಪ್ಪಿ ಹೋದ್ರೆ ನಮಗೂ ಕೂಡ ಯಾವ ಕಾರ್ಯಗಳು ಆಗಲ್ಲ. ಚರಿತ್ರೆ ಪುಸ್ತಕದಲ್ಲಿ ಎಷ್ಟು ಮಾತ್ರವೂ ದಾಖಲಿಲ್ಲ ಅಂತದ್ದು. ದೇವರು ಐಗುಪ್ತ ದೇಶಕ್ಕೆ ಹೋದಾಗ ದೇವ್ರು ಮಾತಾಡ್ದ ಅಬ್ರಾಮ್ ಜೊತೆ ಅಂತಿಲ್ಲ. ದೇವ್ರು ಸಹಾಯ ಮಾಡ್ದ. ಆ ಹೆಂಡತಿನ ಮುಟ್ಕೊಳ್ದಂತೆ ಆ ಐಗುಪ್ತ ರಾಜನಿಗೆ ಸರಿಯಾದ ರೀತಿ ಬುದ್ಧಿ ಕಲಿಸಿ ಹೇಳಿದ ರಾತ್ರಿ. ನೋಡಪ್ಪ, ಆತನ ಆಕೆ ಮದುವೆ ಆಗ್ಲಿರ್ತಕ್ಕಂಥ ಕನ್ಯೆ ಅಲ್ಲ, ಆತನಿಗೆ ಆಕೆಗೆ ಮದುವೆ ಆಗಿದೆ. ಆ ವ್ಯಕ್ತಿನೇ, ಅಬ್ರಾಮನ್ ಅಂತ ವ್ಯಕ್ತಿನೇ ಈಕಿಗೆ ಗಂಡ. ನೀನು ಅಲ್ಲೆಲ್ಲುಯ್ಯ ಬೇರೆಯವನ ಹೆಂಡತಿಯ ನೀನು ಮುಟ್ಟಕ್ಕೆ, ಅವನು ಪ್ರವಾದಿ, ಅವನ ಹೆಂಡತಿಯನ್ನು ಮುಟ್ಟೋದಕ್ಕೆ ನಿನಗೆ ಅರ್ಹತೆ ಇಲ್ಲ. ಮುಟ್ಟಿದ್ರೆ ನೋಡಿ ಏನ್ ಮಾಡ್ತೀನಿ. ಅಲ್ಲೆಲ್ಲುಯ್ಯ. ಅದಕ್ಕೆ 19ನೇ ವಚನ ಹೇಳ್ತದೆ, ತಂಗಿ ಅಂದು ಯಾಕೆ ಹೇಳಿದೆ? ಹೀಗೆ ಹೇಳಿದ್ರಿಂದ ಆಕೆಯನ್ನು ಹೆಂಡತಿ ಆಗ್ಲಿಕ್ಕೆ ತೆಗೆದುಕೊಂಡೇನಲ್ಲ, ಈಗೋ ನಿನ್ನ ಹೆಂಡತಿ ಕರ್ಕೊಂಡು ಹೋಗು ಎಂದು ಹೇಳಿದನು. ಅವನ ವಿಷಯವಾಗಿ ತನ್ನ ಸೇವರಿಗೆ ಅಪ್ಪಣೆ ಕೊಡಲು ಅವರು ಅಬ್ರಾಮ್ ಮತ್ತು ಅವನ ಹೆಂಡತಿಯನ್ನು ಅವನಿಗಿದ್ದ ಸರ್ವಸ್ವನು ಸಾಗ ಗಳಿಸಿದರು. ನಡಿ ತೊಲ್ಗ ಅಂತ ಏನ್ ಮಾಡಿದ್ರು. ಅಲ್ಲೆಲ್ಲುಯ್ಯ. ಈ ರೀತಿ ದೇವ್ರ ಕಾರ್ಯ ಅದ್ಭುತವಾದಂತೂ. ದೇವರು ಒಂದೇ, ಆತನ ನುಡಿ ಒಂದೇ. ಆತನ ನುಡಿದ್ನಂದ್ರೆ ಅದನ್ನ ವಾಪಸ್ ತಗೊಳಲ್ಲ. ಆತನ ಹೇಳಿದ್ನಂದ್ರೆ ಅದನ್ನ ವಾಪಸ್ ತಗೊಳಲ್ಲ. ನಾವು ಆತನಿಗೆ ಅಡ್ಜಸ್ಟ್ ಆಗ್ಬೇಕು ಹೊರತು ನಮಗೆ ಆತ ಏನಾಗಲ್ಲ, ಹೊಂದಾಣಿಕೆ ಆಗಲ್ಲ. ನಾವು ಆತನಿಗೆ ಹೊಂದಿಕೆ ಹೊರತು ನಮಗೆ ಆತ ಹೊಂದಿಕೊಳ್ಳಲ್ಲ. ನಾವು ಆತನಿಗೆ ಹೊಂದಿಕೊಳ್ಳಲ್ಲ. ನಾವು ನಮಗೆ ಹೊಂದಿಕೋಬೇಕು ದೇವ್ರಂತ ನಾವು ಆಸೆ ಪಡ್ತೀವಿ. ನಾವು ಹೇಳಿದಂತೆ ಕೇಳ್ಬೇಕು ದೇವ್ರಂತ ನಾವು ಆಸೆ ಪಡ್ತೀವಿ. ನಡೀತದ? ನಾವು ಹೇಳಿದಂತೆ ಕೇಳೋದಲ್ಲ ದೇವ್ರು. ದೇವ್ರು ಹೇಳಿದಂತೆ ನಾವು ಕೇಳ್ಬೇಕು. ದೇವರಿಂದ ಸೃಷ್ಟಿಯಾದಂತ ನಾನೇ ದೇವ್ರಿಗೆ ಆರ್ಡರ್ ಮಾಡ್ತೀನಂದ್ರೆ ದೇವ್ರು ಸುಮ್ಮನೆತನ. ಅದಕ್ಕೆ ಬಹಳ ಜಾಗೃತಿಯಾಗಿರ್ಬೇಕು. ನಾವು ದೇವ್ರಿಗೆ ಆರ್ಡರ್ ಮಾಡೋದಲ್ಲ. ದೇವ್ರು ನಮಗೆ ನಮ್ಮ ಮಾತು ಕೇಳೋದಲ್ಲ, ನಾವು ದೇವ್ರ ಮಾತು
ಕೇಳಬೇಕು. ದೇವರಿಗೆ ನಾವು ಆರ್ಡರ್ ಮಾಡೋದಲ್ಲ, ದೇವರ ಆರ್ಡರ್ನ ನಾವು ನಡ್ಕೊಳ್ಬೇಕು. ಆಮೆನ್. ಅರ್ಥ ಆಗ್ತಿದೆ ನಿಮಗೆ? ಆಮೆನ್. ನಾವು ಆತನ ಆರ್ಡರ್ ನಡ್ಕೊಳ್ಳಿಲ್ಲಪ್ಪ ಅಂದ್ರೆ ಆತನೇನು ಮಾಡಲ್ಲ. ಆಮೆನ್. ನಮ್ಮ ಮಾತನ್ನ ಆತ ಕೇಳಲ್ಲ, ನಾವು ಆತನ ಮಾತನ್ನ ಕೇಳಬೇಕು. ಆಮೆನ್. ನಾವು ನೋಡ್ತೇವೆ, ಐಗುಪ್ತ 400 ವರ್ಷ ಐಗುಪ್ತ ದೇಶದಲ್ಲಿ ಇದ್ರು ಅವರು. ಅವರ ಮಧ್ಯೆ ಒಂದು ಅದ್ಭುತವಾಗಲಿ, ಒಂದು ಮಾತ್ ಕಾರ್ಯಗಳಾಗಲಿ, ಸೂಚಕ ಕಾರ್ಯಗಳಾಗಲಿ ಉಂಟಾಗಲಿಲ್ಲ. ಅವರ ಮಧ್ಯೆ ಒಂದು ಕಾರ್ಯವೂ ಕೂಡ ಆಗಲಿಲ್ಲ. ಚರಿತ್ರೆ ಪುಸ್ತಕದಲ್ಲಿ ಎಷ್ಟು ಮಾತ್ರವೂ ದಾಖಲಿಲ್ಲ ಆ ತರ ಆಗಿದೆ. ಅಲ್ಲಿ ಐಗುಪ್ತ ದೇಶಕ್ಕೆ ಹೋದಾಗ ಅದ್ಭುತ ಕಾರ್ಯಗಳು ಮಾಡಿದ ದೇವರು ಅಬ್ರಹ್ಮ ಜೊತೆ ಮಾತಾಡಿದಂತೆ ಎಲ್ಲಿ ದಾಖಲೆ ಇಲ್ಲ. ಮತ್ತು ಅದೇ ರೀತಿ ಹಲ್ಲೆಲೂಯಾ, ಬಲಿಗಳು ಮುಂದುವರೆದವು. ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಇದ್ರಲ್ಲ, ಅವಾಗ ಯಾವ ಕಾರ್ಯಗಳು ಮಾಡಿಲ್ಲ. ಹಲ್ಲೆಲೂಯಾ. ಮತ್ತೊಂದು ವರ್ಷ ಅದೇ ರೀತಿ ಹೋಗ್ತಿದ್ವು. ಅವರಲ್ಲಿ ಯಾಜಕರು ಒಬ್ರಿಗೊಬ್ರು ವಾದಿಸ್ಕೊಳ್ತಾ ಇದ್ರು. ಹಲ್ಲೆಲೂಯಾ. ನಮ್ಮ ರಟ್ಟಿ ಹೀಗೆ ಎಂದು ಚರ್ಚಿಸ್ಕೊಳ್ತಾ ಇದ್ರು, ನಮ್ಮ ರಬ್ಬಿ ಹೀಗೀಗೆ ಅಂತ ಚರ್ಚಿಸ್ಕೊಳ್ತಿದ್ರು. ಆದ್ರೆ ಅವನಿಗೆ ಒಳ್ಳೆಯ ಜ್ಞಾನವಿದೆ ಎಂದು ಅವರಿಗೆ ಐಗುಪ್ತದ ಕುರಿತು ಚೆನ್ನಾಗಿ ಗೊತ್ತಿತ್ತು. ಮೊದಲು ಏನು ನಿಮಗೆ ಗೊತ್ತಾ? ಐಗುಪ್ತರು ಕೂಡ ಅದೇ ಕಾರ್ಯದಲ್ಲಿದ್ದರು. ಯಾಕೆಂದ್ರೆ ಅವರ ಸ್ವದೇಶದಲ್ಲಿ ಇರಲಿಲ್ಲ. ಅದೇ ಕಾರ್ಯ ಇಂದು ಕೂಡ ಸಭೆಗೆ ಸಂಭವಿಸಿದೆ. ಅಲ್ಲಿ ಅಬ್ರಾಹ್ಮನಲ್ಲ, ಸಭೆ ಸಾದೃಶ್ಯ ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅಬ್ರಾಹ್ಮನ್ ಏನಾಗಿದ್ದಾನೆ? ಸಭೆಯ ಸಾದೃಶ್ಯವಾಗಿದ್ದಾನೆ. ಅಬ್ರಾಹ್ಮನ್ ತಪ್ಪಿ ಹೋದಾಗ ಯಾವ ರೀತಿ ದೇವ್ರು ಮಾತಾಡ್ಲಿಲ್ಲ, ಅದೇ ರೀತಿ ಸಭೆ ತಪ್ಪಿ ಹೋದಾಗ ಕೂಡ ದೇವರು ಮಾತಾಡಲ್ಲ, ಯಾವ ಕಾರ್ಯನೂ ಮಾಡಲ್ಲ. ನಾವು ಮೆಥಡಿಸ್ಟ್ಗೆ ಹೋಗ್ತೇವೆ, ಬ್ಯಾಪ್ಟಿಸ್ಟ್ಗೆ ಹೋಗ್ತೇವೆ, ಹಲ್ಲೆಲೂಯಾ, ಲೂಥರನ್ ಸಭೆಗೆ ಹೋಗ್ತೇವೆ, ಪ್ರೆಸ್ಬಿರಿಟನ್ ಸಭೆಗೆ ಹೋಗ್ತೇವೆ. ಎಲ್ಲೆಲ್ಲಿಯೂ ಸಂಬಂಧ ಹೊಂದಿದ್ದೇವೆ. ಡಿಗ್ರಿಗಳನ್ನು ಹೊಂದಿದಾರೆ ಅವರು, ಬಹಳ ಡಿಗ್ರಿ ಹೊಂದಿದ್ದಾರೆ ಅವರು. ನಮ್ಮ ಸಭೆಯವರು ಓದಿರೋದು ಎಷ್ಟು ಪಾಸ್ಟರ್ಗಳು ಇಷ್ಟುದ್ದ ಓದಿರ್ತಾರೆ, ಓದ್ಯವ್ರನ್ನ ತಗೊಳ್ಳೋದಲ್ಲಿ. ಹಲ್ಲೆಲೂಯಾ. ಆಮೆನ್. ಅದೆಲ್ಲ ಏನು ಮಾಡುವುದು? ಅವೆಲ್ಲವೂ ಕೂಡ ಕೆಲಸಕ್ಕೆ ಬಾರದ ಕೆಲಸವಾಗಿದೆ. ಡಿಗ್ರಿಗಳನ್ನು ಪಡ್ಕೊಳ್ಳೋದು ಏನಾಗಿದೆ? ಕೆಲ್ಸಕ್ಕೆ ಬಾರದ ಕೆಲಸ. ಆಮೆನ್. ಐಗುಪ್ತದಲ್ಲಿ ಅದೇ ರೀತಿ ಇದ್ದಿತ್ತು. ದೇವರು ಎಂದೂ ಕೂಡ ಇಸ್ರಾಯೇಲರೊಂದಿಗೆ ವ್ಯವಹರಿಸಲಿಲ್ಲ. ಇಸ್ರಾಯೇಲ್ ಒಬ್ಬರಿಗೂ ಎಂತ ಕಷ್ಟ ಇದ್ರು ಕೂಡ ಒಬ್ಬರ ಜೊತೆ ಕೂಡ ದೇವ್ರು ಮಾತಾಡ್ಲಿಲ್ಲ. ನಮಗೆ ಕಷ್ಟಗಳು ಜಾಸ್ತಿ ಆದಾಗ ನಾವು ಸ್ವಲ್ಪ ತಿರುಗ್ಬೇಕು ದೇವ್ರ ಕಡೆಗೆ. ಕಷ್ಟಗಳು ಜಾಸ್ತಿ ಆದಾಗ ಏನ್ ಮಾಡ್ಬೇಕು? ನಾವು ದೇವ್ರ ಕಡೆ ತಿರ್ಕೋಬೇಕು. ದೇವ್ರು ಹೇಳ್ತಾನೆ, ಏನ್ ಹೇಳಿದಾನೆ, ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾವು ಕೂಡ ಏನಾಗಿರ್ಬೇಕು? ಹಿಂದಿರುಗಿ ನೋಡ್ಕೋಬೇಕು. ನಾನು ಎಲ್ಲೇ ಇದ್ದೀನಿ, ವಾಕ್ಯದಲ್ಲಿದ್ದೀನ, ಬೇರೆ ಕಡೆ ಇದೀನ ಅನ್ನೋಂಥ ಸಂಗತಿಗಳನ್ನ ನಾವೇನ್ ಮಾಡ್ಬೇಕು? ನೋಡ್ಕೊಳ್ಬೇಕಾಗತ್ತೆ. ನಾವು ನೋಡ್ಕೊಂಡು ಮುಂದುವರಿಬೇಕಾಗತ್ತೆ. ನಾವು ಪಾಪ ಮಾಡಿದ್ರೆ ದೇವ್ರ ವಾಕ್ಯಕ್ಕೆ ತಪ್ಪಿ ಹೋಗಿದ್ರೆ ಮತ್ತೆ ವಾಪಸ್ ಬರ್ಬೇಕಾಗತ್ತೆ. ಅಲ್ಲಿ ನಾನೇನೇನೋ ಮಾಡ್ತಾ ಇದ್ದೆ ತಪ್ಪಿ ಹೋದ್ರೆ ವಾಪಸ್ ಬರ್ಬೇಕಾಗತ್ತೆ. ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದೀನ, ಹೆಚ್ಚಾಗಿ ದೇವರೊಂದಿಗೆ ಸಂಬಂಧ ಹೊಂದಿದ್ದೀನ, ನೋಡ್ಕೋಬೇಕಾಗತ್ತೆ. ಹೆಚ್ಚಾಗಿ ಸಂಬಂಧ ಹೊಂದಿಲ್ಲಪ್ಪ ಅಂದ್ರೆ ಯಾವ ಸಂಬಂಧಕ್ಕೂ ನಮ್ಮನ್ನು ಮುಸ್ ನೋಡಲ್ಲ. ಹೆಚ್ಚಾಗಿ ಸಂಬಂಧ ಹೊಂದಿದ್ರೆ ಹೆಚ್ಚಾಗಿ ಫೋನ್ಗಳನ್ನು ಮಾಡಿ ಅಲ್ಲ ಮಾಮ ಅಂದ್ರೆ ಆ ಮಾಮ ಹೂ ಅಂತಾನೆ. ನೀನು ಹಾವು ಅನ್ಲಿಲ್ಲ ಅಂದ್ರೆ ಅವರು ಹಾವು ಅನ್ನಲ್ಲ ಅಂತಾರ. ಎಲ್ಲ ನೋಡಿದ್ರೇನ್ರಿ? ನಿಮ್ ಮೇಲ್ಮೇಲೆ ಬಿದ್ದು ಫೋನ್ ಮಾಡೋದು, ವಾರಕ್ಕೊಂದು ಇದಲ್ಲ. ನಿನ್ನ ಹತ್ರ ಒಂದೇ ದುಡ್ಡು ಇತ್ತಂದ್ರೆ ಫೋನ್ ಮಾಡ್ತಾರೆ, ನಿನ್ನ ಹತ್ರ ಏನಿಲ್ಲ ಅಂತಂದ್ರೆ ಹೆಂಗ್ ಸಂಬಂಧ ಇಟ್ಕೊಳ್ತಾರೆ ಹೇಳ್ರಿ? ಅದಕ್ಕೇನೆ ನೀವು ಮಾತಾಡಿದ್ರೆ ಅವರು ಮಾತಾಡ್ತಾರೆ. ಈ ಲೋಕ ಜನನೇ ಆ ತರ ಇರ್ಬೇಕಾದ್ರೆ ದೇವ್ರು, ನೀನು ಅದ್ರ ಜೊತೆ ಹೆಚ್ಚಾಗಿ ಸಂಪರ್ಕ ಇದ್ರೆ ದೇವ್ರು ಹೆಚ್ಚಾಗಿ ನಿನ್ ಕಾರ್ಯಗಳನ್ನು ಮಾಡ್ತಾರೆ. ನೀವು ಪ್ರಾರ್ಥನೆ ಮಾಡಲ್ಲ, ವಾಕ್ಯನ ಓದಲ್ಲ, ನೀನು ದೇವರನ್ನೇ ಅಸಡ್ಡೆ ಮಾಡಿ ನಿನ್ನ ಲೋಕದಲ್ಲೇ ನೀನ್ ಇರ್ತೀಯ ಅಂದ್ರೆ ಏನಂತೀರಿ? ನಿನ್ ಲೋಕದಲ್ಲಿ ನಿನ್ನಿದ್ರಿ, ನಿಮ್ ಲೋಕದಲ್ಲಿ ನಿನ್ನನ್ನು ಬಿಟ್ಬಿಡ್ತಾನೆ ದೇವ್ರು, ಕೈ ಬಿಡ್ತಾನೆ. ಹೆಚ್ಚಾಗಿ ಪ್ರಾರ್ಥನೆ ಮಾಡೋದು, ಹೆಚ್ಚಾಗಿ ದೇವ್ರ ಸಂಬಂಧ ಹೊಂದಿಕೊಳ್ಳೋದು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ. ದಾವೀದ ಹೇಳ್ತಾನೆ, ಎಡೆಬಿಡದ ದೇವರನ್ನು ಕೊಂಡಾಡ್ತಾನೆ. ಎಡೆಬಿಡದು ಕೊಂಡಾಡ್ತಿದ್ದೀರಾ? ಎಡೆಬಿಡದಂದ್ರೇನು? ಯಾವಾಗಲೂ ಸ್ವಲ್ಪನೂ ಗ್ಯಾಪ್ ಕೊಡದೆ, ಸ್ವಲ್ಪನೂ ಆತನ ಮರೆಯದೆ, ಎಡೆಬಿಡದೆ, ಯಾವಾಗಲೂ ಸ್ತೋತ್ರ ನನ್ನ ಬಾಯಲ್ಲಿದೆ ಅಂತಾನೆ. ದಾವೀದನು ಹೇಳ್ತಾನೆ, ಆತನ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನಿಮ್ಮ ಬಾಯಲ್ಲಿ ಐತಾ? ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ. ಆತನ ಬಾಯಲ್ಲಿ ಇರ್ತಿತ್ತಂತೆ. ಅಂದ್ರೆ ಏನ್ ಮಾಡ್ತಿದ್ದ?
ಬಾಯಲ್ಲಿ ಯಾವಾಗಲೂ ಕೂಡ ಟ್ರಶ್ ಅನ್ನೋದು ಸ್ತೋತ್ರ ಸ್ತೋತ್ರ ಸ್ತೋತ್ರ. ಉಶ್. ಕುರಿಗಳು ಹೊಡಿದ ಹೆಂಗೆ? ಕುರಿಕಾಯ ದಾವಿದ ಅಲ್ಲೇರಿಯಾ. ಆಮೆನ್. ಕುರಿಗಳು ಓಡಿಸ್ತಾ ಇದ್ದ, ಮತ್ತೆ ಇನ್ನೊಂದು ಓಡಿಸಿದ ತಕ್ಷಣ ಏನಾಗ ಮತ್ತೆ ಸ್ಟಾರ್ಟ್ ಯಾವುದು? ಸ್ತೋತ್ರ ಸ್ತೋತ್ರ ಅಲ್ಲೇಲುಯ್ಯ. ಆಮೆನ್. ನೋಡ್ರಿ, ಆತನಂತ ಮನಸ್ಸು ಬಾಯಾರಿದ ಜಿಂಕೆ ನೀರಿಗೋಸ್ಕರ ಎಂಬಂತೆ ನನ್ನ ಮನ ಯೆಹೋವನಿಗೋಸ್ಕರ ಆತುರಗೊಳ್ಳುತ್ತದೆ. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಆತುರಗೊಳ್ತದ? ತಿನ್ನೋದಕ್ಕೋಸ್ಕರ ಆತುರಗೊಳ್ತದ? ಅಥವಾ ಬೇರೆ ಯಾವ್ದಕ್ಕಾದ್ರೂ ಆತುರಗೊಳ್ತದ? ನೋಡ್ರಿ, ವಿಚಾರ ಮಾಡ್ರಿ, ಆಲೋಚನೆ ಮಾಡ್ರಿ. 34ನೇ ಕೀರ್ತನೆ 1ನೇ ವಚನ ಓದ್ರಿ. ಕೀರ್ತನೆ 34. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಸಾಕು, ಐತಾ? ನಿಮ್ ಬಾಯಲ್ಲಿ ಐತಾ? ಆಮೆನ್. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಹಲ್ಲೆಲೂಯಾ. ಆಮೆನ್. ಪ್ರಶ್ನೆ ಕುತ್ಕೊಂತೀರಿ ಅಂತ ತಿಳ್ಕೊಳ್ರಿ. ಸ್ತೋತ್ರ ಯಾಕೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ರಿ ನೋಡೋಣ. ಎಷ್ಟೊತ್ತು ಮಾಡ್ತೀರಿ ಸ್ತೋತ್ರ? ಕಣ್ಮುಚ್ಕೊಳ್ರಿ. ಅಲ್ಲಿ ಪಕ್ಕದಲ್ಲಿ ನೀವು ಎಬ್ಬಿಸ್ರೈ. ಯಾಕೆ ಕಣ್ಮುಚ್ಕ ಕಂಟಿಗೆ ಅಂತ ಯಾರು ಎಬ್ಬಿಸ್ತಾರಾ? ಮನುಷ್ಯನಿಗೇನೋ ಗುಣಗುಡ್ತದಿ ಅಂತ ಎಬ್ಬಿಸ್ತಾರಾ? ಇಲ್ಲ. ಸ್ತೋತ್ರ ಮಾಡ್ರಿ ನೋಡೋಣ. ಎಷ್ಟೊತ್ತು ಮಾಡ್ತೀರಿ ನೋಡ. ನಿಮ್ಮೂರು ಹೋಗೋವರೆಗೂ ಸ್ತೋತ್ರ ಮಾಡ್ತೀರಾ? ಹಲ್ಲೆಲೂಯಾ. ಆಮೆನ್. ಬೈಕ್ ಹೊಡಿತಾ ಇರ್ತೀರಿ, ಸ್ತೋತ್ರ ಮಾಡೋದು ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ ನೋಡೋಣ. ಎಲ್ಲಿ ನಿಲ್ಲಿಸಿರ್ತಾರೋ ನಿಮಗೆ ಗೊತ್ತಿಲ್ಲ. ಆಮೆನ್. ಊರಿಗೆ ಹೋದ್ಮೇಲೆ ನೆನಪಾಗುತ್ತೆ, ಅಯ್ಯ ಸ್ತೋತ್ರ ಹೇಳ್ಬೇಕಾಯ್ತು. ಹಲ್ಲೆಲೂಯಾ. ಆಮೆನ್. ಇಂಥ ಸ್ತೋತ್ರಗಳು, ಇಂಥ ರೀತಿ ನಮ್ಮದು ದೇವ್ರ ನೆನ್ಸೋದಂದ್ರೆ ನಮಗೆ ಕೂಡ ದೇವ್ರ ಸಹಾಯ ಮಾಡ್ಬೇಕಂತ ನಾವು ಬಯಸ್ತೀವಿ. ಸೋಮಾರಿಗಳು ನಾವು, ಕೆಲಸ ಮಾಡಲ್ಲ, ಕೂಲಿ ಕೇಳ್ತೀವಿ. ಸೋಮಾರಿಗಳು ಏನ್ ಮಾಡ್ತಾರೆ? ಕೆಲಸ ಮಾಡಲ್ಲ, ಕೂಲಿ ಬೇಕವ್ರಿಗೆ, ದುಡ್ಡು ಬೇಕವ್ರಿಗೆ, ಕೆಲಸ ಅಂತೂ ಮಾಡಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ಅಡ್ಡಾಡಿ, ಏನು ಕಳೆ ಕೆತ್ತಲಿಲ್ಲ ಏನಿಲ್ಲ, ಆ ಕಡೆ ಈ ಕಡೆ ಅಡ್ಡಾಡಿ ದುಡ್ಡು ಕೊಡೋಣ ಕೂಲಿ. ಕೂಲಿ ಇಲ್ಲ. ನೀವು ಈಗ ಏನು ಕೆಲಸ ಮಾಡಿದ ಅಂತ ಕೇಳ್ತೀನಿ ಯಜಮಾನ. ಅಯ್ಯೋ ನಿಮ್ಮ ಹೊಲ್ದಾಗ ಇದ್ದೀನಿ, ನೀವು ಹೊಲ್ದಾಗ ಇದೀ. ನಾವು ಯೇಸು ಸ್ವಾಮಿ ನಂಬಿಕೆ ಇದೀವಿ, ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ನಾವು. ನಮ್ಮ ಬಾಯಿ ಏನು ಸ್ತೋತ್ರ ಮಾಡ್ತಾ ಇಲ್ಲ, ನಮ್ಮ ಮನಸ್ಸು ಏನು ಹೇಳ್ತಾ ಇಲ್ಲ ದೇವ್ರ ಬಗ್ಗೆ. ಬೇರೆ ಏನೇನೋ ಕಲ್ಪನೆಗಳು ಲೋಕದ್ದು. ದೇವ್ರು ನಮಗೆ ಅದು ಕೊಟ್ಟರು ಚೆನ್ನಾಗಿತ್ತು, ಇದು ಕೊಟ್ಟರು ಚೆನ್ನಾಗಿತ್ತು, ನಮಗೆ 1 ಲಕ್ಷ ರೂಪಾಯಿ ಕೊಟ್ಟರು ಚೆನ್ನಾಗಿತ್ತು, ನಮಗೆ 10 ಲಕ್ಷ ಕೊಟ್ಟರು ಚೆನ್ನಾಗಿತ್ತು, ಎಲ್ಲ ದುಡ್ಡು ಅದಾವೆ, ನಮ್ಮ ಕಡೆ ದುಡ್ಡಿಲ್ಲ, ನಾವೇನು ಮಾಡ್ಬೇಕು. ಇದು ಸ್ತೋತ್ರ ನಮ್ದು. ಆಮೆನ್. ಯಾವ ಸ್ತೋತ್ರ ನಮ್ದು? ಸೋಮಾರಿಗಳು ಇಡೀ ಜಗತ್ತಿಗೆ ನಂಬರ್ 1 ಶ್ರೀಮಂತ ಯೇಸು ಕ್ರಿಸ್ತನು. ಆಮೆನ್. ಆತನ ಬಳಿಗೆ ಬಂದು ಆತನ ಬಳಿ ನಾವು ಅದನ್ನು ಪಡ್ಕೊಳ್ಳಿಲ್ಲ, ಸೋಮಾರಿಗಳಾಗದೀವಿ, ಕೂಲಿ ಕೇಳ್ತೀವಿ. ನಾವು ದೇವರೇ ನೀನು ನಂಬಿದೀವಿ. ಯಾವ ರೀತಿ ನಂಬಿಕೆ ಅಂತ ದೇವ್ರಿಗೆ ಕೇಳ್ತಾನೆ. ನಿಮ್ಮನ್ನ ದೇವ್ರಿಗೆ ಕೇಳ್ತಾನೆ, ಯಾವ ರೀತಿ ನಂಬಿಕೆ ಅಂದ್ರೆ ಒಂದ್ ದಿವಸನ ಸ್ತೋತ್ರ ಹೇಳಿಲ್ಲ, 1 ಗಂಟೆ ಯಾರು ಸ್ತೋತ್ರ ಹೇಳಿಲ್ಲ. ನೋಡ್ರಿ, ದಾವೀದನಿಗೆ ಆತನ ಬಾಯಿ ಕೆಲಸ ಮಾಡ್ತು. ದೇವ್ರ ಅವನ ತಂದು ಏನ್ ಮಾಡ್ದ? ಕುರಿ ಕಾಯ್ದನ್ನು ಬಿಡಿಸಿ ಏನ್ ಮಾಡ್ದ? ರಾಜನಾಗಿ ಮಾಡ. ರಾಜನ. ಆಮೆನ್. ಕೂಲಿ ಕೊಟ್ನಾ ದೇವ್ರು? ದೊಡ್ಡ ಕೂಲಿ. ಎಡೆ ಬಿಡದೆ ಕೊಂಡಾಡಿದ ಕೂಲಿ ಕೊಟ್ನಾ? ದೊಡ್ಡ ಕೂಲಿ. ಎಂತ ಕೂಲಿ? ರಾಜ. ಆಮೆನ್. 20 ಲಕ್ಷ ಜನರನ್ನ ಆಳೋದಕ್ಕೆ ಅರಮನೆ, ಬೆಳ್ಳಿ ಬಂಗಾರ, ಆಸ್ತಿ ಸಾಕಷ್ಟು, ಈ ದೇಶದ ಜನರ ಎಲ್ಲ ಆಳಂತದ್ದು ಮುಖ್ಯಮಂತ್ರಿ ಮಾಡ್ಲಿಲ್ಲ. ದೇವ್ರೇನ್ ಮಾಡ್ದ? ಪ್ರಧಾನಮಂತ್ರಿ ರಾಜನನ್ನಾಗೆ ಮಾಡ್ದ. ಆಮೆನ್. ಕೂಲಿ ಕೊಟ್ನಾ ದೇವ್ರು? ಕೂಲಿ ಕೊಡ್ತಾನೆ. ನೀವು ಕರೆಕ್ಟಾಗಿ ನಂಬಿಗಸ್ತರಾಗಿದ್ರೆ, ನಂಬಿಗಸ್ತರಾಗಿ ಕೆಲಸ ಮಾಡಿದ್ರೆ. ಹಲ್ಲೆಲೂಯಾ. ಆಮೆನ್. ನೀವು ಸ್ತೋತ್ರ ಹೇಳೋದು ಏನಂದ್ರೆ ದೇವ್ರ ಹೊಲದಲ್ಲಿ ಕೆಲಸ ಮಾಡ್ದಂಗೆ. ಆಮೆನ್. ಸುಮ್ಮನೆ ಕುಂತ್ರೆ ಏನಂದ್ರೆ ಹೊಲಕ್ಕೆ ಹೋಗಿದಿ, ಕೆಲಸ ಮಾಡಿಲ್ಲ ಅಂತ ಅರ್ಥ. ಯೇಸು ಸ್ವಾಮಿ ನಂಬಿದಿರಿ, ನೀವು ಕೆಲಸ ಮಾಡ್ತಾ ಇಲ್ಲ. ನೀವು ನಂಬಿದೀವಿ ನಾವು ನಮ್ಮ ಹೆಸರಿಗೋಸ್ಕರ ಯಾರನ್ನ ಹೊಲಕ್ಕೆ ಹೋದ್ರೆ ಏನೋ ಆಗಲ್ಲ ಕೆಲಸ. ಅಲ್ಲಿ ಬಗ್ಗೆ ಏನ್ ಮಾಡ್ಬೇಕು? ಕೆಲಸ ಮಾಡ್ಬೇಕು. ಹೊಲಕ್ಕೆ ಹೋಗಿ ಬಂದೆ ಕೆಲಸ ಏನ್ ಮಾಡ್ದೆ? ಏನಿಲ್ಲ ಅಂದ್ರೆ ಹೊಲನೇ ಬೆಳೆಯಲ್ಲ, ಹೊಲನೇ ಕೂಲಿ ಕೊಡಲ್ಲ ನಿನಗೆ. ಅಲ್ಲಿ ಏನಾದ್ರು ಕಳೆ ಪದ ಕಿತ್ತಾಕಿ ಬಂದು, ಏನಿಲ್ಲ ಬಜ್ಜಿ ಸುಮ್ಮನೆ ಹೋದೆ, ತೆಲಿಗಿಮ್ ತಗೊಂಡೋಗಿ ಬಾಸಿಗೆ ತಗೊಂಡೋಗಿದ್ದೆ, ಊಟ ತಗೊಂಡೋಗಿದ್ದೆ, ತಿಂದು ಮಲಗಿ ಬಂದೆ ಅಂದ್ರೆ
ನಿನಗೆ ಕೆಲಸ ಆಗತ್ತಾ? ಕೂಲಿ ಕೊಡ್ತತಾ? ನೋಡ್ರಿ, ಲೋಕದ ಕೆಲಸನೇ ನಾವು ಸುಮ್ಮನೆ ಮೈಗಡ್ರಾಗಿ ತಿರುಗೋದಾದ್ರೆ ಲೋಕನೇ ನಮಗೆ ದುಡ್ಡು ಕೊಡಲ್ಲ. ನೀವು ದೇವ್ರು ಕೊಡ್ತಾನ? ದೇವ್ರು ನಂಬಿದೀವಿ, ಕರೆ ಒಳ್ಳೇದೇ, ನೀವೆಲ್ಲ ದೇವ್ರು ನಂಬಿದ್ರಿ, ಒಳ್ಳೇದೇ. ಆದ್ರೆ ನಮ್ಮಲ್ಲಿ ಏನಿಲ್ಲ, ದೇವ್ರಿಗೋಸ್ಕರ ಯಾವುದೇ ರೀತಿ ಸ್ತೋತ್ರಗಳಿಲ್ಲ, ಆಮೆನ್. ಕೊಂಡಾಡುವಿಕೆ ಇಲ್ಲ, ಸ್ತುತಿ ಇಲ್ಲ, ಆತನ ನೆನೆಸೋದು ಇಲ್ಲ. ಆತನ ನಂಬಿದೀವಿ, ಆತನ ನಂಬಿದ್ರೆ ನಾವೇನಾಗಿದ್ದೀವಪ್ಪ ಅಂದ್ರೆ ಕೇವಲ ಏನಾಗಿದ್ದೀವಿ, ಹೆಸರಿಗೆ ಮಾತ್ರ ನಂಬಿದೀವಿ ಅಷ್ಟೇ. ಈ ಮಕ್ಕಳು ದುಡ್ದು ಕೊಡ್ಲಿಲ್ಲ ಆ ತಂದೆಗೆ ಅಂದ್ರೆ ಮಕ್ಕಳಂದ್ರೆ ಮಕ್ಕಳು ಅಷ್ಟೇ. ಅವು ತಂದೆ ಏನ್ ಹೇಳ್ತಾನೆ, ಮಕ್ಕಳು ಬಿಡಪ್ಪ, ಏನ್ ಮಾಡ್ತೇವೆ, ದುಡಿಯಂಗಿಲ್ಲ ಅವು. ನೋಡ್ರಿ, ಹಂಗೆ ದೇವ್ರು ನಮ್ಮನ್ನ ಆ ರೀತಿ ತಿಳ್ಕೊಂಡಾನೆ. ಮಕ್ಳು ಅದಾರಪ್ಪ, ಮಲೆಬನದಾಗ ಭಾಳ ಜನ ಅದಾರೆ, ಆದ್ರೆ ಅವು ದುಡಿಯಂಗಿಲ್ಲ, ಸೋಮಾರಿಗಳು ಅಂತ ದೇವರು ಎಷ್ಟು ದೇವದೂತರ ಜೊತೆ ಹೇಳಿಕೆಯನ್ನು ನಮ್ಮ ಬಗ್ಗೆ. ಅಲ್ಲಯ್ಯ, ಆಮೆನ್. ಆ ರೀತಿ ಹೇಳಿಕೆ ಬೇಕಾ ಬೇಜಾರ್ದಾಗ? ಬೇಡ, ಹಂಗಾರ ಸ್ತೋತ್ರ ಮಾಡ್ರಿ, ಆಮೆನ್. ಕೆಲಸ ಮಾಡ್ರಿ ದೇವ್ರ ಹೊಲ್ದಾಗ. ಆಮೆನ್. ದೇವ್ರು ಏನ್ ಮಾಡ್ತಾನೆ? ನಿಮಗೆ ಭರ್ಜರಿ ಕೂಲಿ ಕೊಡು. ಆಮೆನ್. ಎಡೆ ಬಿಡದೆ ಕೊಂಡಾಡ್ತೇನೆ. ಅಲ್ಲಯ್ಯ, ಆಮೆನ್. ದಾವೀದನು ಒಂದಲ್ಲ, ಅದ್ಭುತವಾದಂತ ಮನುಷ್ಯ ಆತನು. ಅದ್ಭುತವಾದಂತ ಮನುಷ್ಯ. ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ದ ಅಂತ ಗೊತ್ತಾ ನಿಮ್ಗೆ? ಅದು ಸ್ತೋತ್ರ ಆಗತ್ ಬಿಡ್ರಿ. ಯಾವಾಗಲೂ ಸ್ತೋತ್ರ ಮಾಡ್ತಿದ್ದ, ಎಡೆ ಬಿಡದೆ ಸ್ತೋತ್ರ ಮಾಡ್ತಿದ್ದ. ಯಾವಾಗಲೂ ಆತನ ಬಾಯಲ್ಲಿ ಕೊಂಡಾಟ ಇತ್ತು, ಸ್ತೋತ್ರ ಇತ್ತು. ಅಲ್ಲೆಲ್ಲೂಯ್ಯ. ಆಮೆನ್. ಮತ್ತೆ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, 6ನೇ ಅಧ್ಯಾಯ 6ನೇ ವಚನ ಓದ್ರಿ. ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ದಂತೆ? ಸುಳ್ಳು. 6ನೇ ಅಧ್ಯಾಯ ಕೀರ್ತನೆ, ಸುಳ್ಳಿಲ್ಲಲ್ಲಿ 6ನೇ ವಚನದಿಂದ, ನಾನು ನರಳಿ ದಣಿದಿದ್ದೇನೆ. ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ, ಹಾಸಿಗೆಯು ಕಣ್ಣೀರಿನಿಂದ ನೆನೆದು ಹೋಗುತ್ತದೆ. ದುಃಖದಿಂದ ನನ್ನ ಕಣ್ಣು ಡೊಗರಾಯಿತು, ವಿರೋಧಿಗಳ ಬಾಧೆಯ ದೆಸೆಯಿಂದಲೇ ಮೊಬ್ಬಾಯಿತು. ಸಾಕ್ಬಿಡ್ರಿ, ಏನಾಗಿದ್ದಂತೆ? ಕಣ್ಣೀರು ಸುರಿಸಿ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ 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 ಕಣ್ಣೀರು ಸುರಿಸಿ ಹಾಸಿಗೆನೆಲ್ಲ ತೊಯಿಸ್ಬಿಡ್ತಿದ್ನಂತೆ. ಈಗ ನಮ್ಮದ್ ಲೆಕ್ಕಾಕ್ರಿ. ಮತ್ ರಾಜನನ್ನಾಗಿ ಯಾಕೆ ದೇವ್ರ ಅವನನ್ನು ಮಾಡಿದ್ನಪ್ಪ ಅಂದ್ರೆ ಈ ತರ ನೋಡ್ರಿ, ಅವನ ಜೀವಿತ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತಂತೆ? ಕಣ್ಣೀರ್ ಹಾಕಿ 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 ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾ ಕಣ್ಣೀರ್ ಹಾಕಿ ಅಲ್ಲಿ ಹಾಸಿಗೆಲ್ಲ ಒದ್ದೆ ಆಗ್ಬಿಡ್ತಿತ್ತಂತೆ. ನಿಮ್ದು ಹಾಸಿಗೆ ಒದ್ದೆ ಆಗೋದಲ್ಲ, ಒಂದ್ ಹನಿ ಆದ್ರೆ ಕಣ್ಣೀರ್ ಬಂತ ದೇವ್ರ ಮುಂದೆ? ಒಂದ್ ಹನಿ ರೀ, ಕಣ್ಣು ಡ್ರಾಪ್. ಅಲ್ಲೆಲ್ಲೂಯ್ಯ. ಮತ್ ನಮ್ಮನ್ನು ದೇವ್ರ ಆಶೀರ್ವಾದ ಮಾಡಿದ್ರೆ ಹೆಂಗ್ ಮಾಡ್ತಾರೆ? ಕಣ್ಣೀರಿಂದ ಮಂಚನೆ ತೇಲಾಡ್ತಿತ್ತಂತೆ. ಇನ್ನೆಷ್ಟು ಕಣ್ಣೀರು ಒಳಗಿರ್ಬೇಕು, ಎಷ್ಟು ಚೆಂಬು ನೀರು ಕುಡಿತಿದ್ದ. ಅಲ್ಲೆಲ್ಲೂಯ್ಯ. ಅದು ಹೋಗ್ಲಿ ಬಿಡ್ರಿ, ಮಂಚ ತೇಲಾಡೋದು ಬೇಡ. ನಮ್ದು ಹಾಸಿಗೆ ಏನಾದ್ರೂ ಒದ್ದೆ ಆಗ್ಬೇಕಾ? ಹಾಸಿಗೆ ಏನಾದ್ರೂ ತೊಯ್ದೋಗ್ಬೇಕಲ್ರಿ, ನೆನಿಬೇಕಲ್ಲ ಹಾಸಿಗೆ. ನೀರಿನಿಂದ, ಕಣ್ಣೀರಿನಿಂದ ನೀರ್ ಹಾಕಿ ನೀವು ಒಂದು ಚೆಂಬು ನೀರು ತಂದೆಲ್ಲ ಚೆಲ್ಕೆಂದು, ನನ್ನ ಮಂಚ ಕೂಡ, ನಂದು ಹಾಸಿಗೆ ಕೂಡ ಒದ್ದೆ ಆಗಿತ್ರಿ, ರಾತ್ರಿ ಕಣ್ಣೀರಾಕಿ ಪ್ರಾರ್ಥನೆ ಮಾಡಿದ್ದೆ. ದೇವ್ರು ಡೂಪ್ಲಿಕೇಟ್ ಎಲ್ಲ ಕಂಡುಹಿಡಿತಾನೆ. ದೇವ್ರು ದಾವಿದ ಡೂಪ್ಲಿಕೇಟ್ ಅಲ್ಲ ದೇವರಿಗೆ. ಅದ್ಭುತವಾದಂತ ನಂಬಿಕೆಸ್ತ ಮನುಷ್ಯ ನೋಡಿ. ರೀತಿ ಕಣ್ಣೇನಾಗಿದ್ವಂತೆ? ಚೊಕ್ಕರ ಆಗ್ಬಿಟ್ಟಿದ್ವಂತೆ. ನೀರು ಹಾಕಿ 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 ಆ ಒಂದು ಹಾಸಿದಂತ ಹಾಸಿಗೆ ಎಲ್ಲ ತೊಯ್ದು ಹೋಗಿ, ನೋಡ್ರಿ, ದುಃಖದಿಂದ ಕಣ್ಣೀರು ಕಣ್ಣು ಡೊಕರಾಯಿತು. ಹಲ್ಲೆಲೂಯಾ. ಈ ರೀತಿ ನೋಡ್ರಿ, ಇಂಥ ಒಂದು ಪ್ರಾರ್ಥನೆ ಮಾಡಿದೀರನ್ರಿ ನೋಡ್ರಿ. ಮತ್ತೆ ಆಶೀರ್ವಾದ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ತಾನೆ? ನಮ್ಮೆಲ್ಲರಿಗೂ ಆಶೀರ್ವಾದ ಬೇಕು. ಹೇಳಿದ ತಕ್ಷಣ ₹1,00,000 ಇಟ್ಟಿರ್ಬೇಕು ದೇವ್ರು. ಆಮೇಲೆ ಅಂದ ತಕ್ಷಣ ಅಲ್ಲಿ ₹1,00,000 ಇರ್ಬೇಕು. ಕೊಡ್ತಾನೆ ದೇವ್ರು, ದುಡ್ಡು ಏನು ಕಡಿಮೆ ಇಲ್ಲ. ದೇವ್ರ ದುಡ್ಡು ಕಡಿಮೆ ಐತಾ? ಪ್ರವಾದಿ ಬ್ರಹ್ಮರು ಹೇಳ್ತಾರೆ, ದೇವ್ರ ದುಡ್ಡು ಕಡಿಮೆ ಇಲ್ಲ ಅಂತೆ. ಬೆಳ್ಳಿ ಬಂಗಾರ ಆಸ್ತಿ ಯಾವುದೂ ಕಡಿಮೆ ಇಲ್ಲ ಅಂತ. ಆತಂದ ಈ ಜಗತ್ತೆಲ್ಲ ನಿನಗೆ ನನಗೆ ಕೊಡ್ಲಿಕ್ಕೆ ರೆಡಿ ಅದಾನಂತ. ಆದ್ರೆ ನಂಬಿಗಸ್ತ್ರಿಲ್ಲ ಅಂತ. ಅದ್ ತಗೊಳಕ್ಕೆ ನಂಬಿಗಸ್ತಿಲ್ಲ. ಅದಕ್ಕೆ ಪ್ರವಾದಿ ಹೇಳ್ತಾರೆ, ಕೇವಲ ನಂಬು.
ಸಮಸ್ತವು ಸಾಧ್ಯ. ಸಾಧ್ಯ. ಆಮೇನ್. ಕೇವಲ ನಂಬು, ಕೇವಲ ನಂಬು, ಸಮಸ್ತವು ಸಾಧ್ಯವೇ. ಸಾಧ್ಯ. ನೋಡ್ರಿ, ಅರ್ಥ ಆಗ್ತಿದೆಯಾ? ಆಮೇನ್. ಈ ರೀತಿ ಬಹು ಅದ್ಭುತವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿದ್ದ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿದ್ದನ. 31ನೇ ಅಧ್ಯಾಯ ತೆಗಿರಿ. ಅದರಲ್ಲಿ ಕೀರ್ತನೆ ಒಳಗೆ 31 ಅಧ್ಯಾಯ. ಹಲ್ಲೆಲೂಯಾ. ಆಮೇನ್. 9ನೇ ವಚನ ಓದ್ರಿ. ಯೆಹೋವನೇ ಕರುಣಿಸು, ಕಷ್ಟದಲ್ಲಿ ಬಿದ್ದಿದ್ದೇನೆ. ನನಗುಂಟಾದ ಬಾಧೆಯ ದೆಸೆಯಿಂದ ನನ್ನ ಕಣ್ಣು ಗುಡ್ಡು ಸೇದಿ ಹೋಗಿದೆ. ದೇಹಾತ್ಮಗಳು ಕುಗ್ಗಿ ಹೋದವು. ನನ್ನ ಜೀವಮಾನವೆಲ್ಲ ದುಃಖದಲ್ಲಿಯೂ ನಿಟ್ಟುಸಿರಿನಲ್ಲಿಯೂ ಕಳೆದು ಹೋಗುತ್ತಾ ಇದೆ. ನನ್ನ ಅಪರಾಧದಿಂದ ನನ್ನ ಶಕ್ತಿಯು ಕುಂದಿ ಹೋಯಿತು. ನನ್ನ ಎಲುಬುಗಳು ಸವೆದು ಹೋಗಿವೆ. ಹಾಕ್ಬಿಟ್ಟು ನಾವು ನೋಡ್ತೇವೆ ಈ ರೀತಿ ಅದ್ಭುತವಾದಲ್ಲಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿದ್ದನು. ಆಮೇನ್. ಅದ್ಭುತವಾಗಿ ಕೇಳ್ತಿದ್ದ, ಅದ್ಭುತ ಕೊಡ್ತಿದ್ದ ದೇವ. ಕೇಳ್ತಿದ್ದ, ಕೊಡ್ತಿದ್ದ. ಹೌದಾ? ಆಮೇನ್. ನಾವು ಕೇಳಲ್ಲ, ನಮಗೆ ಕೊಡಲ್ಲ. ಅಲ್ಲೇ ಇದೆ ಉತ್ತರ. ಎಲ್ಲಿದೆ ಉತ್ತರ? ಅಲ್ಲೇ ಇದೆ. ಕಷ್ಟಗಳಂತೀವಿ, ಪ್ರಾರ್ಥನೆ ಮಾಡಲ್ಲ. ನೋಡಿ, ಕಷ್ಟದಾಗ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ದೇನೆ. ಬಾಧೆಯ ದಿಶೆಯಿಂದ ನಾನು ಈ ಥರ ಆಗಿನಿ, ಆ ಥರ ಆಗಿನಿ ದೇವ್ರೆ. ಕಷ್ಟಗಿದ್ದಾಗ ಯಾವ ರೀತಿ? ಕರುಣಿಸು. 9ನೇ ವಚನ, ಯೆಹೋವನೇ ಕರುಣಿಸು, ಕಷ್ಟದಲ್ಲಿ ಬಿದ್ದೋಗಿದ್ದೀನಿ. ಯಾರಿಗೆ ಹೇಳ್ತದ ಇದನ್ನ? ಯಾರ ಹತ್ರ? ಮನುಷ್ಯರ ಹತ್ರ ಕೇಳ್ತಿಲ್ಲ. ಕಷ್ಟದಲ್ಲಿ ಬಿದ್ದೋಗಿದ್ದೀನಿ ರೀ. ಏನ್ ಮಾಡ್ತೀರಿ? ಭಯಂಕರ ಕಷ್ಟ. ನನ್ನಂತ ಕಷ್ಟ ಯಾರಿಗಿಲ್ಲ. ಜಗತ್ತಿಗೆ ಬರಬಾರ್ದ್ರಿ, ಯಾರಿಗೆ ಬರಬಾರ್ದು ನನ್ನಂತ ಕಷ್ಟ. ನಾವು ಜನರ ಹತ್ರ ಹೇಳ್ಕೊಂತೀವಿ. ಆದ್ರೆ ದಾವೀದನ ಜನರ ಹತ್ರ ಹೇಳುವಂತ ದೇವ್ರ ಮಗ ಆಗಿರ್ಲಿಲ್ಲ. ದೇವ್ರ ಹತ್ರ ಹೇಳುವಂತಾನೆ. ಆಮೆನ್. ದೇವ್ರ ಹತ್ರ ಏನ್ ಹೇಳ್ದ? ಕರುಣಿಸು, ಕಷ್ಟದಲ್ಲಿ ಬಿದ್ದು ಹೋಗಿದ್ದೇನೆ. ನನಗುಂಟಾದ ಬಾಧೆಯ ದೇಶದಿಂದ ನನ್ನ ಕಣ್ಣು ಸೇದಿ ಹೋಗಿದೆ. ಅಲ್ಲವಿಯಾ? ನನ್ನ ಜೀವಮಾನದಲ್ಲಿ ದುಃಖದಲ್ಲಿ ನಿಟ್ಟುಸಿರಲ್ಲಿ ಕಳೀತಾ ಇದೆ. ನನಗೆ ನನ್ನ ಜೀವಮಾನ ಎಲ್ಲಿ ಹೆಂಗೆ ಯಾವ ರೀತಿ ಕಳೀತಾ ಇದೆ? ದುಃಖದಲ್ಲಿಯೂ ನಿಟ್ಟುಸಿರಿನಲ್ಲಿಯೂ ಕಳೀತಾ ಇದೆ. ನನ್ನ ಅಪರಾಧದಿಂದ ನನ್ನ ಶಕ್ತಿ ಕುಂದು ಹೋಗಿದೆ. ನನ್ನ ಎಲುಬುಗಳು ಸವದು ಹೋಗಿವೆ. ಅಲ್ಲವಿಯಾ? ನನ್ನ ಎಲ್ಲಾ ಹಿಂಸಕರ ದೇಶದಿಂದ ದೂಷಣೆಗೆ ಗುರಿಯಾಗಿದ್ದೇನೆ. ವಿಶೇಷವಾಗಿ ನೆರೆಯವರು ನನ್ನನ್ನು ನಿಂದಿಸ್ತಾರೆ. ನನ್ನ ಪರಿಚಿತರಿಗೆ ನನ್ನ ಭೀತಿ ಉಂಟಾಯಿತು. ನನ್ನನ್ನು ದಾರಿಯಲ್ಲಿ ಕಂಡವರೆಲ್ಲ ಓರಿಯಾಗಿ ಹೋಗ್ತಾರೆ. ನಾನು ಸತ್ತವರಂತೆ ಯಾರ ಜ್ಞಾಪಕಕ್ಕೂ ಬಾರದವನಾದನು. ಒಡೆದ ಬೋಕಿ ಅಂತಿದ್ದೇನೆ. ಅನೇಕರು ನನ್ನ ಪ್ರಾಣ ತೆಗಿಬೇಕಂತ ವಂಚು ಆಗ್ತಾ ಇದ್ದಾರೆ. ಅವರು ಪಿಸುಗುಟ್ಟುವ ಮಾತುಗಳು ನನ್ನ ಕಿವಿಗೆ ಬಿದ್ದಿವೆ. ಕೊಲೆ ಮಾಡ್ಬೇಕು ಇವನ್ನ, ಮುಗಿಸ್ಬಿಡ್ಬೇಕು ಇವನ್ನ ಅಂತ ಹೇಳುವಂತ ಮಾತುಗಳು ನನ್ನ ಕಿವಿಗೆ ಬಿದ್ದಿವೆ. ಎಲ್ಲಾ ಕಡೆ ನನಗೆ ಭೀತಿ ಇದೆ. ಇಂಥ ಸಮಯದಲ್ಲಿ ಈ ತರ ಕಷ್ಟ ಇದ್ದಾಗ ದೇವರ ಹತ್ರ ಹೇಳ್ಕೋಬೇಕು ನೀವು. ದಾವೀದ ಎಷ್ಟನಿಗೆ ಹೇಳ್ಕೊಂಡ ನೋಡ್ರಿ. ಒಬ್ಬ ಮನುಷ್ಯರ ಹತ್ರ ಹೇಳ್ಕೊಂಡಂಗೆ ಹೇಳ್ಕೊಂಡ. ನಮ್ಮ ಮನುಷ್ಯರ ಹತ್ರ ಎಷ್ಟು ಬೇಕಾದ್ರೆ ಹೇಳ್ಕೊಂತೀವಿ. ಹಿಂಗೆ ಆತು, ಹಿಂಗಾತು, ಅದಾತು, ಇದಾತು, ನಮ್ಗೆ ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡ್ದು, ಅದು ಇದು. ನಾವು ಮನುಷ್ಯರ ಅದೇ ದೇವ್ರ ಹತ್ರ ಹೇಳ್ಕೊಂತೀವ. ದೇವ್ರ ಹತ್ರ ಏನ್ ಹೇಳ್ಕೋಬೇಕದ್ದು? ಪ್ರಾರ್ಥನೆ ಮಾಡ್ರಿ. ಏನ್ ಪ್ರಾರ್ಥನೆ ಮಾಡ್ಬೇಕ್ರಿ ಅಂತಾರೆ. ಕಷ್ಟ ಇಷ್ಟೊಂದು ಹೊತ್ಕೊಂಡು ಏನ್ ಪ್ರಾರ್ಥನೆ ಮಾಡ್ಬೇಕು? 2 ಮಾತು, ಆಮೇನ್, ಸ್ತೋತ್ರ, ದೇವಾ ನಿನಗೆ ವಂದನೆ, ನಂದೆಲ್ಲ ಕಷ್ಟ ನಿನಗೆ ಗೊತ್ತೈತಿ, ಆಮೇನ್. ಹಿಂಗೇನು ಸಂಬಂಧಿಕರ ಹತ್ರ ಹೇಳ್ಕೊಳ್ರಿ ನೀವು, ನಂದೆಲ್ಲ ಕಷ್ಟ ಗೊತ್ತೈತಿ, ಏನು ಹೇಳ್ರಿ ಅಂತ ಕೇಳ್ತಾರ ಅವರು. ಸರಿಯಾಗಿ ಹೇಳ್ರಿ, ಕಷ್ಟ ಗೊತ್ತೈತಿ, ನಮ್ಗೇನು ಗೊತ್ತೈತಿ. ದೇವಾ ಹಲ್ಲೆಲೂಯಾ, నా పరిస్థితి అంతా నీకు తెలుసయ్యా, సాయం చేయ. ఏం చెప్పమ్మా ఈ పరిస్థితి ఏమి? అదేయా నీకు తెలుసు. ಯಾರ್ಯಾರು ಏನೇನು ಮಾಡಿದ್ರು ಎಲ್ಲ ಹೇಳ್ಬೇಕು ದೇವ್ರ ಮುಂದೆ. ಹಲ್ಲೆಲೂಯಾ. ಯಾರ್ಯಾರಿಗೆ ಏನೇನು ಮಾಡ್ತಾರೆ, ನಿನಗೆ ಯಾವ ರೀತಿ ವಿರುದ್ಧವಾಗಿ ಅದಾರೆ, ಯಾವ ರೀತಿಯಾಗಿ ಅವ್ರ ಕಣ್ಣು ಗುಡ್ಡಿ ಅವನ ಮೇಲೆ ಬಿಡ್ತಾರೆ, ವಾರೆಗೊಂಡಿಲ್ಲಿ ನೋಡ್ತಾರೆ, ಎಲ್ಲ ಹೇಳ್ಬೇಕು. ನೋಡಿ, ಹೇಳಿದಾನಿಲ್ಲ, ಬಿಸುಗುಟ್ಟುವ ಮಾತುಗಳು ಇವನು ಮುಗಿಸಿ ಬಿಡ್ಬೇಕಂತ. ಬಿಸಿಗುಟ್ಟುವ ಮಾತುಗಳು ಈ ದಾವೀದನ ಕಿವಿಗೆ ಬಿದ್ದದ್ದನ್ನ ದೇವರಿಗೆ ಹೋಗಿ ಹೇಳ್ತದನ್ನ ಪ್ರಾರ್ಥನೆ ಒಳಗೆ. ಸ್ವಾಮಿ ಹಿಂಗೆ ಬಿಸಿಗುಟ್ಟಿದ್ರು, ನಾನು ಭಾಳ ಡೇಂಜರ್ನಾಗ ಇದ್ದೀನಪ್ಪ, ನನ್ನ ಕಾಪಾಡು.
ಎಲ್ಲಾ ಕಡೆ ನನಗೆ ಭೀತಿ ಇದೆ. ಇನ್ನೊಂದು ಮತ್ತೆ ಹೇಳ್ತಾನೆ ನೋಡ್ರಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ, ನಾನಾದರೂ ಯೆಹೋವನೇ ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ, ಆಮೆನ್. ನೀನೇ ನನ್ನ ದೇವರೆಂದು ಹೇಳಿಕೊಂಡಿದ್ದೇನೆ. ಆಮೆನ್. ಸ್ವಾಮಿ ಅವ್ರು ಕೊಲೆ ಮಾಡ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ನನ್ನ ಆಯಸ್ಸು ನಿನ್ನ ಕೈಯಲ್ಲಿ ಆಮೆನ್. ಇದೆಯಾ? ಆಮೆನ್. ಬೆನ್ನಿಂದ ಬರುವಂತ ಆ ಶತ್ರುಗಳಿಂದ ನನ್ನ ತಪ್ಪಿಸಿ ಕಾಪಾಡು. ನಿನ್ನ ಸೇವಕನಾದ ನನ್ನನ್ನು ನಿನ್ನ ಪ್ರಸನ್ನ ಮುಖದಿಂದ ನೋಡು, ಪ್ರೀತಿಯಿಂದ ನನ್ನನ್ನು ರಕ್ಷಿಸು. ಯೆಹೋವನೇ ಮೊರೆ ಇಟ್ಟಿದ್ದೇನೆ, ಆಶಾಭಂಗ ಪಡಿಸ್ಬೇಡಪ್ಪ. ನಾನು ಇಷ್ಟೆಲ್ಲ ಕೇಳಿದ್ದೀನಿ, ನನ್ನನ್ನೇನ್ ಮಾಡ್ಬೇಡ, ನಿರಾಶೆಗೊಳಿಸ್ಬೇಡ. ದುಷ್ಟರಿಗೆ ಆಶಾಭಂಗವಾಗಲಿ, ಅವರು ಸ್ತಬ್ಧವಾಗಿ ಪಾತಾಳಕ್ಕೆ ಹೋಗಲಿ. ಯಾರು ನೀತಿವಂತನನ್ನು ತಾಸ್ಕಾರ ಮಾಡಿ ಗರ್ವದಿಂದ ಕೊಬ್ಬಿನಿಂದಲೂ ಅವರಿಗೆ ವಿರುದ್ಧವಾಗಿ ಸುಳ್ಳು ಹೇಳ್ತಾರೋ ಅವ್ರ ಬಾಯಿ ಮುಚ್ಚಿ ಹೋಗಲಿ. ಸದ್ಭಕ್ತರಿಗೋಸ್ಕರ 19ನೇ ವಚನ, ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು, ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷವಾಗಿವೆ. ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನ ನಿನ್ನ ಸಾನ್ನಿಧ್ಯದಲ್ಲಿಯೇ ಮರೆ ಮಾಡುತ್ತಿ. ನೋಡ್ರಿ, ವಿವಾದಿಸುವ ನಾಲಿಗೆಗಳಿಂದ, ಜಗಳಕ್ಕೆ ಕಾಲ್ಕೆತ್ತದವಲ್ಲ ಅವು ನಾಲಿಗೆಗಳಿಂದ ಕೇಡಾಗದಂತೆ ಅವರನ್ನು ಗೋಪ್ಯ ಸ್ಥಳದಲ್ಲಿ ಅಡಗಿಸಿಡುತ್ತಿ. ಯಾರನ್ನ? ಸದ್ಭಕ್ತರು. ಆಮೆನ್. 23 ವಚನ ಹೇಳ್ತದೆ, ಭಕ್ತರೇ, ನಮಗೆಲ್ಲ ಹೇಳ್ತಾನೆ ಈಗ, ನೀವೆಲ್ಲರೂ ಯೆಹೋವನನ್ನ ಪ್ರೀತಿಸ್ರಿ, ಆತ ನಂಬಿಗಸ್ತರನ್ನ ಕಾಪಾಡ್ತಾನೆ, ಅಹಂಕಾರಿಗಳಿಗೆ ಚೆನ್ನಾಗಿ ಮುಯಿ ತೀರಿಸ್ತಾನೆ. ಯೆಹೋವನ ನಿರೀಕ್ಷಿಸುವರೇ ದೃಢವಾಗಿರ್ರಿ, ನಿಮ್ಮ ಹೃದಯ ಧೈರ್ಯದಿಂದಿರ್ಲಿ. ಇರ್ಬೇಕಾ? ಇದು ದಾವೀದನ ಕತೆ ಹೇಳಿದ್ರ. ದಾವೀದನ ಎಷ್ಟು ಅದ್ಭುತ ಐತೆ, ಎಷ್ಟು ಅಂದ ಐತೆ, ಎಷ್ಟು ದೇವ್ರ ಮುಂದೆ ದೇವರಿಗೆ ಆತನು ಎಷ್ಟು ಅಂಟಿಕೊಂಡಿದ್ದ. ಪ್ರತಿಯೊಂದು ಇಂಚಿನು ಪ್ರತಿಯೊಂದು ಇಂಚಿನು ದೇವರಿಗೆ ತಿಳಿಸೋನಾಗಿದ್ದ. ತನ್ನ ಜೀವಿತದಲ್ಲಿ ಏನ್ ನಡೀತಾ ಬೆಳಗಿನ ಸಾಯಂಕಾಲ ಅದನ್ನೆಲ್ಲ ರಾತ್ರಿ ಪ್ರಾರ್ಥನೆಯಲ್ಲಿ, ಸ್ವಾಮಿ ಹಿಂಗಾತು, ಇಲ್ಲಿಲ್ಲೇ ಹೋಗಿದ್ದೆ, ಇಂತಿಂತರೇ ನನ್ನ ವಾರಗಣೆ ನೋಡಿದ್ರು, ಇಂತಿಂತರೇ ನಾವು ಮಾತಾಡೋದನ್ನ ಕೇಳಿದೆ, ಇದೇ ರೀತಿ ಹಿಂಗಾತು, ಹಿಂಗಿಲ್ಲ, ಅದೆಲ್ಲವೂ ಕೂಡ ನಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿದ್ದೆ, ದೇವ್ರೆ ಅವ್ರು ಹಿಂಗ ಅಂದ್ಬಿಟ್ರು, ಬಹಳ ಬೇಜಾರಾತು ದೇವ್ರೆ. ಹೇಳ್ಬೇಕು ದೇವ್, ಅದನ್ನೆಲ್ಲ ಗೊತ್ತು, ನಮ್ದೆಲ್ಲ ಏನ್ ಪರಿಸ್ಥಿತಿ, ಯಾರ್ಯಾರು ಏನಂದ್ರೆಲ್ಲ ಗೊತ್ತು, ಆದ್ರೆ ನಮ್ಮಿಂದ ಕೇಳಬೇಕಂತ ಬಯಸ್ತಾನ. ಅದನ್ನೇ ಪ್ರಾರ್ಥನೆ ಅಂತ ಕರೀತಾರೆ. ಒಂದ್ ನಿಮಿಷ ಪ್ರಾರ್ಥನೆ ಮಾಡಿ ಕಣ್ಬಿಟ್ಟು ಅರ್ಧ ಗಂಟೆ ಆದಂಗೆ ಅನಿಸ್ತತೆ. ಒಂದ್ ನಿಮಿಷ ಪ್ರಾರ್ಥನೆ ಮಾಡಿದ್ದೆ ಅವ್ರಿಗೆ ಅರ್ಧ ಗಂಟೆ ಆದಂಗೆ ಆಗತ್ತೆ. ಕಣ್ಬಿಟ್ಟು ನೋಡಿದ್ರೆ ಅದು ಮುಳ್ಳು ಅಲ್ಲೇ ಇರ್ತದ. ಇವರೇ ತಿರ್ಬೇಕು ಅದನ್ನ ಅರ್ಧ ಗಂಟೆ ಆಗಂಗೆ. ಎಲ್ಲೆಲ್ಲಿಯಾ ಅಂತ ಪ್ರಾರ್ಥನೆಗಳು ನಮ್ಮ ಪ್ರಾರ್ಥನೆಗಳು. 5 ನಿಮಿಷ ಪ್ರಾರ್ಥನೆ ಮಾಡಿದ್ವಿ ಅಂದ್ರೆ ಕಷ್ಟಪಟ್ಟು ಅವ್ರಿಗೊಂದು 2 ತಾಸು ಆಗಿರ್ತತೆ. 5 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ಅವ್ರ ಲೆಕ್ಕದಾಗ ಮುಳ್ಳೆಲ್ಲಿಗೆ ಹೋಗಿರ್ತತೆ. 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಪ್ರಾರ್ಥನೆ ತಿಳ್ಕ 5 ನಿಮಿಷ ಮಾಡಿದಾರೆ, ಅವ್ರ ಲೆಕ್ಕದಾಗ ಈಗ 2 ಗಂಟೆ ಆಗಿರ್ತದೆ. ಅಯ್ಯೋ ಕಣ್ಬಿಟ್ಟು ನೋಡ್ತಾರೆ 5 ನಿಮಿಷನ, ಅಯ್ಯೋ ನಾನು 2 ತಾಸು ಆಗೈತಂತ. ನೀನ್ ಮಾಡಿರೋದೇ 5 ನಿಮಿಷ. ಕಷ್ಟಪಟ್ಟು, ಇಷ್ಟಪಟ್ಟಲ್ಲ, ಕಷ್ಟಪಟ್ಟು ಪ್ರಾರ್ಥನೆ ಮಾಡಿರ್ತಿ. ಕಷ್ಟಪಟ್ಟು ಮಾಡಿದ್ರೆ 5 ನಿಮಿಷನೂ ಮಾಡೋಕ್ಕಾಗಲ್ಲ ನಿಮಗೆ. ಇಷ್ಟಪಟ್ಟು ಮಾಡ್ರಿ. ಟೈಮ್ ಏನಾಗುತ್ತೆ, ಮುಳ್ಳು 150 ಕಿಲೋಮೀಟರ್ ಫಾಸ್ಟ್ ಆಗಿ ಹೋಗ್ತದೆ ಇಷ್ಟಪಟ್ಟು ಮಾಡಿದಾಗ. ಕಣ್ಣು ತೆಗೆದು ನೋಡೋಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಸ್ಟಾರ್ಟ್ ಮಾಡಿರ್ತಿ, ಆಗಲ್ಲ 5 ಗಂಟೆ ಆಗಿರ್ತದೆ. ಅಲ್ವಿಯಾ? ಇಷ್ಟಪಟ್ಟು ಮಾಡೋದು ಬೇರೆ, ಕಷ್ಟಪಟ್ಟು ಮಾಡೋದು ಬೇರೆ. ಕಷ್ಟಪಟ್ಟು ಎಷ್ಟು ಮಾಡೋಕ್ಕಾಗಲ್ಲ. ಹೊಲ್ದಾಗ ಕೆಲಸ ಮಾಡ್ಬೇಕಾದ್ರು ಅಷ್ಟೇನೆ, ಕಷ್ಟಪಟ್ಟು ಮಾಡಂಗಿಲ್ಲ, ಇಷ್ಟಪಟ್ಟು ಮಾಡ್ಬೇಕು. ಹಂಗಾರೆ ಕೆಲಸ ಮುಂದೋಗುತ್ತೆ. ಅದೇನ್ರಿ? ಹೌದ್ರಾ? ನಾನು ಹೇಳಿದ್ ನಿಜನಾ? ಕಷ್ಟಪಟ್ಟು ಮಾಡಕ್ ಹೋದ್ರೆ, ಮನಸ್ಸಿಲ್ದೆ ಮಾಡಕ್ ಹೋದ್ರೆ ಏನು ಆಗಲ್ಲ. ಇಲ್ಲಿಂದ ಅಲ್ಲಿ ಹೋಗಕ್ಕೂ ಕಷ್ಟ ಆಗತ್ತೆ. ಇಷ್ಟಪಟ್ಟು ಮಾಡ್ರಿ, ಸಾಯಂಕಾಲ ಆದ್ರೂ ಕೂಡ ಇನ್ನೂ ಮಾಡ್ಬೇಕು ಅಂತ. ಅಲ್ಲೆಲುಯ್ಯಾ. ಅದಕ್ಕೆ ದೇವರು ಅದ್ಭುತವಾಗಿ ಆತ್ಕೊಂಡಿದ್ದ. ಪ್ರತಿ ಇಂಚಿಂಚು ವಿಷಯಗಳನ್ನ, ಸಮಸ್ಯೆಗಳು ಏನೇನದಾವೆಲ್ಲ ಬಿಚ್ಚಿ ಹೇಳುವಂತವನಾಗಿದ. ಅಲ್ಲೆಲುಯ್ಯಾ. ಅದಕ್ಕೆ ಕೀರ್ತನೆಗಳು ಓದ್ರಿ. ಅಷ್ಟು ಕಾಲದಲ್ಲಿ ಕೀರ್ತನೆಗಳನ್ನ ಓದ್ಬೇಕು.
ಆಮೆನ್. ಅವು ನಿಮಗೆ ಏನ್ ಮಾಡ್ತಾವೆ? ಉತ್ತೇಜನ ಕೊಡ್ತಾವೆ. ಆಮೆನ್. ದಾವೀದ ನಮ್ಮಂತ ಪರಿಸ್ಥಿತಿಗಳೆಲ್ಲವನ್ನೂ ಹಾದು ಹೋಗಿ ಏನ್ ಮಾಡಿದಾನೆ? ಏನೇನ್ ಪ್ರಾರ್ಥನೆ ಮಾಡಿದೆ, ಎಂತೆಂತ ಕಷ್ಟಗಳು ನನಗೆ ಬಂದು ದೇವ್ರು ಯಾವ ರೀತಿ ಉತ್ತರ ಕೊಟ್ಟ ಅಂತ ಸ್ಪಷ್ಟವಾಗಿ ಎಲ್ಲವನ್ನೂ ಏನ್ ಮಾಡಿದಾನಂತ ದಾಖಲು ಮಾಡಿದ. ಆಮೆನ್. ಆ ದಿನ ಎಲ್ಲ ಬರ್ದಿಟ್ಟ. ನಾನು ಇಂತಿಂತ ಪ್ರಾರ್ಥನೆ ಮಾಡಿದೆ, ಇದೇ ರೀತಿ ಪ್ರಾರ್ಥನೆ ಮಾಡಿದೆ, ದೇವ್ರು ಯಾವ ರೀತಿ ಉತ್ತರ ಕೊಟ್ಟ, ನನಗೆ ಕಷ್ಟ ಬಂದವೇನು, ಕಷ್ಟಗಳೇನು, ಜನ ಏನಂದ್ರು, ನನ್ನ ನೋಡಿ ಏನಂದ್ರು, ನನಗೆ ಪರವಾಗಿ ಮಾತಾಡಿದ್ರ, ವಿರೋಧವಾಗಿ ಮಾತಾಡಿದ್ರ, ಅಲ್ಲಿ ಕಡ್ದ್ರ, ಕಣ್ಣು ಬಿಟ್ರ, ನನ್ನ ನೋಡಿ ನಕ್ರ, ಎಲ್ಲ ದಾಖಲು ಮಾಡಿದ. ಆಮೆನ್. ಇಂಥದ್ದು ಇಲ್ಲ ಅನ್ನಂಗಿಲ್ಲ. ನಮಗೆ ಬಂದ ಕಷ್ಟಗಳು ಎಲ್ಲ ಇದ್ರಾಗ್ಯದ. ಆಮೆನ್. ಕೀರ್ತನೆ ಹೋದ್ರೆ ಅಲ್ಲೆಲ್ಲೂಯ್ಯ. ಆಮೆನ್. ಅದ್ಭುತವಾದಂಥ ಕೀರ್ತನೆಗಳು. ಬೇಗ ನೀವು ಚೈತನ್ಯಗೊಳ್ಳುವಂತೆ, ಕಷ್ಟದಿಂದ ಬಿಡುಗಡೆ ಹೊಂದುವಂತೆ, ಮನಸ್ಸಿನ ಬೇಸರದಿಂದ ಬಿಡುಗಡೆಗೊಳ್ಳೋಕೆ ನೀವು ಏನಾದರೂ ವಾಕ್ಯ, ದೇವರ ವಾಕ್ಯ ಸತ್ಯವಿದ್ದಲ್ಲಿ ಐತಂದ್ರೆ ಅತಿ ಬೇಗನೆ ನಮಗೆ ಸಮಾಧಾನ ಆಗ್ಬೇಕಂದ್ರೆ ಕೀರ್ತನೆಗಳು ಏನ್ ಮಾಡ್ರಿ? ಓದ್ರಿ. ಆಮೆನ್. ಅಂದ್ರೆ ನಮ್ಮಂತ ಪರಿಸ್ಥಿತಿ ಎಲ್ಲ ಆದು ಓದಂತ ದಾವೀದನ ಚರಿತ್ರೆ ಅದು. ಅಲ್ಲೆಲ್ಲೂಯ್ಯ. ದಾವೀದನ ಏನ್ ಮಾಡಿದಾನೆ? ಎಲ್ಲ ಕೂಡ ಏನ್ ಮಾಡಿದಾನೆ? ದಾಖಲು ಮಾಡಿಟ್ಟ. ಆಮೆನ್. ಸರಿನಾ? ಎಡೆಬಿಡದೆ ಪ್ರಾರ್ಥನೆ ಮಾಡ್ತೀರಾ? ರಾತ್ರಿ ಎದ್ದೆದ್ದು ಪ್ರಾರ್ಥನೆ ಮಾಡ್ತಿದ್ನಂತೆ. ಯಾವ್ದು ಮಾಡ್ತಿದ್ದ? ಎದ್ದೆದ್ದು ಪ್ರಾರ್ಥನೆ ಮಾಡ್ತಿದ್ದ. ಎದ್ದೆದ್ದು ಪ್ರಾರ್ಥನೆ ಮಾಡ್ತಿದ್ನ? ಆಮೆನ್. ನೋಡ್ರಿ, ಆತ್ಮಂಗಿರ್ರಿ. ಯಾಕೆ ಕೂಲಿ ಕೊಡಲ್ಲ ದೇವ್ರು? ನೋಡ್ತೀನಿ. ಸೋಮಾರಿಗಳಾಗಿ ನನಗೆ ಹೊಲ ಬೆಳಿಲಿಲ್ಲ ಅಂದ್ರೆ ಯಾರು ಏನ್ ಮಾಡ್ತಾರೆ? ಅಲ್ಲೆಲ್ಲೂಯ್ಯ. ಆಮೆನ್. ಸೋಮಾರಿಯಾಗಿ ಹೊಲ ಬೆಳಿಲಿಲ್ಲ ಅಂದ್ರೆ ಯಾರೇನ್ ಮಾಡ್ತಾರ್ರಿ? ಯಾರನ್ನ ತಂದು ಕೊಡ್ತಾರೇನ್ರಿ? ಏನಿಲ್ಲ. 88 ಕೀರ್ತನೆ 1ನೇ ವಚನ. ಕೀರ್ತನೆ 88. ಯೆಹೋವನೇ, ನನ್ನನ್ನು ರಕ್ಷಿಸುವ ದೇವರೇ, ಹಗಲಿರುಳು ನಿನಗೆ ಮರೆಯಿಡುತ್ತೇನೆ. ನನ್ನ ಪ್ರಾರ್ಥನೆಯು ನಿನ್ನ ಸನ್ನಿಧಿಯಲ್ಲಿ ಮುಟ್ಟಲಿ. ಸಾಕ್ಬಿಟ್ರೆ ಏನ್ ಮಾಡ್ತಿದ್ದಂತೆ? ಹಗಲು ಇರುಳು ಕೂಡ ಪ್ರಾರ್ಥನೆ ಮಾಡಿ. ಬರೇ ರಾತ್ರಿ ಅಂತ ಅಷ್ಟೇ ಅಲ್ಲ, ರಾತ್ರಿ ಅಷ್ಟೇ ಅಲ್ಲ, ಹಗಲು ಇರುಳು. ಕುರುಗಿ ಯಾವ ಕಾಯ್ತಿದ್ನಂತೀರಾ? ಹಿಂಗೆ ಅಂತ ಹೊಡ್ಕೊಂಡು ಪ್ರಾರ್ಥನೆ ಮಾಡಿ. ಅದ್ಭುತವಾದಂತ ಪ್ರಾರ್ಥನೆ. ಹಗಲಿರುಳು ನಿನಗೆ ಮರೆಯಿಡು. ಪ್ರಾರ್ಥನೆ ಅಲ್ರಿ, ಮರೆ. ಅಲ್ಲೆಲ್ಲೂಯ್ಯ. ಅಂತಾರಲ್ಲ, ಅಲ್ಲೆಲ್ಲೂಯ್ಯ. ಗೋಳೈಕಂತಾರಲ್ರಿ, ಕಷ್ಟ ಹಿಂಗಾತು ಹಂಗಾತು ಅಂತ. ಆ ರೀತಿ ಗೋಳು. ಬಹಳ ಜನ ಹಂಗೆ ಅನ್ಕಂದ್ರೆ ಇವ್ನು ಬಹಳ ಕಾಟ ಆತಪ್ಪ ಅಂತ ದೇವ್ರು ಅನ್ಕನಲ್ಲ. ಅಲ್ಲೆಲ್ಲೂಯ್ಯ. ಆಮೆನ್. ದೇವ್ರಿಗೆ ನೀನು ಪ್ರಾರ್ಥನೆ ಮಾಡಿದಷ್ಟು ಏನಾಗಿರ್ತದೆ? ಓ, ಸಂತೋಷ ಆಗಿರ್ತದೆ. ಕಿವಿಗೊಟ್ಟು ಕೇಳು, ಕಿವಿಗೊಟ್ಟು ನನ್ನ ಕೂಗನ್ನು ಕೇಳು. ನನ್ನ ಜೀವ ಕಷ್ಟಗಳಿಂದ ತುಂಬಿ ಹೋಗಿದೆ. ಆಮೆನ್. ಕಷ್ಟಗಳಿಂದ ತುಂಬದೇ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರ? ಕಷ್ಟಗಳಿಂದ ಎಲ್ಲರೂ ತುಂಬಿದಾರ ನೋಡ್ರಿ. ನೋಡ್ರಿ, ಅದೇ ಬಾಯ್ಬಿಟ್ಟು ದೇವ್ರ ಮುಂದೆ ಹೇಳೇನಿಲ್ಲಿ. ನೀವು ಹೇಳಿಕೆನಲ್ಲ ಅಷ್ಟೇ. ದೇವ್ರೇ, ನನ್ನ ಜೀವನ ಕಷ್ಟದಿಂದ ತುಂಬಿ ಹೋಗಿದೆಪ್ಪ. ಶ್ರಮೆ, ಯಾಕೆ ಕಡೆ ನೋಡಿದ್ರು ಶ್ರಮೆ. ನೋಡಿದ್ರೆ ಹಿಂಗೆ, ಅದು ನೋಡಿದ್ರೆ ಹಂಗೆ, ಹೊಲ್ದಾಗ ನೋಡಿದ್ರೆ ಬೆಳೆ ಬೆಳೀತಾ ಇಲ್ಲ, ಯಾವ ಕೆಲಸ ಮಾಡಕ್ ಹೋದ್ರು ಅದೆಲ್ಲ ಲಾಸ್ ಆಗ್ತೈತಿ. ದೇವ್ರೆ, ನನಗೆ ಎಲ್ಲ ಕೊಟ್ಟವ್ರ ಸಾಲಗಳು ಭಾಳ ಅದಾವೆ, ಅವ್ರಿಗೆಲ್ಲ ಕೊಡಬೇಕು. ಅವ್ರ ಪಾಪ ನಂಬಿಗಸ್ತರಾಗಿ ನಮಗೆ ಕೊಟ್ಟಿದ್ದಾರೆ. ನನಗೆ ಅವ್ರಿಗೆ ಕೊಟ್ಟು ಸಂತೋಷ ಪಡ್ಬೇಕು. ನಾನು ಅವರಿಗೆ ಕೊಟ್ಟದ್ದನ್ನು ವಾಪಸ್ ಕೊಟ್ಟು ಏನ್ ಮಾಡ್ಬೇಕು? ಆ ಋಣ ಏನ್ ಮಾಡ್ಬೇಕು? ತೀರಿಸ್ಕೋಬೇಕು. ನನಗೆ ಕಷ್ಟ ಐತಿ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಮುಂದಕ್ಕೆ ಹೆಜ್ಜಿಡಕ್ ಗೊತ್ತಿಲ್ಲ, ಏನು ಬೆಳೆ ಇಟ್ರೆ ಏನ್ ನನಗೆ ಸಿಗುತ್ತಂತ ಗೊತ್ತಿಲ್ಲ, ಏನ್ ಸಹಾಯ ಯಾವ ರೀತಿ ನನಗೆ ಸಹಾಯ ಬರ್ತಂತ ಗೊತ್ತಿಲ್ಲ. ನೋಡಿ, ಎಷ್ಟೊಂದು ಸಮಸ್ಯೆಗಳದಾವೆ ಹೇಳಿಕೆ ಅಂದ್ರೆ. ಆಮೆನ್. ಹಿಂಗೆ ಹೇಳಿಕೆ ಅಂತ ಹೋಗ್ಬಿಟ್ರೆ ನೀವು ರಾತ್ರಿ 12 ಗಂಟೆವರೆಗೆ ಪ್ರಾರ್ಥನೆ ಮಾಡ್ಬೋದು. ಆಮೆನ್. ದೊಡ್ಡದೊಂದು ಮೂಟೆ ಹೊತ್ಕೊಂಡಿರಿ, ಆ ಮೂಟೆನ ಬಿಸ್ತಾ ಇಲ್ಲ ನೀವು. ಗಂಟನ ತೋರಿಸ್ತದ್ರಿ, ಮೂಟೆ ತೋರಿಸ್ತದ್ರಿ ನೀವು. ದೇವರು ಏನ್ ಮಾಡ್ತದಾನೆ? ಬಿಚ್ಚಪ್ಪ ಅದನ್ನ ಗಂಟು ಅಂತ. ಪಾಪದ ಮೂಟೆನ ಏನ್ ಮಾಡು? ನಿನ್ ಕಷ್ಟ ಏನೈತೆ ಸ್ವಲ್ಪ ನನ್ನದು ಹೇಳಿಕೆ. ಆಮೆನ್. ಹೇಳ್ಕೇಬೇಕಾ? ಈ ಲೋಕದಲ್ಲಿ ಕೆಲಸ ಕೊಡ್ಬೇಕಂದ್ರೆ ಫಸ್ಟ್ ಇಂಟರ್ವ್ಯೂ ಇರ್ತತೆ. ಇಂಟರ್ವ್ಯೂನಾಗ ಏನ್ ಮಾಡ್ಬೇಕು? ತನ್ನನ್ನು ತಾನು ಹೇಳ್ಕೇಬೇಕು. ನಾನೇನು, ಎತ್ತ, ಎಲ್ಲಿಂದ ಬಂದಿನಿ, ಏನ್ ಹೆಸರು, ನಮ್ಮ ತಂದೆ ಹೆಸರು, ನಮ್ಮ ಮನೆ ಎಷ್ಟು ಮಂದಿ ಇದಾರೆ, ಏನ್ ಕೆಲಸ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ ಹೇಳ್ಕೇಬೇಕು.
ಆಮೆನ್. ಹಂಗೆ ದೇವ್ರು ಕೂಡ ನಿಮ್ಮನ್ನ ಆ ಥರ ಹೇಳ್ಕೊಳಕ್ಕೆ ಹೇಳ್ಕೊಳ್ಬೇಕಂತ ಇಷ್ಟಪಡ್ತಾನೆ. ಆಮೆನ್. ಕಟ್ ಮಾಡು. ಪ್ರಾರ್ಥನೆ ಮಾಡಕ್ ಹೋದ್ರೆ ಬಹಳ ವಿಷಯಗಳಿದಾವೆ. ಗಂಟು ಬಿಚ್ಚಿರಿ ದೇವ್ರ ಮುಂದೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ನನ್ನ ಪಾಪದ ಗಂಟನ್ನ, ನನಗಿರ್ತಕ್ಕಂಥ ಶ್ರಮೆಯ ಗಂಟನ್ನ ಬಿಚ್ಚಿ ಅದರಲ್ಲಿ ಏನೇನೈತೆ, ಹಾವು ಚೋಳಿ ಎಷ್ಟೆಷ್ಟಿದಾವೆ, ಅದರಲ್ಲಿ ಒದ್ದ ಎಷ್ಟದಾವೆ, ಚೋಳ ಎಷ್ಟದಾವೆ, ಹಾವು ಎಷ್ಟದಾವೆ, ಸಮಸ್ಯೆಗಳು ಎಷ್ಟದಾವೆ, ಹಿಂಸೆಗಳು ಎಷ್ಟದಾವೆ, ಎಲ್ಲ ಹೇಳ್ಕೋಬೇಕು ದೇವ್ರ ಮುಂದೆ. ಅದೇ ದೇವ್ರು ಬಯಸ್ತಾನೆ. ಅದಕ್ಕೆ ಆಮೆನ್. ಪ್ರಾರ್ಥನೆ ಅಂತ ಮಾರ್ಗ ತೆಗೆದಿರೋದು. ನೋಡಿ, ಕೀರ್ತನೆ ಹೋದ್ರು ಎಂತೆಂಥ ವಿಷಯಗಳನ್ನ ಅಲ್ಲಿ ದಾವೀದ ತಗೊಂಬಂದನಂತ. ಹಲ್ಲೆಲೂಯಾ. ಆಮೆನ್. ಈ ರೀತಿ ದೇವರು ವಾಕ್ಯದಲ್ಲಿದ್ದು ಪ್ರಾರ್ಥನೆ ಮಾಡ್ತಾ ಇದ್ರೆ ನಿಮ್ಮ ಪ್ರಾರ್ಥನೆಗಳ ದೇವ್ರು ಏನ್ ಮಾಡ್ತಾನೆ, ಹೇಳ್ತಾನೆ. ಸುಮ್ಮನೆ ನಂದು ಎಷ್ಟು ಪ್ರಾಬ್ಲಮ್ ಐತೆ, ಇಷ್ಟು ಕಷ್ಟ ಐತೆ ಅಂತ ಬರೀ ಒಂದೇ ಮಾತನ್ನ ಹೇಳಿದ್ರೆ ಕೇಳಲ್ಲ ದೇವ್ರು. ಹಲ್ಲೆಲೂಯಾ. ಆಮೆನ್. ಹೇಳ್ಕೇಳ್ರಿ. ಹೇಳ್ಕೊಂತ ಹೋದ್ರೆ ಟೈಮ್ ಪಾಸ್ ಆಗುತ್ತೆ. ನೀನು ಪ್ರಾರ್ಥನೆ ಮಾಡ್ದಂಗೆ ಆಗುತ್ತೆ, ಟೈಮ್ ಪಾಸನ್ನು ಆಕತ್ತೆ, ಮನಸ್ಸಿನ ಭಾರ ಏನಾಗುತ್ತೆ, ಹಗುರ ಆಕತ್ತೆ. ಆಮೆನ್. ಹೇಳ್ಕೇಳಿಲ್ದವ್ರ ಕಷ್ಟ, ಹೇಳ್ಕೊಳ್ಳೋದ್ರ ಕಷ್ಟ ಒಂದು ಲೆಕ್ಕ, ಭಾರ ಇಳಿಸ್ಕೊಂಡು ಮನಸ್ಸಿಗೆ ಹಗುರ ಮಾಡ್ಕೊಂತಾರೆ. ಹೇಳ್ಕೊಳ್ಳಿಲ್ದವ್ರು ಒಂದೇ ಸರಿ ಏನಾಗುತ್ತೆ, ಅವ್ರ ಹೃದಯ ಬ್ಲಾಸ್ಟ್ ಆಗ್ಬಿಡುತ್ತೆ, ಆಮೆನ್. ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ. ತುಂಬಿಕೊಂಡಿರ್ತಾರ ಅವರು, ಯಾರಿಗೆ ಹೇಳ್ಕೊಳ್ಳಲ್ಲ. ತುಂಬಿ ಕೊಡ ತುಂಬಿ ಹೊರಗೆ ಬರ್ತಲ್ಲ, ಹಂಗೆ ಒಂದ್ಸರಿ ದೇಹ ಬಿಟ್ಟು ಹೊರಗೆ ಹೋಗ್ಯಾಬಿಡುತ್ತೆ. ಆಮೆನ್. ಅದಕ್ಕೆ ನಾವು ಜನರ ಮುಂದೆ ಹೇಳ್ಕೊಡು ಅಂತ ಹೇಳ್ತಾ ಇಲ್ಲ, ದೇವ್ರ ಮುಂದೆ ಆಮೆನ್. ಹೇಳ್ಕೊಂಡು ನಿಮ್ಮ ಹೃದಯ ನಾಗರು ಮಾಡಿಕೊಡ್ರಿ. ಆಮೆನ್. ಹಲ್ಲೆಲೂಯಾ. ನಿಮ್ಮ ಮನೆಗಳಿಗೆ ಕಷ್ಟಗಳು ಏನೇನದಾವ, ಸಮಸ್ಯೆಗಳು ಏನೇನದಾವೆ, ಗಂಡ ಏನಂತಾನೆ, ಹೆಂಡತಿ ಏನಂತಾಳೆ, ಎಲ್ಲ ಹೇಳ್ಕೊಂಡ್ರಿ ದೇವ್ರ ಮುಂದೆ. ಬೇರೆ ನಾನು ಹೇಳ್ತಿಂಗೆ ಅಂತಾಳೆ. ಯೋಬನ್ ಹೇಳ್ದ್ನಲ್ಲ, ಹೋಗ ನೀನು ಕಲಿಕೆಟ್ಟ ಹೆಣ್ಮಗಳು, ನೀನು ಮೂರ್ಖಳಂತೆ ಮಾತಾಡ್ತಿ, ನಾನು ದೇವ್ರ ಭಕ್ತನಾಗಿ ನೇಣಕ್ಕೆ ಸಾಯ್ಬೇಕಾ, ನೇಣಕ್ಕೆ ಸಾಯ ಅಂತ ಹೇಳ್ಬಿಟ್ಲಾಕ. ಏನ್ ಮಾಡೋದು, ಕೆಲವೊಂದ್ಸರಿ ಕಠಿಣ ಹೆಂಡ್ತಿರು ಇರ್ತಾರೆ. ಹಲ್ಲೆಲೂಯಾ. ದೇವ್ರ ಸ್ತೋತ್ರ. ಆದ್ರೆ ನಿಮ್ಮ ಹೆಂಡ್ತಿರಲ್ಲ ಹಂಗಲ್ಲ ಅಂತ ನಾನು ಅನ್ನಿಸ್ತೀನಿ. ಆಮೆನ್. ಹಂಗೆ ಹೇಳಿದ್ರೇನ್ರಿ ಯಾರು, ಯೋಬನ ಹೆಂಡ್ತಿ ಹಂಗೆ ಕಠಿಣವಾಗಿ ಅದಾರೇನ್ರಿ? ದೇವ್ರ ಸ್ತೋತ್ರ. ಆಮೆನ್. ಯೋಬನ ಹೆಂಡ್ತಿ ಅಷ್ಟು ಕಠಿಣ ಸದ್ಯ ಯಾರು ಹುಡುಕಿ ಸಿಗ್ತಾರಿಲ್ಲ, ಗೊತ್ತಿಲ್ಲ. ಅದಾರ ಸಾಕಷ್ಟು ಜನ. ಆದ್ರೆ ವಿಶ್ವಾಸಿಯಾಗಿ ಆ ಥರ ಹೇಳೋದು ತಪ್ಪು. ದೇವ್ರನ್ನ ದೂಷಿಸಿ ನೇಣಾಕೆಂದು ತಾಯಿ, ಅದು ದೇವ್ರನ್ನ ದೂಷಣೆ ಮಾಡ್ಬೇಕಂತೆ. ನೋಡ್ರಿ, ಸುಮ್ಮನೆ ನೇಣಾಕಿ ಆಗ್ಬೇಕಂತ ಹೇಳಿಲ್ಲ. ದೇವರನ್ನು ದೂಷಿಸಿ, ದೇವರನ್ನ ಕೆಟ್ಟದಾಗಿ ಬೈದು ನೇಣಾಕೆಂಬಿಟ್ರೆ ಎಲ್ಲಿ ಹೋಗ್ತಾನವನು? ಸೀದಾ ನರಕಕ್ಕೆ ಹೋಗ್ಬಿಡ್ತಾನೆ. ಅದೇ ಆಸೆ ಸೈತಾನಂದ. ಸೈತಾನ ಏನ್ ಮಾಡ್ದ, ಯೋಬನ ಹೆಂಡ್ತಿಯನ್ನ ನೇಣು ಹಾಕೊಳ್ಳಕ್ಕೆ ಪ್ರೇರೇಪಣೆ ಮಾಡ್ದ. ಯೋಬನ ಹೆಂಡ್ತಿ ಮೂಲಕವಾಗಿ. ಬೇರೆ ಹೇಳಿದ್ರೆ ಕೇಳಲ್ಲ ಇವನು. ಈ ಕಷ್ಟಕ್ಕೆ ನಿಜವಾಗ್ಲೂ ಅವನು ಬಂದ ಕಷ್ಟಕ್ಕೆ ನೇಣು ಹಾಕೊಳ್ಳೇಬೇಕು. ಸಣ್ಣಪುಟ್ಟ ಸಮಸ್ಯೆ ಬಂದ್ರೆ, ಸಾಲ ಜಾಸ್ತಿ ಅಂದ್ರೆ ನೇಣಾಕೆಂದು ತಿರ್ಕೊಂತಾರೆ. ಬೇರೆ ಯಾವ್ದನ ಬಂದ್ರೆ ನೇಣಾಕೆ ತಿರ್ಕೊಂತಾರೆ. ಇವನಿಗೆ ಬಂದ್ ಕಷ್ಟ ಅಂತದಂದ್ರೆ ಇಡೀ ದೇಶಕ್ಕೆ ದೊಡ್ಡ ಶ್ರೀಮಂತ ಅವನು. ಅಂತವನು ಒಂದು 2 ದಿವಸದಾಗ ಪಾಪಾರ ಆಗ್ಬಿಟ್ನಂದ್ರೆ ಎಷ್ಟು ಆಡಿಕೊಳ್ತಾರೆ, ಎಷ್ಟು ಜನ ನೋಯಿಸ್ತಾರೆ, ಎಷ್ಟು ಏನೋ ಅಂದ್ಕೊಳ್ತಾರೆ. ಅಯ್ಯೋ ಉರ್ದಪ್ಪ, ಭಾರಿ ಉರ್ದ, ಹಾಳಾಗೋದು ನೋಡು. ಎಷ್ಟು ಜನ ಅಂದ್ರು ಏನು, ಅದೆಲ್ಲ ಹಿಂಸೆ. ಇದ್ದಂಥ ಸ್ಟ್ಯಾಂಡರ್ಡ್ಗೆ, ಇದ್ದಂಥ ಸ್ಥಿತಿಗೆ, ಆಗಿರ್ತಕ್ಕಂಥ ಪರಿಸ್ಥಿತಿಗೆ ನಿಜವಾಗಲೂ ಅವನ್ ದೇವ್ರ ಉಳಿಸಿದ್ದ ಅವನ್ನ. ಆಮೆನ್. ಅದು ದೇವ್ರ ಕೃಪೆ ಅವನ್ ಬದುಕಿರೋದು. ನಮ್ ಸಣ್ಣ ಪುಟ್ಟ 1-2 ಸಮಸ್ಯೆಗೆ ನಾವು ಅಂತ ಆಲೋಚನೆ ಮಾಡ್ತೀವಿ. ಆದ್ರೆ ಅವನು ಅಷ್ಟೆಲ್ಲ ಲಾಸ್ ಮಾಡ್ಕೊಂಡು ಜೀವನದಲ್ಲಿ ತಿನ್ನಾಕ ಊಟ ಎಲ್ಲಾರು ಇರ್ಲಿ, ಎಲ್ಲ ಆಸ್ತಿನೆಲ್ಲ ಹಾಳಾತು, ಎಲ್ಲ ಮಕ್ಕಳು ಸತ್ರು, ಮತ್ತೆ ತನ್ನ ಶರೀರದಲ್ಲಿ ಉಣ್ಣು ಬೇರೆ ಬಂತು. ಇದೆಲ್ಲ ಪರಿಸ್ಥಿತಿ. ನಮ್ಮನಿಗೊಬ್ರ್ಯಾರನ್ನ ತೀರ್ಕೊಂಡ್ಬಿಟ್ರೆ ಎಷ್ಟೋ ನಾವು ಗೋಳಾಡ್ತೀವಿ, ಎಷ್ಟೋ ಉಪವಾಸ ಇದ್ದು. ಅಂದ್ರೆ ನಾವು ಕೂಡ ಏನಾಗ್ಬಿಡ್ತೀವಿ, ಅದನ್ನ ಚಿಂತೆಗೆ ಇಟ್ಕೊಂಡು ಅದರಲ್ಲಿ ಕೊರಗಿ ಕೆಲವು ಸತ್ತ ಹೋಗ್ಬಿಡ್ತಾರ. ನಮ್ಮ ಮಗನೇ ಹೋಗ್ಬಿಟ್ಟ, ನಾನೇ ಹಾಕಿರ್ಬೇಕು ನೀ ಜೀವನದಾಗ ಅಂತ. ಯೋಬನಿಗೆ ಒಂದು ಮಗಲ ತೀರ್ಕೊಂಡದ್ದು. 10 ಜನ ಮಕ್ಕಳು, 3 ಹೆಣ್ಮಕ್ಳು, 7 ಜನ ಗಂಡು ಮಕ್ಕಳು. 10 ಜನನು ಒಂದೇ ದಿವಸ ಸ್ಪಾಟ್ ಡೆತ್. ಹಲ್ಲೆಲೂಯಾ. ಅಂತ ಪರಿಸ್ಥಿತಿಯಲ್ಲಿ ಅವನು ಉಳಿದಿರೋದು. ಆಸ್ತಿ ಹೋಗ್ಲಿ, ಏನಾದ್ರು ಹೋಗ್ಲಿ, ಸುಧಾರಿಸಿ ಅಂತಾರೆ. ಮಕ್ಳಿಗೆ ಏನಾದ್ರು ತೊಂದರೆ ಅಂತ ಬಂದ್ರೆ ಕಷ್ಟ ಸುಧಾರಿಸಿಕೊಳ್ಳೋದು. ಹಲ್ಲೆಲೂಯಾ. ಅವನ್ ಚಿಂತೆ ಇಟ್ಕೊಂಡ್ ಬಿಡ್ತಂದ್ರೆ ನಮಗೆ ಆ ಚಿಂತೆಗೆ ನಾವು ಬರ್ಬೋದಾಗ್ಬಿಡ್ತೀವಿ.
ಆ ರೀತಿ ಭಯಂಕರ ಸಮಸ್ಯೆಗಳು, ಅಂತ ಸಮಸ್ಯೆ ಒಳಗೆ ಯೋಬನು ಬದುಕಿದ್ದಂದ್ರೆ ಅದು ದೇವ್ರ ಕೃಪೆ. ಆಮೆನ್. ಅದಕ್ಕಾಗಿ ಹಲ್ಲೆಲೂಯಾ, ಆಮೆನ್. ಅವರೆಲ್ಲ ಬ್ಯಾಪ್ಟಿಸ್ಟು, ಪ್ರೆಸ್ಬಿಟೇರಿಯನ್ ಎಲ್ಲ ಕೆಲ್ಸಕ್ಕೆ ಬಾರದ ಕೆಲಸ. ಹಲ್ಲೆಲೂಯಾ. ಐಗುಪ್ತ ದೇಶದ ಅದೇ ರೀತಿ ಇದ್ದಿತ್ತು. ದೇವರು ಎಂದೂ ಇಸ್ರಾಯೇಲ್ರೊಂದಿಗೆ ವ್ಯವಹರಿಸಲಿಲ್ಲ. ಇಸ್ರಾಯೇಲ್ ದೇಶದಲ್ಲಿ ಇಸ್ರಾಯೇಲ್ ದೇಶನ ಬಿಟ್ಟು ಹೋಗಿ ಐಗುಪ್ತ ದೇಶದಲ್ಲಿ ಇದ್ದಂಥ ಸಮಯದಲ್ಲಿ ಯಾವತ್ತೂ ಕೂಡ ದೇವರನ್ನು ಭೇಟಿಯಾಗಿ ಒಂದು ಮಾತು ಕೂಡ ಯಾಜಕರಿಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ ಒಂದು ಮಾತು ಹೇಳಿದವರಲ್ಲ ದೇವರು. ಯಾಕಂದ್ರೆ ಅವ್ರು ತಪ್ಪಿ ಹೋಗಿ ಬೇರೆ ದೇಶದಲ್ಲಿ ಇದ್ದಾರೆ, ದೇವರು ಅಲ್ಲಿ ಹೋಗಲ್ಲ. ಆಮೆನ್. ಕೇಳ್ರಿ, ಕರ್ತನಿಂತೆನ್ನುತ್ತಾನೆ, ದೇವರು ತನ್ನ ಸಭೆಯಿಂದ ಕೆಲಸ ಮಾಡುವುದಿಲ್ಲ. ಹಲ್ಲೆಲೂಯಾ. ಆಮೆನ್. ಆಕೆ ತನ್ನ ಸ್ವದೇಶಕ್ಕೆ ಬರೋವರೆಗೂ ಸಭೆ ಏನೋ ಗುಂಪು ಕೂಡಿದ್ರಂತೆ ದೇವ್ರ ಕೆಲಸ ಮಾಡಲ್ಲ. ನೀವು ವಾಕ್ಯಕ್ಕೆ ಬರೋವರೆಗೂ, ದೇವ್ರು ಹೇಳಿದ ಮಾತನ್ನ ಕೇಳೋವರೆಗೂ ನಿಮ್ಮಲ್ಲಿ ಅದ್ ಕೆಲಸ ಮಾಡಲ್ಲ. ಆಮೆನ್. ದೇವ್ರ ಮತ್ತೆ ಕೇಳ್ಬೇಕಲ್ಲ. ಹಲ್ಲೆಲೂಯಾ. ತಂದೆ ಆಯ್ತಾನಲ್ಲ, ಹೋಗಿ ಹೊಲಕ್ಕೆ ಹೋಗಿ ಕೆಲಸ ಮಾಡದೆ ಹೊರ್ತು ಇವತ್ತು ಊಟ ಕೊಡಲ್ಲ ನಿಮಗೆ ಅಂತೇಳಿ ಮಗನಿಗೆ ಹೇಳ್ತಾನಲ್ಲ. ಹೋಗಿ ಅಲ್ಲಿ ಕೆಲಸ ಐತಂದ್ ಮಾಡಿ ಬಂದ್ಮೇಲೆನೆ ಊಟ ಮಾಡಿ, ನೀನು ಊಟ ಮಾಡಕ್ ಹೋಗ್ಬೇಡ, ನೀನು ಕಂಡೀಷನ್ ಹಾಕ್ತಾರೆ ಕೆಲವರು. ಹಲ್ಲೆಲೂಯಾ. ಆಮೆನ್. ಆ ರೀತಿ ದೇವ್ರ ಏನ್ ಕಂಡೀಷನ್ ಅಂದ್ರೆ, ನೀವು ಎಲ್ಲೆಲ್ಲಿ ಇದ್ದು ಸಭೆಯಾಗಿ ಕೂಡಿದ್ರೆ ನಾನು ಕೇಳಲ್ಲ, ಐಗುಪ್ತ ದೇಶ ಬಿಟ್ಟು ಕನಾನ್ ದೇಶಕ್ಕೆ ಬರ್ರಿ, ನಾನು ನಿಮ್ಮ ಮಾತನ್ನ ಹೇಳ್ತೀನಿ. ಆಮೆನ್. ಅದೇ ರೀತಿ ಇವತ್ತು ಕೂಡ ನಮಗೆ ದೇವ್ರ ವಾಕ್ಯ ಹೇಳ್ತತೆ, ನಾನು ಹೇಳಿದಂತ ಮಾತನ್ನ ನೀವು ಕೇಳ್ರಿ, ನಾನೇನ್ ಹೇಳ್ತೀನಿ ನೀವು ಕೇಳ್ರಿ, ನೀವು ಆಶೀರ್ವಾದ ತಗೊಳ್ರಿ. ಆಮೆನ್. ತಗೊಂತೀರಾ? ಆಕೆ ತನ್ನ ಸ್ವದೇಶಕ್ಕೆ ಬರುವವರೆಗೂ, ಈ ಕಾಲದ ಸಂದೇಶಕ್ಕೆ ತಿರುಗಿ ಬರೋವರೆಗೂ, ತಿರುಗಿ ನಿಜವಾದದ್ರ ಬಳಿಗೆ ಬರೋವರೆಗೂ, ಮೂಲ ಉಪದೇಶಕ್ಕೆ ತಿರುಗಿ ಬರೋವರೆಗೂ, ಹಲ್ಲೆಲೂಯಾ. ಆಮೆನ್. ಎಲ್ಲಾ ಸಂಪ್ರದಾಯ ಸಭೆಗಳ, ಡಿನಾಮಿನೇಷನ್ಗಳ ಅಭಿಪ್ರಾಯ ಪದ್ಧತಿಗಳನ್ನು ನಿಮ್ಮಲ್ಲಿಂದ ತೆಗೆದಾಕ್ರಿ. ಮೆಥಡಿಸ್ಟ್, ಬ್ಯಾಪ್ಟಿಸ್ಟ್ ಎಂದು ಹೇಳುತ್ತಾ ಇಲ್ಲ ಆತ. ಅವುಗಳ ಅಭಿಪ್ರಾಯದಿಂದ ಹೊರಗೆ ಬರ್ರಿ. ಯಾರಾದ್ರೂ ಸರಿ ಅವರು ಈ ಸಂದೇಶದಲ್ಲಿದ್ದು ಇಂತಹ ಅಭಿಪ್ರಾಯ ಹೊಂದಿದ್ದೀರಾ, ಅದರೊಂದಿಗೆ ಹೊರಗೆ ಬರಬೇಕು. ಸಂಪ್ರದಾಯ ಸಭೆಗೆ ಹೋಗಿ ರೂಢಿ, ಅದೇ ಸಂಪ್ರದಾಯ ಸಭೆ ರೂಢಿನ ಐತಾ ನಿಮಗೆ? ಹಲ್ಲೆಲೂಯಾ. ಅದರಿಂದ ಹೊರಗೆ ಬರ್ರಿ. ಎಲ್ಲಾ ಸಭಾ ಪಂಗಡಗಳಿಂದ ಅವೆಲ್ಲವೂ ಸುಳ್ಳು ಕ್ರಿಸ್ತನ ಕಾರ್ಯಗಳಾಗಿವೆ. ಆಮೆನ್. ಎಲ್ಲ ಸಭಾ ಸಂಸ್ಥೆಗಳು ಏನಾಗಿದ್ದಾವೆ? ಸುಳ್ಳು ಕ್ರಿಸ್ತನ ಕಾರ್ಯಗಳು. ಅವ್ರು ಮಾಡ್ತಕ್ಕಂಥದ್ದೆಲ್ಲ ಕೂಡ ಸುಳ್ಳು ಕ್ರಿಸ್ತನ ಕಾರ್ಯಗಳು. ಇದನ್ನು ಪ್ರವಾದಿನೇ ಹೇಳ್ತಾರೆ. ಇದನ್ನು ಪ್ರಪಂಚ ಗುರುತಿಸ್ತದೆ ಎಂದು ಅವೆಲ್ಲವೂ ಸುಳ್ಳು ಕಾರ್ಯಗಳಾಗಿವೆ. ಅವ್ರು ಮಾಡೋ ಆರಾಧನೆ, ಅವ್ರು ಮಾಡೋ ಯಾವ್ದು ಎಲ್ಲ ಪ್ರತಿಯೊಂದು ಕಾರ್ಯ ದೇವರಿಗೋಸ್ಕರ ಮಾಡೋಂಥದ್ದು, ಆ ಚರ್ಚ್ ಕಟ್ಟುವಂಥದ್ದು, ಅದನ್ನೆಲ್ಲ ಮಾಡುವ ಎಲ್ಲ ಸುಳ್ಳು ಕಾರ್ಯಗಳಾಗಿವೆ. ಏನು ಉಪಯೋಗ ಇಲ್ಲ. ಸುಳ್ಳು ಕಾರ್ಯನ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡ್ರಿ. ನಾವು ಸತ್ಯ ಕಾರ್ಯನ ಯಾಕೆ ಮಾಡಬಾರ್ದು? ಹಲ್ಲೆಲೂಯಾ. ಸುಳ್ಳು ಕಾರ್ಯನ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಆಸಕ್ತಿ. ಅದರೊಳಗೆ ಶುಕ್ರವಾರ ಪ್ರಾರ್ಥನೆಗಳು, ಮಂಗಳವಾರದ ಪ್ರಾರ್ಥನೆಗಳು, ಸ್ತ್ರೀಯರ ಪ್ರಾರ್ಥನೆಗಳು, ಪುರುಷರ ಪ್ರಾರ್ಥನೆಗಳು, ಮನೆ ವಿಸಿಟಿಂಗ್ಗಳು, ಭಾರಿ ಮಾಡ್ತಾರೆ. ಬರ್ತ್ಡೇಗಳು, ಡೆತ್ಡೇಗಳು, ಮ್ಯಾರೇಜ್ ಆನಿವರ್ಸರಿಗಳು, ಅದ್ರಾಗೆಲ್ಲ ಪಾಸ್ಟರ್ಗೆ ಕಮಿಷನ್ ಸಿಗ್ತದೆ. ಪಾಸ್ಟರ್ ಅಂತವೆಲ್ಲ ಮಾಡೋದ್ರಿಂದ ಏನಾಗುತ್ತೆ? ಪಾಸ್ಟರ್ಗೆ ಕಮಿಷನ್. ಒಂದು ಬರ್ತ್ಡೇ ಪಾರ್ಟಿಗೆ ಅಟೆಂಡ್ ಆದ್ರೂ ಪಾಸ್ಟರ್ ಅಂದ್ರೆ, ಪ್ರೇಯರ್ ಮಾಡಿದ್ರೆ, ಒಂದು ಪ್ರೇಯರು ಒಂದು ಸ್ವಲ್ಪ ವಾಕ್ಯ ಕೊಟ್ಟಂದ್ರೆ ಅವ್ರಿಗೆ ಎಷ್ಟು? ಶ್ರೀಮಂತರ ಅಂದ್ರೆ 5,000, ಬಡವರದ ಕನಿಷ್ಠ 1,000 ರೂಪಾಯಿನ ಕೊಡೋದು. ಹಲ್ಲೆಲೂಯಾ. ಇನ್ನು ಮದುವೆ ಆನಿವರ್ಸರಿ, ಅದರಲ್ಲೂ ಪಾಸ್ಟರ್ಗೆ ಕಮಿಷನ್. ಡೆತ್ಡೇಗಳು ಮಾಡಿದ್ರೆ ಅದ್ರಾಗೂ 70 ದಿನಗಳು, ಪುಣ್ಯತಿಥಿ, ಅವನ್ನ ಅದ್ರಾಗೂ ಕೂಡ ಕಮಿಷನ್ ಇರುತ್ತೆ. ಕಮಿಷನ್ ತಂದೆ ಏಜೆಂಟ್ಗಳು ಪಾಸ್ಟರ್ಗಳಲ್ಲಿ, ಚರ್ಚ್ಗಳಾಗ. ಹಲ್ಲೆಲೂಯಾ. ಅದಕ್ಕಾಗಿ ಎಲ್ಲ ಸುಳ್ಳು ಕಾರ್ಯಗಳು, ಕ್ರಿಸ್ತನ ಹೆಸರಿನಲ್ಲಿ ಸುಳ್ಳು ಕಾರ್ಯಗಳನ್ನು ಮಾಡುವಂತ ಒಂದು ಕಾರ್ಯಗಾರ ಅದು. ಸಮಸ್ತವು ದೆವ್ವದ ಕಾರ್ಯಗಳಾಗಿವೆ. ಹೇಳ್ತಾರೆ ಅದು ಒಂದು ಚಳವಳಿಯಲ್ಲಿ ದೇವರು ಮನುಷ್ಯರು ಇದ್ರು, ಆದ್ರೆ ದೇವರು ಮನುಷ್ಯರಿದ್ರು, ಆದ್ರೆ ಸಭಾಪಂಗಡಗಳು ದೇವರುಗಳು ಅಲ್ಲ. ಸಭಾಪಂಗಡ ಇವೆಲ್ಲ ಅದಾವಲ್ಲ, ಜನಮನುಷ್ಯಗಳು ದೇವರವಲ್ಲ. ದೇವರುಗಳನ್ನ ಆಶೀರ್ವದಿಸುವುದಿಲ್ಲ. ಮತ್ತೆ ಚೆನ್ನಾಗದಾರಲ್ರಿ ಅವರು, ಕಾರು ಬಂಗ್ಲೆಗಳೆಲ್ಲ ಬಹಳ ಚೆನ್ನಾಗಿದಾವೆ. ಎಲ್ಲ ಸೈತನ್ ಕೊಟ್ಟಾನ. ಸೈತನ್ಗೆ ಅಡ್ಬಿದ್ದಾರೆ, ಸೈತನ್ ಕೊಟ್ಟ.
ಆಮೆನ್. ಯೇಸುವಿಗೆ ನೀನ್ ನನಗೆ ಅಡ್ಡ ಬಿದ್ರೆ ನಾನು ನಿನಗೆ ಕಾರ್ ಕೊಡ್ತೀನಿ, ಬಂಗ್ಲೆ ಕೊಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಬೇಜಾರಾಗ್ಬೇಡ ಯೇಸು, ನಿನಗೆ ಜಗತ್ತಿನ ಒಂದು ಸ್ಥಾನ, ಜಗತ್ತನ್ನು ಆಳುವಂತ ಒಂದು ಉನ್ನತ ಸ್ಥಾನ ಕೂಡ ನಿನಗೆ ಏನ್ ಮಾಡ್ತೀನಿ, ಕಿರೀಟ ಇಟ್ಟು ರಾಜನನ್ನಾಗಿ ಮಾಡ್ತೀನಿ. ಆಮೆನ್. ಕ್ರಿಸ್ತನಿಗೆ ಸೈತಾನ ಹೇಳಿದ್ನ, ಜಗತ್ತಲ್ಲಿ ನನಗೆ ಕೊಡಲ್ಪಟ್ಟಿದೆ, ಅದರ ವೈಭವಗಳು, ಇದು ಜಗತ್ತು ಎಲ್ಲ ನನ್ನದು, ನೀನ್ ನನಗೆ ಅಡ್ಡ ಬಿದ್ರೆ ನಾನು ನಿನಗೆ ಇದನ್ನ ಕೊಡ್ತೇನೆ. ಆ ರೀತಿ ಸೈತನ್ಗೆ ಅಡ್ಡ ಬಿದ್ದಾರೆ ಅವರು, ದೇವರು ಅವ್ರಿಗೆ, ಸೈತನ ಅವ್ರಿಗೆ ಕೊಟ್ಟಾನ. ಆಶೀರ್ವಾದ ಬರ್ಬೇಕಂದ್ರೆ ದೇವರಿಂದಲೇ ಬರ್ಬೇಕಾಗಿಲ್ಲ, ಸೈತನ್ ಕೂಡ ಆಶೀರ್ವದಿಸ್ತಾನೆ, ಆದ್ರೆ ಪರಲೋಕ ಮಾತ್ರ ಇಲ್ಲ ಅವನ ಹತ್ರ ಅಷ್ಟೇ. ಅರ್ಥ ಮಾಡ್ಕೊಳ್ರಿ, ಸೈತನಿಗೂ ದೇವ್ರಿಗೆ ವ್ಯತ್ಯಾಸ ಏನು? ದೇವರು ಆಶೀರ್ವದಿಸಬಲ್ಲ, ಸೈತನು ಆಶೀರ್ವದಿಸಬಲ್ಲ. ಆಮೆನ್. ದೇವರು ಕಾರ್ ಕೊಡಬಲ್ಲ, ಸೈತನು ಕಾರ್ ಕೊಡಬಲ್ಲ. ದೇವರು ದುಡ್ಡು ಕೊಡಬಲ್ಲ, ಸೈತನು ಕೊಡಬಲ್ಲ. ದೇವರು ಬೆಳ್ಳಿ ಬಂಗಾರ ಸಂಪತ್ತು ಆಸ್ತಿ ಅಡು ಎಲ್ಲ ಕೊಡಬಲ್ಲ. ಅದೇ ರೀತಿ ಸೈತನ್ ಕೂಡ ಆಸ್ತಿ ಬಂಗಾರ ಬೆಳ್ಳಿ ಅದ್ಭುತ ಎಲ್ಲ ಕೊಡಬಲ್ಲ. ಆದರೆ ಪರಲೋಕ ಮಾತ್ರ ಸೈತನ್ ಬಳಿ ಇಲ್ಲ. ಆಮೆನ್. ಸ್ವರ್ಗ ದೇವನ ಬಳಿ, ಸೈತನ ಬಳಿ ಅದೊಂದು ಬಿಟ್ರೆ ಇನ್ನು ಉಳಿಕೆದ್ದೆಲ್ಲವೂ ಅವನ ಕಡೆ ಇದೆ, ಸೈತನ ಕಡೆ ಎಲ್ಲವೂ ಐತಿ. ಆಮೆನ್. ಅದಕ್ಕೆ ನೋಡಿ, ಯೇಸುವನ್ನು ನಂಬಿದ್ರೆ ಸಾವುಕಾರ ಆಗಿದಾರ? ಯೇಸುವನ್ನು ನಂಬಿದ್ರೆ ಅಷ್ಟೇ ಸಾವುಕಾರ ಆಗಿದಾರೇನ್ರಿ? ಎಲ್ಲರೂ ದೇವ್ರನ್ನ, ಸೈತನ್ ನಂಬಿದವರು, ಸೈತನ್ ನಂಬದಿರೋರು ಒಂದು ಗುಂಪು ಐತೆ, ನಾಸ್ತಿಕರು ಅಂತ ಕರಿತಾರೆ. ಅದನ್ನ ನಂಬಲ್ಲ ಅವ್ರು, ದೇವ್ರ ನಂಬಲ್ಲ. ಅವರು ಕೂಡ ದೊಡ್ಡ ಸಾವುಕಾರ ಆಗಿದ್ದಾರೆ, ಅವರು ದೊಡ್ಡ ದೊಡ್ಡ ಉದ್ಯೋಗದಾಗ ಅದಾರ. ಆಮೆನ್. ಅರ್ಥ ಆಗ್ತದೆ ನಿಮಗೆ? ಆಮೆನ್. ಒಂದು ವ್ಯತ್ಯಾಸ, ಸೈತನ ದೇವ್ರಿಗೆ ಒಂದು ವ್ಯತ್ಯಾಸ ಏನಂದ್ರೆ, ಹೇಳಿದ್ನಲ್ಲ, ಸ್ವರ್ಗ ಮಾತ್ರ ಇಲ್ಲ ಅಷ್ಟೇ. ಅದೊಂದು ಬಿಟ್ಟು ಇದೆಲ್ಲವೂ ಸೈತನ ಕಡೆ. ಆಮೆನ್. ಅದನ್ನ ನಾವು ನೋಡ್ತಾ ಇದೀವಿ ಕಣ್ಣಾರೆ. ಎಲ್ಲ ಯಾರು ಕಾರು ಬಂಗ್ಲೆ ಆಸ್ತಿ ಸಂಪತ್ತು ಬೆಳ್ಳಿ ಬಂಗಾರ ಇಟ್ಕೊಂಡ ಬರೀ ಯೇಸು ನಂಬಿದಾರ ಅವರು? ಇಲ್ಲ, ಅವ್ರಿಗೆ ಎಲ್ಲ ಐತಲ್ಲ. ಅರ್ಥ? ಆಮೆನ್. ಅದಕ್ಕಾಗಿ ಲೋಕದಲ್ಲಿ ದೇವರು ಅದೆಲ್ಲವನ್ನು ಕೊಡ್ಲಿಲ್ಲ ಆದ್ರೂ ಕೂಡ ಒಂದನ್ನು ನಮಗೆ ಕೊಟ್ಟಾನ. ಬೆಳ್ಳಿ ಬಂಗಾರ ಆಸ್ತಿ ಸಂಪತ್ತು ಎಲ್ಲ ಬಯಸ್ತೀವಿ ನಾವು. ಒಂದ್ ವೇಳೆ ದೇವ್ರು ಕೊಟ್ರ ನೀವ್ ಎಲ್ಲಿರ್ತೀರ ಗೊತ್ತಿಲ್ಲ. ಆಮೆನ್. ₹1,00,00,000 ಇವತ್ತು ನಿಮಗೆ ಸಿಕ್ತಂದ್ರೆ ನಿಮ್ ಮತ್ತೆ ಯೇಸು ಸ್ವಾಮಿ ಹತ್ರ ಬರ್ತಿರಲ್ಲ ಗೊತ್ತಿಲ್ಲ. ಆಮೆನ್. ಕೋಟಿನೇ ದೇವರಾಗ್ಬಿಡ್ತತ್ತ ಅವಾಗ. ದೇವ್ರನ್ನು ಅದನ್ನ ಕೋಟಿ ನೋಡ್ಕೊಂತ ಸಾಕು, ನಾನು ಯೇಸು ನಂಬಿದ್ದೆ, ನಾನು ಸಿಕ್ತ ₹1,00,00,000 ಸಿಕ್ಕಾಗಿ ನಂಬಿದ್ ನಾನು, ಸಿಕ್ತಾ ಬ್ಯಾಡ ಯೇಸು. ಈಗ ಹೋಗಿ ಪಾಸ್ಟರ್ ಕೇಳಿದ್ರೆ, ಏನ್ರಿ ಪ್ರಾರ್ಥನೆಗೆ ಬರಲಿಲ್ಲ? ಇಲ್ಲ, ಈಗ ಬಿಜಿ ಆಗ್ಬಿಟ್ಟಿ ನಾವು, 10 ಎಕರೆ ಅಡಿಕೆ ತೋಟ ತಗೊಂಡ್ಬಿಟ್ಟೆ, ಈಗ ಅದನ್ನ ಮಾಡಾಕ ಈಗ ಕೂಲಿ ಸಿಗ್ತಾ ಇಲ್ಲ, ಭಾನುವಾರ ಕೂಡ ನಾನೇ ಹೋಗ್ಬೇಕಾಗಿತ್ತು. ಆ ಭಾನುವಾರ ತಪ್ಪಿಸ್ಕೊಳ್ಳೋ ಕಾರಣ ಯಾವ್ದಾತು? ಕೋಟಿ. ಅದಕ್ಕೆ ನಮಗೆ ₹1,00,00,000 ಬೇಡ, ಭಾನುವಾರ ಆರಾಧನೆ. ಅದಕ್ಕೆ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡಿದ್ದಾನೆ, ಜ್ಞಾನಕ್ತಿ ಒಳಗೆ, ಸಾವುಕಾರನಾಗಿ ಮಾಡ್ಬೇಡ, ಬಡವನಾಗಿ ಮಾಡ್ಬೇಡ. ಆಮೆನ್. ಮಧ್ಯ ಅದಾಗ ಬಡವನು ಬೇಡ, ಸಾವುಕಾರನು ಬೇಡ. ಬಡವನಾದ್ರೆ ನಿನ್ನನ್ನ ದೂಷಿಸ್ತೇನೆ, ಸಾವುಕಾರ ಆಗ್ಬಿಟ್ರೆ ನಿನ್ನ ಮರ್ತ್ಬಿಡ್ತೇನೆ, ಮಧ್ಯಕ್ಕಿಡು ದೇವ್ರೆ. ಆಮೆನ್. ಸಾವುಕಾರನು ಬೇಡ. ಈ ಪ್ರಾರ್ಥನೆ ನಿಮ್ಮದ? ನೀವು ಪ್ರಾರ್ಥನೆ ಮಾಡ್ಬೇಕಂತ ಇದ್ದೀರಾ? ಮಾಡ್ರಿ. ಆಮೆನ್. ಸತ್ಯವೇದದಲ್ಲಿ ಒಬ್ಬ ಪ್ರಾರ್ಥನೆ ಮಾಡೇ ಬಿಟ್ಟಾನೆ, ಸಾವುಕಾರಾಗಿ ನೋಡೇನೆ, ಬಡವನಾಗಿ ನೋಡೇನೆ, ಅದ್ರಾಗೆಲ್ಲ ಸಮಸ್ಯೆ ಎಲ್ಲ ಬಹಳ ಕಷ್ಟ ಅವ್ನು ಮೇಂಟೈನ್ ಮಾಡೋದು. ಬಡವನಾದ್ರೂ ಮೇಂಟೈನ್ ಮಾಡೋದು ಕಷ್ಟ, ಬಡತನ ಮೇಂಟೈನ್ ಮಾಡೋಕೆ ಕಷ್ಟ ಐತಿ. ಆಮೆನ್. ತೀರಾ ಬಡತನ, ಮೈಯೆಲ್ಲ ಹಂಗೆಲ್ಲ ಆರ್ದದ್ದು, ಉಟ್ಕೊಳಕ್ ಬಟ್ಟೆ ಇಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ರೆ ಜನ ಅಂತಾರೆ ಇವ್ನು ದರಿದ್ರ ಆಗ್ಬಿಟ್ಟಪ್ಪ. ಅದು ಯಾವ್ದೋ ಈಗ ಕ್ರಿಶ್ಚಿಯನ್ ಜಾತಿ ದೇವ್ರ ನಂಬಿ ಹಂಗಲ್ದ ಏನ್ ಹಿಡಿದು ಅವ್ರಿಗೆ, ನಮ್ ದೇಶದ್ದಲ್ಲ ಏನಲ್ಲ ಅದು. ಆಮೆನ್. ಅದಕ್ಕೆ ಆಮೆನ್. ದೇವರೇ ನಮಗೂ ಕೂಡ ಅದೇ ರೀತಿ ಕೊಡಪ್ಪ. ಆಮೆನ್. ಜನರು ದೇವರ ಶಕ್ತಿಯೇ
ಬದಲಾಯಿಸಿದಾಗ ಅವರು ದೇವರ ಅಗ್ನಿಯಿಂದ ಅವರು ಅಭಿಷೇಕ ಹೊಂದಿದ್ರು. ಆ ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ದೇವರು ಅಭಿಷೇಕ ಮಾಡಿದಾಗ ಅವ್ರು ಏನಾದ್ರು ಅಗ್ನಿಯಿಂದ ಉರಿದ್ರು ಅವರೆಲ್ಲ. ಕರುಣೆಯಿಂದ ಹೊಂದಿದ್ರು, ಶುಚೀಕರಣೆಯನ್ನು ಮಾಡಿದ್ರು ಅಲ್ಲಿ. ಅದು ಹಲ್ಲೆಲೂಯಾ. ಯಾರಿಗೆ ದೊಡ್ಡ ಸಭೆ ಇದೆ, ಯಾರಿಗೆ ಸಣ್ಣ ಸಭೆ ಇದೆ, ಜನಸಮೂಹವಿದೆ ಅಂತದ್ದು. ಹಲ್ಲೆಲೂಯಾ. ಪೈಪೋಟಿ. ಈಗ ದೊಡ್ಡ ಸಂಖ್ಯೆ ಯಾರ್ದು, ಸಣ್ಣ ಸಂಖ್ಯೆ ಯಾರ್ದು ಅಂತ ಪೈಪೋಟಿ. ನಮ್ ಸಭೆಗೆ ಎಷ್ಟು ಜನ ಇದಾರೆ, ನಿಮ್ ಸಭೆಗೆ ಎಷ್ಟು ಜನ ಇದಾರೆ. ಹಲ್ಲೆಲೂಯಾ. ಈ ತರ ಪಾಸ್ಟರ್ಗಳು ಹೇಳ್ಕೊಂಡ್ ತಿರ್ಗಾಡ್ತಾರೆ ಇವತ್ತು. ಜನ ಮುಖ್ಯ ಅಲ್ಲ ಇಲ್ಲಿ. ಹಲ್ಲೆಲೂಯಾ. ದೇವರು ಅಂತದ್ದು ಯಾವುದೇ ವ್ಯತ್ಯಾಸ ಇಲ್ಲ. ಜನ ಮುಖ್ಯ ಅಲ್ಲ ಇದ್ರಾಗೆ. ನಂಬಿದರೆ ಎಷ್ಟು ಜನ ಇದ್ದೀರಿ ಕರೆಕ್ಟ್ ಆಗಿ, ಅದು ಮುಖ್ಯ. ದೇವ್ರ ಹೃದಯದಲ್ಲಿ ಯಥಾರ್ಥತೆ ಹೊಂದಬೇಕೆಂದು ಬಯಸ್ತಾನೆ. ಜನ ಮುಖ್ಯ ಅಲ್ಲ. ದೇವರು ಹೃದಯದಲ್ಲಿ ದಾವಿದನಂತೆ ಯಥಾರ್ಥತ್ವ ಉಳ್ಳವರಾಗಿರ್ಬೇಕು. ಇದ್ದದಿದ್ದಂಗೆ ದೇವ್ರ ಮುಂದೆ ಹೊರಾಕಾರ ಆಗಿರ್ಬೇಕು. ಇದ್ದ ಸಂಗತಿಗಳನ್ನ ದೇವ್ರ ಮುಂದೆ ಏನ್ ಮಾಡ್ಬೇಕು, ಹೇಳಿಕೊಳ್ಳೋರಾಗ್ಬೇಕು ನಾವು. ಅಂತರ್ನ ದೇವ್ರು ಬಯಸ್ತಾನೆ. 1000 ಜನ ಇದ್ರೇನು, 10,000 ಜನ ಇದ್ರೇನು, ಜನ ಮುಖ್ಯ ಅಲ್ಲ ಇಲ್ಲಿ. ಹಲ್ಲೆಲೂಯಾ. ದೇವರಿಗೆ ತಮ್ಮ ಹೃದಯ ಬಿಚ್ಚಿ ಮಾತಾಡೋಣ. ಹಲ್ಲೆಲೂಯಾ. ನಿಮ್ಮ ಸ್ನೇಹಿತರು ಕೇಳ್ತಾರ ನೋಡ್ರಿ, ಒಳ್ಳೆ ಮನುಷ್ಯ ಹೃದಯ ಬಿಚ್ಚಿ ಮಾತಾಡ್ತಾರ, ಯಾವ್ದು ಒಳಗೆ ಇಟ್ಕೊಳಲ್ಲ ಅಂತಾರ. ಇಷ್ಟಪಡ್ತಾರ? ಅಥವಾ ಕದ್ದು ಮುಚ್ಚಿ ಮಾಡಿ ಹೃದಯದಾಗೇನೆ ಇಟ್ಕೊಂಡು ಇನ್ನೊಂದು ಮಾತಾಡ, ಇವ್ರು ಇಷ್ಟಪಡ್ತಾರ? ಯಾರು ಇಷ್ಟಪಡ್ತಾರೆ? ಬಿಚ್ಚಿ ಮಾತಾಡ್ಬೇಕು. ಬಿಚ್ಚಿ ಮಾತಾಡೋರನ್ನ ಇಷ್ಟಪಡ್ತಾರ. ಅದೇ ರೀತಿ ದಾವೀದ ಕೂಡ ಬಿಚ್ಚಿ ಮಾತಾಡೋನಾಗಿದ್ದ. ನಾವು ಕೂಡ ಬಿಚ್ಚಿ ಮಾತಾಡೋರಾಗ ನೋಡ್ರಿ. ಅದಕ್ಕೆ ಯಥಾರ್ಥ ಹೃದಯದರು ಬೇಕು ದೇವರಿಗೆ. ಯಥಾರ್ಥ ಹೃದಯ ನಿನಗಿತ್ತಂದ್ರೆ ನಿನ್ ಕೇಳಿದ್ದ ಕೊಡ್ತಾನೆ. ಮನಸ್ಸು ಬಿಚ್ಚಿ ಮಾತಾಡ್ರಿ, ಗೊತ್ತರ ಹೇಳ್ರಿ. ನಮ್ ಜೀವನನೇ ಆತ. ದಾವೀದ ಯಾರು ಪೌಲ ಹೇಳ್ತಾನೆ, ಇದ್ರೆ ಕ್ರಿಸ್ತನಿಗಾಗಿ, ಸತ್ರೆ ಮತ್ತಿನ್ಯಾರಿಗಾಗಿ. ನಮ್ಗೆ ಹಂಗಲ್ಲ. ಇದ್ರೆ ದುಡಿಯಕ್ಕೆ, ಇದ್ರೆ ಲೋಕದ ಜೀವಿಸ್ತದೇನಪ್ಪ ಅಂದ್ರೆ ಆಸ್ತಿ ಮಾಡಕ್ಕೆ, ಅಥವಾ ಮಕ್ಕಳಿಗೆ ಆಗಿ. ಕೆಲವು ಹೇಳ್ತಾರೆ ಮಕ್ಕಳಿಗೆ ಆಗಿ ಇನ್ನೂ ಇರ್ಬೇಕಂತ ಅನಿಸ್ತತ್ರಿ. ನಾನು ಮಕ್ಕಳಿಗೆ ಆಗಿ ಅಲ್ಲ, ಇದ್ರೆ ಕ್ರಿಸ್ತರಿಗಾಗಿ. ಇನ್ನೊಂದು ಶರೀರದಲ್ಲಿ ಇದ್ರೆ ಸ್ತೋತ್ರ ಮಾಡಿ, ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ, ಸ್ತೋತ್ರ, ಆಮೇನ್, ಪ್ರಾರ್ಥನೆ. ಆತ್ಮೇಲೆ ಯಾವ ಪ್ರಾರ್ಥನೆ ಇಲ್ಲ, ಮುಗಿತಿಲಿಗೆ. ಜೀವಂತ ಏನು ದೇಹದಾಗ ಇರ್ತೀರ ಅಷ್ಟೇ ದಿನ ಪ್ರಾರ್ಥನೆ, ವಿಜ್ಞಾಪನೆಗಳು. ದೇವರಿಗೆ ದೂರದಲ್ಲಿರ್ತಕ್ಕಂಥ ಪ್ರವಾಸಿಗಳಾಗಿದ್ದೇವೆ. ಈ ದೇಹ ಬಿಟ್ವಿ ಅಂದ್ರೆ ದೇವರಿಗೆ ಹತ್ತಿರವಾಗಿ ನಾವಿರ್ತೀವಿ. ಹಾಗೆ ಸ್ತೋತ್ರ ಗೀತ್ರ ಏನಿಲ್ಲ. ಸತ್ಯದ ಬಳಿಗೆ ಬರ್ಬೇಕಂತ ಬಯಸ್ತಾನೆ. ಆತ್ಮದ ಬಳಿಗೆ ಬರ್ಬೇಕೆಂದು ಬಯಸ್ತಾನೆ. ಸತ್ಯದ ಜೀವಕ್ಕೆ ಬರಬೇಕೆಂದು ಬಯಸ್ತಾನೆ. ನಾನು ಯಾಕೆ ಈ ವಾಕ್ಯಗಳನ್ನ ಓದುತ್ತಿದ್ದೇನೆಂದ್ರೆ, ಹಲ್ಲೆಲೂಯಾ, ಒಂದು ವಾಸ್ತವವನ್ನು ಮೇಲೆತ್ತಿ ತೋರಿಸುವುದಕ್ಕೆ. ಸಜೀವ ಸಭೆ ಜೀವಿಸಲ್ಪಡಲಿಲ್ಲ. ಅವರ ಸಂದೇಶಕ್ಕೆ ಬರುವವರೆಗೂ, ಯಾರು ಸಂದೇಶಕ್ಕೆ ಬರುವವರೆಗೂ, ದೇವರು ಹೇಳಿದಂತ ಮಾತುಗಳನ್ನ ಕೇಳೋವರೆಗೂ, ಈ ದಿನ ಈ ಸಂದೇಶ ಅಂದ್ರೆ ಏನಂದ್ರೆ ಅದು ಸ್ಪಷ್ಟವಾಗಿ ಹೇಳ್ತದೆ. ಈ ದಿನ ಸಂದೇಶವೇ ಸ್ವದೇಶವಾಗಿದೆ. ಈ ಸಂದೇಶನೇ ಸ್ವದೇಶ. ಈ ಸಂದೇಶದಲ್ಲಿ ನೀವು ಏನಾಗಿರ್ಬೇಕು, ಚೆನ್ನಾಗಿ ದೇವರು ಹೇಳಿದ ಮಾತನ್ನು ಕೇಳ್ಕೊಂಡು ಆಳವಾಗಿ ಇರ್ಬೇಕು. ಈ ಸ್ಥಳಕ್ಕೆ ಬರುವುದಕ್ಕೆ ಹಳೆಯ ಅಭಿಪ್ರಾಯಗಳನ್ನು ಬಿಟ್ಟು ಬಿಡ್ಬೇಕು. ಹಲ್ಲೆಲೂಯಾ. ಅವು ನಿಮ್ಮಿಂದ ತೊಲಗಿಸಲ್ಪಡಬೇಕು. ಸ್ವಲ್ಪ ಹೊತ್ತು ನೋಡೋಣ ಅಬ್ರಾಮ್ ವಿಚಾರ. ಹಲ್ಲೆಲೂಯಾ. ಅಬ್ರಾಮನು 3 ಸಾರಿ ಹಿಂಜಾರಿದ್ನಂತ ನಾನು ಮೊದಲೇ ಹೇಳಿದೆ. ಅದ್ಭುತವಾದ ಗುಣಲಕ್ಷಣಗಳು ಹೊಂದಿದ ವ್ಯಕ್ತಿ ಅವನು. ಅಬ್ರಾಮ್ ಅಂದ್ರೆ ಅದ್ಭುತ ಗುಣಲಕ್ಷಣಗಳು. ದೇವ್ರ ಮಾತನ್ನ ಕೇಳಿ ತಂದೆ ತಾಯಿ ಅಣ್ಣ ತಮ್ಮಳು ಎಲ್ಲ ಬಿಟ್ಟು ಬಂದವನು ಅವನು. ಹಲ್ಲೆಲೂಯಾ. 3 ಸಾರಿ ಹಿಂಜಾರಿದ್ನು. ದೇವ್ರ ಮಾತನ್ನ ಕೇಳದೆ ಹೋದನು. ಅದ್ಭುತವಾದ ಗುಣಲಕ್ಷಣ ಹೊಂದಿದವನು. 3 ಸಾರಿ ದೇವರಿಂದ ದೂರ ಹೋದವನು. ಅಬ್ರಾಮ್ನಲ್ಲಿ ಅನೇಕ ದೃಶ್ಯಗಳಿವೆ. ಅನೇಕ ದೃಶ್ಯಗಳನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಈ ದಿನ ಅಬ್ರಾಮ ಜೀವಿತದಲ್ಲಿ ಮತ್ತೊಂದು ದೃಶ್ಯವನ್ನು ನೋಡಲು ಹೋಗುತ್ತೇವೆ. ಆ ದೃಶ್ಯ ನಿಮಗೆ ತೋರಿಸ್ತೇನೆ. ಹಲ್ಲೆಲೂಯಾ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ದೇವರು ಅಬ್ರಾಮನನ್ನು ಕಲ್ದೀಯರ ದೇಶದ
ದೇಶ ಆದ ಊರ್ ಎಂಬತಕ್ಕಂಥ ಮೆಸಪಟೋಮಿಯ ಊರಿನಿಂದ ಕರೆದನು. ಆಮೆನ್. ಇದು ಒಂದು ಪ್ರಸಂಗದಂತೆ ಮತ್ತು ಉಪದೇಶದಂತೆಯೂ ಇದೆ. ಈಗ ಕೇಳ್ರಿ, ಪರಿಶುದ್ಧ ಗ್ರಂಥದಿಂದ ಓದ್ರಿ. ಆತನು ತನ್ನ ತಂದೆ ಮನೆಯನ್ನು ಬಿಟ್ಟನು, ದೇವರು ಇನ್ನೂ ತನ್ನೊಂದಿಗೆ ಇದ್ದನು, ತನ್ನೊಂದಿಗೆ ಇದ್ದವರೊಂದಿಗೆ ವಾಗ್ದಾನ ದೇಶಕ್ಕೆ ಬಂದನು. ದೇವರೊಂದಿಗಿದ್ದ, ದೇವ್ರ ಮಾತು ಕೇಳ್ದ, ದೇವರೊಂದಿಗಿದ್ದ, ಮತ್ತೆ ವಾಗ್ದಾನ ದೇಶಕ್ಕೆ ಆತನು ಬಂದನು. ಆಮೆನ್. ನೀವು ಪ್ರಾರಂಭದ ವಚನಗಳನ್ನು ಓದಿದ್ರೆ ತನ್ನ ಹೆಂಡತಿಯಾದ ಸಾರಳೊಂದಿಗೆ ಆತನು ವಾಗ್ದಾನ ದೇಶಕ್ಕೆ ಬಂದ. ಆಮೆನ್. ತನ್ನ ಹೆಂಡತಿಯಾದಂತ ಸಾರ ಮದುವೆ ಆಗಿತ್ತು ಆಲ್ರೆಡಿ, ದೇವ್ರು ಕರೆಯುವುದಕ್ಕಿಂತ ಮುಂಚೆನೆ ಮದುವೆ ಆಗಿತ್ತು ಅವನಿಗೆ. ಸಾರಳೊಂದಿಗೆ ಅವನು ಮಾಡಿದ ವಾಗ್ದಾನ ದೇಶಕ್ಕೆ ಬಂದನು. ಇಲ್ಲಿ ಬಲಿಗಳನ್ನು ಸಹ ಅರ್ಪಿಸಿದನು. ಆತನು ಬೆತೇಲಿನ ಹತ್ತಿರ ಕೂಡ ಇದ್ದನು. ಆತನು ವಾಗ್ದಾನ ದೇಶದಲ್ಲಿದ್ದನು. ಹಾಗಾದ್ರೆ ಏನ್ ನಡೀತು ವಾಗ್ದಾನ ದೇಶದಲ್ಲಿ? ಆ ದೇಶದಲ್ಲಿ ಸ್ವಲ್ಪ ಕಾಲ ಬರ ಬಂತು. ಆಮೆನ್. ಸ್ವಲ್ಪ ಕಾಲ ಏನಾಯ್ತು? ಬರ ಬಂತು. ಏನ್ ನಡೀತು? ಆತನು ತನ್ನ ವಾಗ್ದಾನ ದೇಶವನ್ನು ಬಿಟ್ಟನು, ತನ್ನ ಹೆಂಡತಿಯೊಂದಿಗೆ ಐಗುಪ್ತ ದೇಶಕ್ಕೆ ಹೋದನು. ಇಲ್ಲಿ ಯಾವ ದೃಶ್ಯವನ್ನು ನಾವು ನೋಡ್ತೇವೆ? ಒಬ್ಬ ವಿಶ್ವಾಸಿ ಮೆಸಪಟೋಮಿಯನ್ನು ಬಿಟ್ಟು, ಅಂದ್ರೆ ಮೆಸಪಟೋಮಿ ಅಂದ್ರೆ ಲೋಕ ಬಿಟ್ಟು ಸಂದೇಶಕ್ಕೆ ಬಂದ. ಆಮೆನ್. ಆದ್ರೆ ವಾಗ್ದಾನ ದೇಶಕ್ಕೆ ಬಂದ, ಆದ್ರೆ ಅಲ್ಲಿ ನಿಂತುಕೊಳ್ಳಲಿಲ್ಲ. ಆಮೆನ್. ವಾಗ್ದಾನ ದೇಶಕ್ಕೆ ಬಂದ, ವಾಕ್ಯಕ್ಕೆ ಬಂದ, ಸಂದೇಶಕ್ಕೆ ಬಂದ, ಅಲ್ಲಿ ನಿಂತುಕೊಳ್ಳಲಿಲ್ಲ. ಆಮೆನ್. ಅದನ್ನು ಬಿಟ್ಟು ಮತ್ತೆ ಸ್ವಲ್ಪ ಮುಂದಕ್ಕೆ ಹೋದನು. ವಿಶ್ವಾಸಿ ಸಂದೇಶದಲ್ಲಿ ಇರುವುದು ಬಿಟ್ಟು ಈ ಸಂದೇಶದಲ್ಲಿ ಎಲ್ಲೆಲ್ಲಿಯೇ ಇರುವುದಾದ್ರೆ, ಎಲ್ಲವನ್ನು ಬಿಟ್ಟು ಸಂದೇಶದಲ್ಲಿ ಇರುವುದಾದ್ರೆ ಪ್ರತಿಯೊಂದು ಆಶೀರ್ವಾದ ನಿಮಗೆ ಬರ್ತದೆ. ಆಮೆನ್. ಆತನು ಆ ದೇಶದಲ್ಲಿ ಇರುವುದಾದ್ರೆ, ಆ ವಾಗ್ದಾನ ದೇಶದಲ್ಲಿ, ಆ ಸಂದೇಶದಲ್ಲಿ ಇರುವುದಾದ್ರೆ ದೇವರು ಆತನೊಂದಿಗೆ ವ್ಯವಹರಿಸ್ತಾನೆ. ಆದ್ರೆ ಅಬ್ರಾಮನು ಏನ್ ಮಾಡಿದ? ಸ್ವಲ್ಪ ಸಮಯ ಆತನು ಸ್ವಲ್ಪ ಮುಂದಕ್ಕೆ ಹೋದನು. ಆ ದೇಶ ಸರಹದ್ದನ್ನು ಬಿಟ್ಟನು. ಆ ದೇಶದ ಒಂದು ಸರಹದ್ದು ಇರ್ತಾವಲ್ಲ, ಗಡಿ ಭಾಗವನ್ನ ಬಿಟ್ಟು ಐಗುಪ್ತ ದೇಶಕ್ಕೆ ಹೋದನು. ನಿಮಗೆ ಗೊತ್ತು, ದೇಶಕ್ಕೆ ಮೇರೆಗಳಿರ್ತಾವಂತ, ಸರಹದ್ದುಗಳಿರ್ತವೆ, ಗಡಿ ಭಾಗಗಳು. ಅದನ್ನು ದಾಟಿದನು. ಅವನು ಐಗುಪ್ತ ದೇಶಕ್ಕೆ ಹೋದನು. ಅಲ್ಲಿ ಸಮಸ್ಯೆ ಬಂದಿತ್ತು. ಅಲ್ಲಿ ತನಕ ಸಮಸ್ಯೆ ಏನು ಬರಲಿಲ್ಲ. ಅಬ್ರಹ್ಮ ಮನೆ ಬಿಟ್ಟ, ಬಂದ, ಎಲ್ಲ ಚೆನ್ನಾಗಿ ನಡೀತು, ಕರೆಕ್ಟ್ ಆಯ್ತು. ದೇವರ ವಾಗ್ದಾನ ದೇಶದಲ್ಲಿ ಬಹಳ ಸಿದ್ಧ, ಚೆನ್ನಾಗಿ ನಡೀತು, ಸಂತೋಷಗಿದ್ದ. ಎಲ್ಲಿ ಪ್ರಾರಂಭ ಆಯ್ತು ಸಮಸ್ಯೆ ಅಂದ್ರೆ, ಯಾವಾಗ ವಾಗ್ದಾನ ದೇಶವನ್ನ ಬಿಟ್ಟನೋ ಅಲ್ಲಿ ಸಮಸ್ಯೆ ಪ್ರಾರಂಭ ಆಯ್ತು. ಆಮೆನ್. ಸಮಸ್ಯೆ ಪ್ರಾರಂಭ ಆಯ್ತಾ? ಆಗುತ್ತೆ ಮತ್ತೆ. ಹಲ್ಲೆಲೂಯಾ. ಆಮೆನ್. ಪ್ರವಾದಿ ಹೇಳ್ತಾರೆ, ಒಂದು ದರ್ಶನ ಇಲ್ಲ, ಒಂದು ಕನಸು ಇಲ್ಲ, ಏನು ಬರ್ಲಿಲ್ಲ. ಐಗುಪ್ತ ದೇಶಕ್ಕೆ ಹೋದ್ಮೇಲೆ ಏನು ಬರ್ಲಿಲ್ಲ, ಏನೇನಿಲ್ಲ. ಪ್ರವಾದಿ ಯಾರ ಕುರಿತು ಮಾತಾಡ್ತಿದಾರಪ್ಪ ಅಂದ್ರೆ, ಆತನು ಅವಿಶ್ವಾಸಿಗಳ ಕುರಿತು ಮಾತಾಡ್ತಾ ಇಲ್ಲ. ಪ್ರವಾದಿ ಇಲ್ಲಿ ಅಬ್ರಾಮ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಲ್ಲಿ ಅಬ್ರಾಮ್ ಅವಿಶ್ವಾಸಿ ಅಲ್ಲ, ವಿಶ್ವಾಸಿ. ತಪ್ಪಿ ಹೋದ್ರೆ ಸಮಸ್ಯೆ ಉಂಟಾಗ್ತದೆ ವಿಶ್ವಾಸಿಗೆ. ಸಮಸ್ಯೆಗಳು ಮೇಲೆ ಮೇಲೆ ಬರ್ತವೆ. ಸಮಸ್ಯೆಗಳು ಮೇಲೆ ಮೇಲೆ ಬರೋದನ್ನು ನೋಡಿದ್ರೆ ನೀವೇನ್ ಅನ್ಕೋಬೇಕು? ನಾವು ದೇವರಿಂದ ಇಲ್ಲ ತಪ್ಪಿ ಹೋಗಿದೆ. ಒಳ್ಳೆ ತಾರೋಡ್ನಾಗ ನಡ್ಕೊಂಡು ಹೋದ್ರೆ ಯಾವ ಮುಳ್ಳು ಏನು ನೆಡಲ್ಲ, ಹೌದಾ? ದಾರಿ ಬಿಟ್ಟು ಹೋಗ್ತಾ ಇದ್ರಪ್ಪ, ನೀವು ತಿಳ್ಕೋಬೇಕು. ಯಾಕೆ ಮುಳ್ಳು ಸಾಕಷ್ಟು ನೆಟ್ಟು ನನಗೆ ಕಾಲಿಗೆ, ಯಾಕೆ ಮುಳ್ಳು ಕಲ್ಲು ದೊಡ್ಡ ದೊಡ್ಡ ಇದೆಲ್ಲ ಬಂದ್ವಲ್ಲ ಅಂತಂದು ಏನ್ ಮಾಡ್ಕೋಬೇಕು ನಾವು? ನಾವು ಡಾಂಬರ್ ರೋಡ್ ಬಿಟ್ಟಿದೀವಿ, ರೋಡ್ ಬಿಟ್ಟು ಕೆಳಗಿಳಿದ್ದೀವಿ ಅಂತ ಅರ್ಥ. ಅದೇ ರೀತಿ ನಿಮ್ಮ ಒಂದು ಇದು ಕೂಡ ತಿಳ್ಕೊಡ್ರಿ. ಸುಮ್ಮನೆ ಏನೋ ಒಂಥರ ಇರ್ಬೇಡ್ರಿ, ಮಂದಾಗಿರ್ಬೇಡ್ರಿ. ಸಮಸ್ಯೆ ಜಾಸ್ತಿ ಬರ್ತದ ಅಂದ್ಕೊಳ್ಳಿ, ಏನ್ ಮಾಡ್ರಿ? ದೇವ್ರ ಹತ್ರ ಬರ್ಬೇಕು. ಸ್ವಾಮಿ, ನಾನು ದೇವ್ರೆ, ನೀನು ನಿನ್ನನ್ನು ಬಿಟ್ಟೋಗಿದ್ನ. ಅದಕ್ಕೆ ಇವೆಲ್ಲ ಸಮಸ್ಯೆಗಳು. ಹೇಳ್ರಿ ಸ್ಪಷ್ಟವಾಗಿ, ಯಾಕೆ ಬಂದು ಅಲ್ಲ. ಕೆಟ್ಟ ಕನಸ್ಬಿಟ್ಟು ಅಲ್ಲ. ಕೆಟ್ಟ ಕನಸು ಬಿಡ್ರಿ, ವಿಚಾರ ಮಾಡ್ರಿ, ಬುದ್ಧಿ ಇಟ್ಕೊಡ್ರಿ. ನನಗೆ ಯಾಕೆ ಸಮಸ್ಯೆ ಬಂದು? ನಾನು ದಾರಿ ಬಿಟ್ಟು ಹೋಗಿದ್ದೀನಿ. ದಾರಿ ಬಿಟ್ಟು ಸಮಸ್ಯೆ ಆಕತ್ತೆ. ನಿಮ್ಮ ಮನೆ ಬಿಟ್ಟು ಸಮಸ್ಯೆ ಆಕತ್ತಿಲ್ಲ. ನಿಮ್ಮ ಮನೆ ಬಿಟ್ಟು ಯಾವ ಊರಾಗದಿರಿ? ನಿಮ್ಮ ಮನೆಗಿದ್ದಂಗೆ ಇರಕ್ಕಾಗತ್ತಲ್ಲಿ? ಎಂತಾದ್ರು ನಮ್ಮ ಬೀಗರ ಮನೆ ಆದ್ರೂ ಕೂಡ ನಿಮ್ಮ ಮನೆಗಿದ್ದಂಗಿರಲ್ಲ. ನಿಮ್ಮ ಮನೆಗೆ ಡೈರೆಕ್ಟ್ ಒಳಗೆ ಹೋಗ್ಬೋದು, ನೀನೇ ತಟ್ಟೆ ತಗೊಂಡು ಅನ್ನ ಹಾಕಿ ತಿನ್ಬೋದು.
ಆದ್ರೆ ಬೇರೆ ಮನೆಗೆ ಹೋದ್ರೆ ಅವಲೇ ಕೊಟ್ಟಿನಿ ನಾನು, ಮತ್ತ ಅವಣ್ಣ ಬಂದು ಎಲ್ಲ ತಿಂದೋಗೈತ್ ನೋಡು. ಫಸ್ಟ್ ಅವಣ್ಣನ ಗಂಡನಿಗೆ ಹೇಳ್ತಾ ಅಮ್ಮ ಅವಣ್ಣನ ಫಸ್ಟ್ ಏನ್ ಮಾಡ ಸರಿಲ್ಲ ಅವಣ್ಣ ಹುಡುಗಿ ಇಟ್ಟು ಅನ್ನೆಲ್ಲ ತಿಂದೋಗೈತಿ. ಏನು ಅದ್ರ ಮನೆಯಾಗೆ ತಿಂದ್ರೆ ನಾನೇ ತಿಂದ ಕಡೆ ಅಂತಂದು ಹೆಂಡ್ತಿಗೆ ಹೇಳಿದ್ರೆ ನಾನು ಇನ್ನೊಂದ್ಸರಿ ಮಾಡ್ತೀನಿ ತಂದ್ರಿಲ್ಲ. ನೋಡ್ರಿ ಮನೆಗೆ ಎಷ್ಟು ಇದು, ಬೇರೆ ಕಡೆ ಎಷ್ಟು ಕಷ್ಟ. ಅಲ್ಲೆಲ್ಲೂಯ್ಯ. ಆ ರೀತಿ ಅಬ್ರಾಹ್ಮನಿಗೆ ಬಂದಿದ್ದು ಮನೆ ಅಲ್ಲದ ಐಗುಪ್ತ ದೇಶ ಅನ್ನೋಂಥದ್ದು. ಕಷ್ಟ ಬಂದು ಕಷ್ಟ ಪ್ರಾರಂಭ ಸಮಸ್ಯೆ ಬಂದಿತ್ತು. ಪ್ರವಾದಿ ಹೇಳ್ತಾರೆ ಒಂದು ದರ್ಶನ ಇಲ್ಲ, ಕನಸಿಲ್ಲ, ಏನೇನು ಇಲ್ಲ, ಯಾವ ಅದ್ಭುತ ಕಾರ್ಯಗಳಿಲ್ಲ. ಅಲ್ಲೆಲ್ಲೂಯ್ಯ. ಏನು ಬರ್ಲಿಲ್ಲ ಪ್ರವಾದಿಗೆ. ಪ್ರವಾದಿ ಯಾರನ್ನ ಕುರಿತು ಮಾತಾಡ್ತಿದ್ರಪ್ಪ ಅಂತ ಅವಿಶ್ವಾಸಿನ ಕುರಿತಲ್ಲ, ಸಂಪ್ರದಾಯ ಸಭೆ ಕುರಿತಲ್ಲ ಮಾತಾಡ್ತಿರೋದು. ಅಬ್ರಾಹ್ಮ ಚರಿತ್ರೆಯಲ್ಲಿ ನಾವು ಮಾತಾಡ್ತಿದ್ದೀವಪ್ಪ ಅಂದ್ರೆ ಸಂಪ್ರದಾಯ ಸಭೆ ಅಲ್ಲ, ಅದು ನಿಜವಾದ ಸಭೆ, ವಧು ಸಭೆ ಕುರಿತು ಮಾತಾಡ್ತಾ ಇದೀವಿ. ಅಬ್ರಾಹ್ಮ ಅಂದ್ರೆ ವಧುವಿಗೆ ಹೋಲಿಕೆ, ವಧುವಿನ ಸಭೆಗೆ ಹೋಲಿಕೆ. ಅವಿಶ್ವಾಸಿ ಕುರಿತಲ್ಲ, ವಿಶ್ವಾಸಿ ಕುರಿತು ಮಾತಾಡ್ತದಲ್ಲ. ಆತ ದೇಶಕ್ಕೆ ಬಂದನು, ಆದ್ರೆ ಆ ವಾಗ್ದಾನ ದೇಶದಲ್ಲಿ ನಿಲ್ಲಲಾರ್ದೆ ಹೋದನು. ಆತನು ಆ ಮೇರೆಯನ್ನ ದಾಟಿ ಹೋದನು. ಸಹೋದರ, ಇಲ್ಲಿಯೇ ಸಮಸ್ಯೆ ಇರೋದು. ಮೇರೆ ದಾಟಿದ್ವಿ ಅಂದ್ರೆ ಸಮಸ್ಯೆ. ಆದ್ರೆ ಒಬ್ಬ ವಿಶ್ವಾಸಿ ಆ ಕೆಲಸ ಮಾಡಿದ್ರೆ ಅಂದ್ರೆ ದೇವ್ರು ಹೇಳಿದ ಮಾತನ್ನ ಮೀರಿದ್ರೆ, ನಾನು ಇದರ ವಿಶ್ವಾಸಿಯೊಂದಿಗೆ ಮಾತಾಡ್ತೇನೆ. ಈ ಸಂದೇಶ ವಧುವಿಗಾಗಿ ಇಲ್ಲಿ ಬಹುದೊಡ್ಡ ಭಾಗ ಇದೆ. ಅಲ್ಲೆಲ್ಲೂಯ್ಯ. ವಧುವನ್ನು ದೇವರು ಆಶೀರ್ವದಿಸಲಿ. ಇಲ್ಲಿ ಬಹಳ ಜನ ಕೂತಿದ್ದೀರಿ ವಧುಗಳು. ಅಲ್ಲೆಲ್ಲೂಯ್ಯ. ನಿಮ್ಮನ್ನ ದೇವರು ಆಶೀರ್ವದಿಸಲಿ. ಅಬ್ರಾಹ್ಮನಿಗೆ ಏನು ಸಂಭವಿಸಿತು? ಆತನು ದೇಶದೊಳಗೆ ಬೇರೆ ದೇಶದೊಳಗೆ ಬಂದನು. ಆ ದೇಶದ ಮೇರೆಗಳಿವೆ. ಒಂದು ದೊಡ್ಡ ಸಮಸ್ಯೆ ಬಂದಾಗ ಆ ದೇಶವನ್ನು ಬಿಟ್ಟನು. ಒಂದು ಸಮಸ್ಯೆ ಬರಗಾಲ ಬಂದಾಗ ಆ ದೇಶವನ್ನು ಬಿಟ್ಟನು. ಆತನು ಐಗುಪ್ತ ದೇಶಕ್ಕೆ ಹೋದನು. ಅಲ್ಲಿಯೇ ಆತನು ದೇವರ ಆಶೀರ್ವಾದಗಳನ್ನ ಕಳ್ಕೊಂಡ. ದೇವರ ಆಶೀರ್ವಾದ ಏನ್ ಮಾಡ್ದ? ಕಳ್ಕೊಂಡ. ಈ ವಿಷಯ ತಿಳ್ಕೊಂಡ್ರೆ ಎರಡು ಮಾತುಗಳನ್ನು ಪ್ರವಾದಿ ಹೇಳಿದ್ದಾರೆ. ಪ್ರವಾದಿ ಬ್ರಹ್ಮ ಎರಡು ಮಾತು ಹೇಳಿದ್ದಾರೆ. ಒಂದು ಆಶೀರ್ವಾದ, ಒಂದು ವ್ಯವಹಾರ. ಅಲ್ಲೆಲ್ಲೂಯ್ಯ. ಆಶೀರ್ವಾದ ಬೇರೆ, ವ್ಯವಹರಿಸೋದು ಬೇರೆ. ದೇವ್ರ ಭೇಟಿಯಾಗಿ ಮಾತಾಡೋದು ಬೇರೆ. ನಮಗೆ ಅದು ಇದು ಸಿಗೋದು, ಹೊಲ ಮನೆ ತಗೊಳ್ಳೋದು, ಅದು ಇದು ಬಂಗಾರ ಬೆಳ್ಳಿ ಅದು ಬೇರೆ. ಅದು ಆಶೀರ್ವಾದ. ಅದು ಇದು ದೇವ್ರು ನಮ್ಮಟ್ಟಿಗೆ ಮಾತಾಡೋದು, ಇದು ವ್ಯವಹಾರ. ಅಲ್ಲೆಲ್ಲೂಯ್ಯ. ಆಶೀರ್ವಾದ ಬೇಕಾ, ವ್ಯವಹಾರ ಬೇಕಾ? ಆಶೀರ್ವಾದ ಅದು ವ್ಯವಹರಿಸುವುದಲ್ಲ. ಆಶೀರ್ವಾದ ವ್ಯವಹಾರ ಅಲ್ಲ, ವ್ಯವಹರಿಸುವುದು ಆಶೀರ್ವಾದ ಅಲ್ಲ. ಈ ದಿನ ದೇವರು ಇಸ್ರಾಯೇಲರನ್ನು ಆಶೀರ್ವದಿಸಿದ್ದಾನೆ. 2000 ವರ್ಷಗಳ ನಂತರ ಅವರು ತಮ್ಮ ಸ್ವದೇಶಕ್ಕೆ ಬಂದಿದ್ದಾರೆ. ಈಗ ಆಲ್ರೆಡಿ ಅವರು ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಮರುಭೂಮಿಯಾಗಿದ್ದಂತ ಆ ಇಸ್ರಾಯೇಲ್ ದೇಶ ಇವತ್ತು ಫಲವತ್ತಾಗಿ ಬೆಳೀತಾ ಇದೆ. ಮರುಭೂಮಿ ಅದು. ಇಸ್ರಾಯೇಲ್ ದೇಶ ಅಂದ್ರೆ ಸಂಪೂರ್ಣ ನಮ್ಮ ಕರ್ನಾಟಕದಿಂದ ಒಂದು ಅರ್ಧ ಇರ್ತದೆ. ಕರ್ನಾಟಕದ ಅಷ್ಟು ದೊಡ್ಡದು ಅಲ್ಲ, ಅದು ಅರ್ಧ. ಆದ್ರೆ ಮರುಭೂಮಿ ಅದು. ಮರುಭೂಮಿಗೆ ಏನ್ ಬೆಳೀತದೆ ಹೇಳ್ರಿ? ಏನಿಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲಿ ಬೋರ್ ಹಾಕಿದ್ರು ಕೂಡ ಉಪ್ಪು ನೀರು ಬರ್ತದವಂತೆ. ಉಪ್ಪು ನೀರಾಗಿ ಏನ್ ಮಾಡಕ್ಕಾಗುತ್ತೆ? ಯಾವ ಬೆಳೆ ಬೆಳೆಯಕ್ಕಾಗುತ್ತೆ? ಅದನ್ನ ಫಿಲ್ಟರ್ ಮಾಡಿ ಬೆಳಿಗ್ಗೆ ಹಾಯಿಸ್ಕೊಂಡು ಇಡೀ ಜಗತ್ತಿಗೆ ಅವರು ಹಣ್ಣು ಹಂಪಲುಗಳನ್ನ ಸಪ್ಲೈ ಮಾಡ್ತಾರೆ. ಅಷ್ಟು ದೊಡ್ಡ ದೇಶ, ಅಷ್ಟು ಸಣ್ಣ ದೇಶ, ಅಷ್ಟು ದೊಡ್ಡ ಕೀರ್ತಿ. ನಾವು ನೋಡ್ತೀವಿ ಅಲ್ಲಿ ಅವರು ಆಶೀರ್ವಾದ ಈ 2000 ವರ್ಷಗಳ ನಂತರ ಅವ್ರು ತಮ್ಮ ದೇಶಕ್ಕೆ ಬಂದಿದ್ದಾರೆ. ಈಗ ಆಶೀರ್ವಾದ ಅದು ಒಂದು ಮರುಭೂಮಿ ಆಗಿತ್ತು ಇಸ್ರೇಲ್ ದೇಶ. ಆ ದೇಶವು ಅದು ಫಲವತ್ತಾದ ಬದಲಾಗಿದೆ. ಅವರ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿಯಾಗಿದೆ. ಸಾಲದಲ್ಲಿಲ್ಲ ಇಸ್ರೇಲ್ ದೇಶ. ಜಗತ್ತಿನಲ್ಲಿ ಸಾಲದಲ್ಲಿ ಇಲ್ಲದೆ ಇರ್ತಕ್ಕಂಥ, ಸಾಲ ಇಲ್ದಿರ್ತಕ್ಕಂಥ 2 ದೇಶಗಳು, ಒಂದು ರೋಮು, ಇನ್ನೊಂದು ಇಸ್ರಾಯೇಲ್. ಇನ್ನು ಬಾಕಿ ಎಲ್ಲ ರಾಷ್ಟ್ರಗಳು, ಎಲ್ಲ ದೇಶಗಳು ಸಾಲ ಮಾಡ್ಕ್ಯಾರ. ಅಮೆರಿಕ ಅಂತೂ ನಮ್ಮ ಇಂಡಿಯಾಕ್ಕಿಂತ ಜಾಸ್ತಿ ಸಾಲ ಮಾಡಿದೆ. ಅಲ್ಲೆಲ್ಲೂಯ್ಯ. ನೋಡ್ರಿ, ಮರುಭೂಮಿ ಆದ್ರೂ ಒಳ್ಳೆ ಫಲವತ್ತಾಗಿ ಬೆಳೀತದಲ್ಲಿ, ಅಭಿವೃದ್ಧಿಯಾಗಿದೆ. ಭೌತಿಕ ಲಾಭಗಳು ಆ ಸ್ಥಳದಲ್ಲಿ ಬಂದವು. ಆದ್ರೂ ಅವರೊಂದಿಗೆ ದೇವರು ವ್ಯವಹರಿಸ್ತಿಲ್ಲ. ಆಶೀರ್ವಾದಗಳದ ಅವರಿಗೆ ಇವತ್ತು ಕೂಡ ಆಶೀರ್ವಾದ. ಇವತ್ತು ಕೂಡ ಯಾರಾದ್ರೂ ಅದ್ಮೇಲೆ ಯುದ್ಧಕ್ಕೆ ಬಂದ್ರೆ ಗೆಲ್ಲದೆ ಇಸ್ರಾಯೇಲ್. ಯಾರು ಯುದ್ಧಕ್ಕೆ ಬಂದ್ರೆ ಈ ಪ್ರಪಂಚದಾಗ ಎಲ್ಲರೂ ಸೇರಿ ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಹೋದ್ರು ಇಸ್ರಾಯೇಲ್ ಗೆಲ್ತದೆ. ಆಶೀರ್ವಾದ ಅದು. ಆದ್ರೂ ವ್ಯವಹರಿಸ್ತಾ ಇಲ್ಲ. ಅವರೊಂದಿಗೆ ದೇವರು ಮಾತಾಡ್ತಾ ಇಲ್ಲ. ಅವರೊಂದಿಗೆ ಮಾತಾಡುವುದೇ, ಅವರೊಂದಿಗೆ ವ್ಯವಹರಿಸುವುದೇ ಪರಲೋಕ. ಆಶೀರ್ವಾದ ಕೊಟ್ಟ ತಕ್ಷಣ ಅದು ಪರಲೋಕ ಅಲ್ಲ. ಆಶೀರ್ವಾದ ಬೇರೆ, ದೇವರು ಅವ್ರ ಜೊತೆ ಮಾತಾಡೋದೇ ಬೇರೆ. ದೇವ್ರ ಜೊತೆ ಹತ್ತು ಸಂಬಂಧ ಇಟ್ಕೊಂಡಿದ್ನಂದ್ರೆ ಅದು ಪರಲೋಕ. ಹತ್ರ ಸಂಬಂಧ ಇಟ್ಕೊಂಡಿದ್ದಂದ್ರೆ ಅದು ಪರಲೋಕ. ಈ ಡಿನಾಮಿನೇಷನ್ ಸಭೆಗಳದ ಎಲ್ಲ ಸಂಪ್ರದಾಯ ಸಭೆಗಳದಾವಲ್ಲ, ಅವೇ ತಿಳ್ಕೊಂಡ್ಬಿಡೋದು ಆಶೀರ್ವಾದ ಸಿಕ್ಬಿಡ್ತಲ್ಲ, ದೇವ್ರು ನಮ್ಮ ಜೊತೆಗೆ ಅದನ್ನ ತಿಳ್ಕೊಂಡ್ಬಿಟ್ರ.
ಆಶೀರ್ವಾದನೆ ಬೇರೆ, ವ್ಯವಹಾರನೇ ಬೇರೆ. ಪರಲೋಕದ ವ್ಯವಹಾರನೇ ಬೇರೆ, ಭೂಲೋಕದ ಆಶೀರ್ವಾದಗಳೇ ಬೇರೆ. ನಾನು ಚರ್ಚ್ಗೆ ಹೋದೆ, ಬಹಳ ಬರ್ತಂದಿತ್ತು, ಚರ್ಚ್ಗೆ ಹೋದೆ. ದೇವ್ರು ನಮಗ ರ್ಯಾಂಕ್ ಬಂದ. ದೇವ್ರು ನಮಗೆ ಕೂಲಿ ಮಾಡ್ಕೊಂಡು ತಿಂತಿದ್ವಿ. ನಾವು ಇವತ್ತು ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ಟಿದ್ವಿ. ಇದನ್ನ ಹೇಳ್ಕೊಂತ ಇದನ್ನ ಸಾಕ್ಷಿ ಕೊಡ್ತಾರೆ ಸಂಪ್ರದಾಯ ಸಭೆಗೆ. ಇದರಿಂದ ಏನು ಪ್ರಯೋಜನ ಇಲ್ಲ ಅವರಿಗೆ. ಆ ಲಕ್ಷ ರೂಪಾಯಿ 1 ಕೋಟಿ ರೂಪಾಯಿ ದೇವ್ರು ಕೊಟ್ಟಂದ್ರು ಕೂಡ, 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟು 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಕೊಟ್ಟರು ಕೂಡ, 50 ಎಕರೆ ಜಮೀನು ಕೊಟ್ಟರು ಕೂಡ, ನಾನು DC ಆಗಿ AC ಆಗಿ ಪ್ರಧಾನಮಂತ್ರಿ ನಾನು ಆಗಿದ್ರು ಕೂಡ ಎಷ್ಟು ನಂಬಿದ ಕೂಡಲೇ ಅವೆಲ್ಲ ಬಿಟ್ಟು ಹೋಗಂತವೆ. ನಾವೇನು ಎಲ್ಲಿ ತಗೊಂಡೋಗಲ್ಲ. ಹೊಲನೂ ಇಲ್ಲೇ ಇರ್ತತೆ, ನೀನ್ ಸತ್ತಾಗ ಹೊಲನೂ ಇಲ್ಲಿರ್ತತೆ, ಬಿಲ್ಡಿಂಗ್ ಇಲ್ಲಿರ್ತತೆ, ಆ ಕೋಟಿ ರೂಪಾಯಿ ಟ್ರೆಜರ್ ಇಟ್ಟಿರಕಂತ ದುಡ್ಡು ಕೂಡ ಇಲ್ಲೇ ಇರ್ತತೆ. ಇನ್ನಿಂದ ಬರೋವಲ್ಲ ಅವು. ಭೌತಿಕ ಆಶೀರ್ವಾದಗಳು ಬೇಕಾ, ದೇವರೊಂದಿಗೆ ಇರುವುದು ಬೇಕಾ? ಯಾವ್ದು ಬೇಕು ನಿಮ್ಗೆ? ದೇವರೊಂದಿಗೆ ಇರೋದು ಬೇಕೋ ಅಥವಾ ಈ ಭೂಲೋಕದ ಆಶೀರ್ವಾದಗಳು ಬೇಕಾ? ಇಸ್ರೇಲ್ ದೇಶಕ್ಕೆ ಇವತ್ತು ಅದ್ಭುತವಾದಂತ ಸೈನ್ಯ ಇದೆ, ಅದ್ಭುತ ಬೆಳೆದಿದೆ. ಈ ಜಗತ್ತಿನಲ್ಲಿ ಸಾಲ ಮಾಡದೆ ಇರ್ತಕ್ಕಂಥ ದೇಶದ ಪಟ್ಟಿಯಲ್ಲಿ ಆ ಹೆಸರು ಇದೆ, ಒಳ್ಳೆ ಆಶೀರ್ವಾದ. ಆದ್ರೆ ದೇವರು ಅಲ್ಲಿಲ್ಲ. ದೇವರು ಅವರೊಂದಿಗೆ ಮಾತಾಡ್ತಾ ಇಲ್ಲ. ದೇವರು ಎಲ್ಲಿ ಮಾತಾಡ್ತಿದ್ದಾನೆ? ಅನ್ಯ ದೇಶದಲ್ಲಿ ಅನ್ಯ ವಧುವಿನೊಂದಿಗೆ ಆತ ಮಾತಾಡ್ತಾನೆ. ಇಲ್ಲಿದೆ ಆತನ ವ್ಯವಹಾರ, ಅಲ್ಲಿಲ್ಲ. ಇಲ್ಲಿ 2 ಗುಂಪದವೆ, ಒಂದು ಇಸ್ರಾಯೇಲ್, ಇನ್ನೊಂದು ಪೂರ್ತಿ ಅನ್ಯರು. ಇಸ್ರಾಯೇಲ್ ಯಾರು ಇದಾರೆ ಅವರೆಲ್ಲ ಇಸ್ರಾಯೇಲ್ ದೇಶ. ಇಸ್ರಾಯೇಲ್ ಅಂದ್ರೆ ದೇವರು ಯೇಸು ಸ್ವಾಮಿ ವಂಶಸ್ಥರು, ಅವರೆಲ್ಲ ಸ್ವಂತ ಜನ, ದೇವರಿಗೆ ಸ್ವಂತ ಜನ ಅವರೆಲ್ಲ. ಅದೊಂದು ಗುಂಪು. ಮತ್ತೆ ಉಳಿದವರೆಲ್ಲ ಇಸ್ರಾಯೇಲ್ ಬಿಟ್ರೆ ಉಳಿದವರೆಲ್ಲರೂ ಕೂಡ ಅನ್ಯ ದೇಶಗಳು. ಈಗ ಯೇಸು ಸ್ವಾಮಿ ಸಿಲಿಬಿ ಹಾಕಿದ ಅಂದಿನಿಂದ ಇಂದಿನವರೆಗೂ ಅನ್ಯರ ಜೊತೆ ವ್ಯವಹರಿಸ್ತಾನೆ. ಇಸ್ರಾಯೇಲ್ ದೇಶ ವ್ಯವಹರಿಸ್ತಾ ಇಲ್ಲ. ಆಶೀರ್ವಾದಗಳು ಕೊಟ್ಟಿದ್ದಾನೆ ಅವ್ರಿಗೆ ಅಷ್ಟೇ. ಅಲ್ಲಲಿಯ ಭೌತಿಕ ಲಾಭಗಳು ಆ ಸ್ಥಳದಲ್ಲಿ ಇದಾವೀಗ. ಆದ್ರೂ ಅವರೊಂದಿಗೆ ದೇವ್ರು ವ್ಯವಹರಿಸ್ತಿಲ್ಲ. ಯಾವಾಗ ಅವರೊಂದಿಗೆ ವ್ಯವಹರಿಸ್ತಾನೋ ಆಗ ಅವರು ಅವರ ಬಳಿ 2 ಪ್ರವಾದಿಗಳು ಬರ್ತಾರೆ. ಯಾವರೊಂದಿಗೆ ಯಾವಾಗ ದೇವರು ಇಸ್ರಾಯೇಲ್ ದೇಶ ಮಾತಾಡಬೇಕು, ಅವರೊಂದಿಗೆ ಇರ್ಬೇಕು, ನಾನು ಅವ್ರ ಜೊತೆ ಇರ್ಬೇಕಂತ ಬಯಸ್ತಾನೋ ಅವಾಗ 2 ಪ್ರವಾದಿಗಳಲ್ಲಿ ಕಳಿಸ್ತಾನೆ. ಯಾರ 2 ಪ್ರವಾದಿಗಳು ಯಾರು? ಮೋಶೆ ಮತ್ತು ಎಲಿಯ. ಆಗ ಅಲ್ಲಿ ದೇವರು ವ್ಯವಹರಿಸ್ತಾನೆ. ಆಗ ಅಲ್ಲಿ ಪರಲೋಕಕ್ಕಾಗಿ ತನ್ನ ಮಕ್ಕಳನ್ನ ಆರಿಸಿಕೊಳ್ತಾನೆ. ಈಗ ಅಲ್ಲಿ ಸತ್ತೋಗ್ತಕ್ಕಂಥ ಯಾರಿಗೂ ಪರಲೋಕ ಇಲ್ಲ. ಅಲ್ಲಿ ಅನ್ಯ ದೇಶದಲ್ಲಿ ಇದೆ. ಎಷ್ಟು ಅನ್ಯ ದೇಶದಲ್ಲಿ ಇದ್ದಾನೆ, ಇಲ್ಲಿದ್ದಾನೆ, ಇಲ್ಲಿ ವ್ಯವಹರಿಸ್ತದಾನೆ, ಇಲ್ಲಿ ತನ್ನ ಜನರನ್ನ ಆಯ್ಕೆ ಮಾಡ್ಕೊಳ್ತದಾನೆ, ತನ್ನ ವಧುಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಬಿಜಿ ಆಗ್ಯದಾನೆ. ಇಲ್ಲಿ ಇಸ್ರೇಲ್ ದೇಶದಲ್ಲಿ ಯಾವ ಆಯ್ಕೆ ಇಲ್ಲ. ಈಗ ನಾವೆಲ್ಲ ಎತ್ತಲ್ಪಡುವಿಕೆಯಲ್ಲಿ ಹೋದಾಗ 2 ಪ್ರವಾದಿಗಳನ್ನ ಇಸ್ರೇಲ್ ದೇಶಕ್ಕೆ ದೇವರು ಕಳಿಸ್ತಾನೆ. ಆಗ ಅಲ್ಲಿ ದೇವರು ಪರಲೋಕಕ್ಕಾಗಿ ತನ್ನ ಮಕ್ಕಳನ್ನ ಆರಿಸಿಕೊಳ್ಳುವುದು ನಡೆಯುತ್ತದೆ. ಆರಿಸಿಕೊಳ್ತಾನೆ. ಆಶೀರ್ವಾದ ಎಂಬುದು ವ್ಯವಹರಿಸುವಲ್ಲ. ಯಾವುದೇ ರೀತಿ ಈ ದಿನ ಜನರಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ 2 ಮಾತುಗಳನ್ನು ಅವ್ರು ಕೂಡಿಸ್ತಾರೆ. ಅವರು ಏನಂತಾರಪ್ಪ ಅಂದ್ರೆ ಆಶೀರ್ವಾದಿಸಲ್ಪಡುವುದೇ ದೇವ್ರ ವ್ಯವಹಾರ ಅಂತ ತಿಳ್ಕೊಂಡಿದ್ದಾರೆ. ನಮಗೆ ಆಶೀರ್ವಾದ ಕೊಡ್ತಾನಲ್ಲ, ಇದು ಕೊಡ್ತಾನಲ್ಲ, ದೇವ್ರು ನಮ್ಮೊಂದಿಗೆ ಇದ್ದಾನ ಅಂತ ತಿಳ್ಕೊಂಡ. ಆಶೀರ್ವಾದ ಬಂದ ತಕ್ಷಣ ನಮ್ಮೊಂದಿಗೆ ದೇವ್ರು ಇರ್ತಾನಂತ ಸತ್ಯವೇದದಲ್ಲಿ ಎಲ್ಲಿ ಬರೋದಿಲ್ಲ. ಅಲ್ಲೆಲ್ಲೂಯ. ಈಗ ನಾಮನ ಹತ್ರ ಹೋಗಿ ಅವನ್ ಗೇಜಿ ಹೋಗಿ ಬಳ್ಳಿ ಬಂಗಾರ ಎಲ್ಲ ತಂದು ಮನೆಗೆ ಇಟ್ಕೊಂಡ. ದೇವ್ರು ಆಶೀರ್ವಾದ ಇತ್ತ? ಬೆಳ್ಳಿ ಬಂಗಾರ ತನಗೆ ಮನೆಗೆ ಇಟ್ಕೊಂಡ್ ಬಂದು ಎಲಿಸಿನ ಹತ್ರ ಬಂದಾಗ ಎಲಿಸಿ ಏನ್ ಕೇಳ್ದ? ಎಲ್ಲಿ ಹೋಗಿದ್ದೆ ಗೇಜಿ ಅಂದ್ರೆ ಇಲ್ಲೇ ಹೋಗಿದ್ದೆ, ನಿಮ್ಮ ಕಾರಣದಿಗೆ ನಾನು ಎಲ್ಲಿ ಹೋಗ್ತೀನಿ ಪ್ರವಾದಿಯವರೇ? ಇಲ್ಲ ಬ್ರದರ್, ಇಲ್ಲೇ ಹೋಗಿದ್ದೆ. ಎಲ್ಲಿ ಹೋಗಿದ್ದೆ ಹೇಳು? ಇಲ್ಲೇ ಎಲ್ಲಿ ಇಲ್ಲ. ಓ ಗೇಜಿ
ನನ್ನ ದಿವ್ಯ ದೃಷ್ಟಿಗೆ ನೀನು ಎಲ್ಲಿಗೆ ಹೋಗಿದ್ದೆ ಏನ್ ಮಾಡಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ నేను ತಿಳ್ಕೊಂಡೆ. ಆ ನಾಮಾನನ ಕುಷ್ಠ ಹಣ ತಂದು ಬಚ್ಚಿಟ್ಟು ಬಂದಿದೆಯಲ್ಲ, ಅದರದ ಒಂದು ಪ್ರತಿಫಲ ನನಗೆ ಗೊತ್ತಿಲ್ಲದೆ ಈ ಕಾರ್ಯ ಮಾಡಿದ್ದ ಪ್ರತಿಫಲ ಏನಂದ್ರೆ ಆ ನಾಮಾನನ ಕುಷ್ಠ ನಿನಗೂ ನಿನ್ನ ಸಂತಾನಕ್ಕೂ ಹಿಡ್ಕೊಳ್ಳಲಿ. ನೋಡಿ, ಲೋಕ ಸಂಪತ್ತು ಒಂಥರ ಕುಷ್ಠ ಇದ್ದಂಗ ಅದು. ರವಿಯ ಆದ್ರೆ ನಾವು ಕುಷ್ಠರೋಗನೇ ಬಯಸ್ತೀವಿ, ದೇವರನ್ನ ಬಯಸಲ್ಲ, ನಾವು ಕುಷ್ಠರೋಗನೇ ಬಯಸ್ತೀವಿ. ಎಂತ ಪಜಿತಿ ನೋಡು, ಅರ್ಥ ಇಲ್ಲ. ಅರ್ಥ ಇಲ್ಲದ್ದು ವ್ಯರ್ಥ. ಅರ್ಥ ಆಗ್ಬೇಕು ನಮಗೆ. ಆಶೀರ್ವಾದ ಯಾವುದು, ಕುಷ್ಠ ಇಲ್ಲದ್ದು ಯಾವುದು, ಕುಷ್ಠ ಇರೋದು ಯಾವುದು. ನಮ್ಗೇನ್ ಬೇಕ್ರಿ ಈಗ? ದುಡ್ಡು ಬೇಕು, ಹೌದಾ? ದುಡ್ಡು ಏನಂತ ವಾಕ್ಯ ಆಗ್ತದೆ? ಎಲ್ಲ ಕೆಡುಕುಗಳಿಗೆ ಮೂಲ ಕಾರಣ ಯಾವ್ದ್ರಿ? ದುಡ್ಡು. ಎಲ್ಲ ಕೇಡುಗಳಿಗೆ. ಸರಿಯಾ? ಅದರ ದೇವ್ರ ಭಕ್ತನು ದುಡ್ಡಿಗೋಸ್ಕರ ಅಲ್ಲ, ದೇವ್ರಿಗೋಸ್ಕರ ಜೀವಿಸ್ತಾನ. ದೇವ್ರಿಗೋಸ್ಕರ ಜೀವಿಸ್ತಾನ. ಅದಕ್ಕೆ ಇವತ್ತು ಜನ ಅಂತ ತಿಳ್ಕೊಂಡ್ಬಿಟ್ರೆ ದೇವ್ರು ನಮ್ಗೆ ದುಡ್ಡು ಐತಪ್ಪ ಅಂದ್ರೆ ದೇವ್ರದನಂತ, ನಮ್ಗೆ ಕಾರ್ ಐತಪ್ಪ ಅಂದ್ರೆ ಬೇರೆ ದೇವ್ರದನೆ, ಬಂಗ್ಲೆ ಕಟ್ಟಿದೀವ ದೇವ್ರದನೆ, ಆ ಗುಡಿಸಲ ಮನೆಗಿರೋರಿಗೆ ದೇವ್ರಿಲ್ಲ ಅವ್ರ ಲೆಕ್ಕದಾಗ. ದೇವ್ರು ಏನ್ ಹೇಳಿ, ಸಾವುಕಾರ್ರೆ ನಿಮ್ ಗತಿ ಏನ್ ಹೇಳಿ ಅಂತ ಹೇಳಿ, ಏನ್ ಬಡವ್ರಿ ನಿಮ್ ಗತಿ ಏನ್ ಹೇಳಿ ಅಂತ ಹೇಳಿ ಇಲ್ಲಾರ? ಬಡವರಾದ ನೀವು ಧನ್ಯರು ಏನ? ಅದ ಅವ್ರಿಗೆ ಸಾವುಕಾರಕ್ಕೆ ಗೊತ್ತಾಗ್ತಲ್ಲ. ಸಾವುಕಾರಿಕೆ ಅನ್ನುವಂತ ದೆವ್ವ ಹಿಡ್ದತ್ತಲ್ಲ ಅವ್ರಿಗೆ, ಪಾಪ ಅರ್ಥ ಆಗ್ತಿಲ್ಲ ಅವ್ರಿಗೆ. ಏನ್ ತಿಳ್ಕೊಂಡಾರ ಅವರು? ಸಾವುಕಾರಿಕೆನೇ ಆಶೀರ್ವಾದ, ಬಡವ್ರೆ ಎಪ್ಸಲ್ಪಟ್ಟವರು ಅಂತ. ದೇವ್ರ ವಾಕ್ಯ ಉಲ್ಟಾ ಹೇಳ್ತದೆ. ಬಡವರಾದ ನೀವು ಧನ್ಯರು, ದುಃಖ ಪಡುವರಾದ ನೀವು ಧನ್ಯರು, ಗುಡಿಸಲಿರ್ತಕ್ಕಂಥ ನೀವು ಧನ್ಯರು. ನಾವು ತಪ್ಪಾಗಿ ಯಾವುದನ್ನು ಕೂಡ ಅರ್ಥ ಮಾಡಿ, ವಾಕ್ಯ ಬಿಟ್ಟು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋರ ಗತಿ ಏನ್ ಹೇಳಿ? ಅದಕ್ಕೆ ನಾವು ನೋಡ್ತೇವೆ ಈ ರೀತಿ ಹಲ್ಲೆಲೂಯಾ ವ್ಯವಹರಿಸಲ್ಲ. ಸಂದೇಶಕ್ಕೆ ಬಂದ ಕೂಡಲೇ ನನಗೆ ಹೊಸ ಫ್ರಿಜ್ ಸಿಕ್ತು. ಫ್ರಿಜ್ ಇಲ್ಲಿ ಯಾಕೆ ಬಂತಪ್ಪ? ಸಂದೇಶಕ್ಕೆ ಬಂದ ಕೂಡಲೇ ಹೊಸ ಫ್ರಿಜ್. ಸಂದೇಶಕ್ಕೆ ಬಂದ ಕೂಡಲೇ ನಾನು ಸೈಕಲ್ ನಲ್ಲಿ ಓಡಾಡ್ತಿದ್ದೆ, ಅದಕ್ಕಿಂತ ಮುಂಚೆ ಸಂದೇಶಕ್ಕೆ ಬಂದ ಕೂಡಲೇ ನನಗೆ ಏನ್ ಸಿಕ್ತು? ಬೈಕ್ ಸಿಕ್ತು. ಸಂದೇಶಕ್ಕೆ ಬಂದ ಕೂಡಲೇ ನನಗೆ ಆಯ್ತು ಕಾರ್ ಸಿಕ್ತು. ಅಭಿವೃದ್ಧಿ ಹೊಂದಿದ್ದೇವೆ, ನಮ್ಮ ಮನೆಯನ್ನು ಕಟ್ಕೊಂಡಿದ್ದೇವೆ, ನಾವು ನಮ್ಮ ಸಭೆ ಎಲ್ಲ ಕೆಡವಿ ಮತ್ತೊಂದು ಕಟ್ಕೊಂಡಿದ್ದೇವೆ, ಹೌದಾ? ನಾವು ದೇವರಿಂದ ಆಶೀರ್ವಾದ ಹೊಂದಿದವರು. ಇವೆಲ್ಲವೂ ಆಶೀರ್ವಾದಗಳು ಅಲ್ಲ, ಇದು ಅಲ್ಲೇ ಅಲ್ಲ. ಇದು ಮನೆಯ ಕಟ್ಟಿಗೆ, ಗುಡಿಸ್ಲಗಾರಿರು, ಟೆಂಟೆಗಾರಿದು. ದೇವ್ರು ಎರಡೇ ವಿಷಯ ಹೇಳಿರೋದು, ಅನ್ನ ವಸ್ತ್ರಗಳಿದ್ರೆ ಅನ್ನ ವಸ್ತ್ರಗಳಿದ್ರೆ ಸಾಕ. ಅನ್ನ ವಸ್ತ್ರ ಮನೆ ಇದ್ರೆ ಸಾಕಂತ ದೇವ್ರು ಹೇಳಿಲ್ಲ. ಬದುಕಕ್ಕೆ ಸ್ವಲ್ಪ ವಸ್ತ್ರ ಬೇಕು, ತಿನ್ನಕ್ಕೆ ವಸ್ತ್ರ ಬೇಕು, ಆ ತಿನ್ನಕ್ಕೆ ಊಟ ಬೇಕು, ಬದುಕಕ್ಕೆ ವಸ್ತ್ರ ಬೇಕು, ಹೇಳಿದ್ರೆ ಸಾಕು. ವಸ್ತ್ರ ಕೂಡ ಅದು 10,000 ರೂಪಾಯಿ ಒಂದು ಸೀರೆ ಇರ್ಬೇಕು ಹೇಳಿಲ್ಲ ದೇವರು. ಹಂಗೇನೇನು ಹೇಳಿದ್ರೆ ಇವತ್ತು ಎಲೆನಲ್ಲೇ ಸಾಲ ಕಿತ್ತು, ವಾಕ್ಯ ಹಿಂಗೆ ಹೇಳ್ತತೆ, ಅಂತಿಂತ 150 ರೂಪಾಯಿ ಸೀರೆ, 200 ರೂಪಾಯಿ ಸೀರೆ, 300 ರೂಪಾಯಿ ಸೀರೆ ಹಾಕ್ಯಬಾರ್ದಂತೆ, 10,000 ರೂಪಾಯಿದು ಸೀರೆ ಇರ್ಬೇಕಂತೆ ದೇವ್ರು ನಂಬಿದ ಮಕ್ಕಳಿಗೆ. ಹಂಗೇನಾದ್ರು ಹೇಳಿದ್ರೆ ಲಕ್ಷ ತಗಂತದ್ರ ಅವಾಗ. ಈಗ ಹೇಳಿಲ್ಲ ಆದ್ರೂ ಕನಿಷ್ಠ 1,000 ರೂಪಾಯಿ ಸೀರೆ ಬೇಕು. ಬೇಕ್ರಾ? ನೋಡ್ರಿ, ಅದೆಲ್ಲ ಮುಖ್ಯ ಅಲ್ಲ. ಏನೋ ಒಂದು ದೇಹ ಮುಚ್ಕೊಳಕ್ ಒಂದಿಷ್ಟು ಬಟ್ಟೆ, ತಿನ್ನಕ ಸ್ವಲ್ಪ ಊಟ. ಇದು ಇದನ್ನ ಸಂದೇಶದ ಒಂದು ವಾಕ್ಯದ ಒಂದು ಅರ್ಥಗರ್ಭಿತ ಜೀವನ. ಸುಮ್ಮನೆ ಟೆನ್ಷನ್ ತಗಂತೀವಿ. ನಮ್ಮನೆ ಗುಡಿಸ್ಲ ಯಾವ್ದಾದ್ರು ಇಲ್ಲಿ ಏನ್ ಗುಡಿಸ್ಲ ತಗೊಂಡ್ ಏನ್ ಮಾಡ್ತೀವಿ, ಮಾಡಿ ತಗೊಂಡ್ ಏನ್ ಮಾಡ್ತೀವಿ? ಗುಡಿಸ್ಲಾಗೂ ಜೀವ ಹೋಗತ್ತೆ, ಮಾಡ್ಯಾಗೂ ಜೀವ ಹೋಗತ್ತೆ, ಎಲ್ರಿಗೂ ಜೀವ ಹೋಗತ್ತೆ. ಒಂದ್ರಾಗ ಅಷ್ಟೇ ಹೋಗ್ತತ, RCCಗೆ ಹೋಗಲ್ರಿ, ಅದಕ್ಕಂದ್ರೆ ಗಟ್ಟಿರ್ತದೆ.
ಅಲ್ಲಿ ಜೀವ ಒಟ್ಟೋಗೋಕೆ ಚಾನ್ಸ್ ಇರಲ್ಲ. ಗುಡಿಸಲಾದ್ರೆ ಎಲ್ಲಿಂದ ಸಂದಿರ್ತತಲ್ಲ ಪಕ್ಕ. ಅಲ್ವಿಯಾ? ಆಮೆನ್. ಅಲ್ಲಿ ಆಮೆನ್. ನಾನು ಮನೆ ಕಟ್ಟಿಕೊಂಡೆ ಅದಕ್ಕೆ ಆಯ್ತು ಇದಾಯ್ತು ಅಲ್ಲ, ಇದೆಲ್ಲ ಆಶೀರ್ವಾದ ಅಲ್ಲ. ದೇವರೊಂದಿಗೆ ಮಾತಾಡೋದಂದ್ರೆ ಅದು ಬೇರೆ ವಿಷಯ. ಬಹುಮಂದಿ ಆಶೀರ್ವಾದಗಳು ತೆಗೆದುಕೊಂಡು ವ್ಯವಹಾರದೊಂದಿಗೆ ಕೂಡಿಸಿ ಗಲಿಬಿಲಿ ಹೊಂದಿದ್ದಾರೆ. ಇವತ್ತು ಆಶೀರ್ವಾದ ಯಾವುದು, ದೇವ್ರು ಇರೋದು ಯಾವುದು ಅನ್ನೋದೇ ಗೊತ್ತಿಲ್ಲದೆ ಇವತ್ತು ಏನಾಗಿದ್ದಾರೆ ಜನ, ಗಲಿಬಿಲಿಯಲ್ಲಿದ್ದಾರೆ ಜನ. ಆಶೀರ್ವಾದ ಯಾವ್ದು ಅಂತ ಗೊತ್ತಾಗ್ತಿಲ್ಲ, ದೇವ್ರನ್ನ ಮಟ್ಟಿಗೆ ಮಾತಾಡೋದು ಯಾವ್ದು ಅಂತ ಗೊತ್ತಾಗ್ತಿಲ್ಲ, ಏನು ಗೊತ್ತಾಗ್ತಿಲ್ಲ. ಒಟ್ಟು ಗಲಿಬಿಲಿ. ಯಾವುದೋ ತಿಳ್ಕೊಂಡು ಏನೋ ತಿಳ್ಕೊಂಡು ನಾನು ಆಶೀರ್ವಾದ ಹೊಂದಿದ ವ್ಯಕ್ತಿ. ಯಾಕಂದ್ರೆ ನಾನು ನೋಡ್ರಿ ಬರಿಗಾಲಾಗ ಅಡ್ಡಾಡ್ತಿದ್ದೆ, ಇವತ್ತು ನಾನು ಕಾರ್ನಾಗ ಅಡ್ಡಾಡ್ತಾ ಇದ್ದೀನಿ ಅಂದ್ರೆ ದೊಡ್ಡ ಆಶೀರ್ವಾದ. ಯೇಸು ಸ್ವಾಮಿ ನಿನ್ನ ನಾಮಕ್ಕೆ ಸ್ತೋತ್ರ ಅಂತ ಹೇಳ್ಕೊಂಡು ತಿರುಗಾಡ್ತಾರ. ಆಯ್ತು, ನೀನ್ ಎಲ್ಲಾರಿರಪ್ಪ, ನೀನು ಸೈಕಲಾಗ ಅಡ್ಡಾಡು, ಕಾಲಾಗ ಅಡ್ಡಾಡು, ಅಥವಾ ಬಸ್ನಾಗ ಅಡ್ಡಾಡು, ಅಥವಾ ಹೆಲಿಕಾಪ್ಟರ್ ತಗೊಂಡಿರು. ಅದ್ರ ದೇವರ ಭಯಭಕ್ತಿ ನಿನ್ನಲ್ಲಿ ಐತಾ, ಯಥಾರ್ಥತ್ವ ನಿನ್ನ ಐತಾ, ದೇವ್ರಿಗೆ ಸರಿಯಾಗಿ ನಡ್ಕೊಂತ ಇದೆಯಾ, ಅದನ್ನು ಕೇಳ್ತಾನೆ ದೇವ್ರು. ಕೋಟಿ ಕೋಟಿ ಜನ ಇವತ್ತಿದ್ದಾರೆ, ಅವರು ದೇವರ ಆಶೀರ್ವಾದ ಅಂದ್ರೆ ಏನು ಗೊತ್ತಿಲ್ಲ. ದೇವರ ಆಶೀರ್ವಾದ ಏನು ಕೊಡ್ತಾರೆ ಅದ್ರಲ್ಲಿ ಆನಂದಿಸ್ತಾ ಇದಾರೆ, ವಾಕ್ಯದಲ್ಲಿ ಆನಂದಿಸ್ತಾ ಇಲ್ಲ, ವಾಕ್ಯನೇ ಗೊತ್ತಿಲ್ಲ ಅವರಿಗೆ. ನಾನು ಪ್ರಾರ್ಥಿಸಿದಾಗ ಆತನು ನನ್ನನ್ನು ಸ್ವಸ್ಥತೆ ಮಾಡಿದನು. ನನ್ನ ಜೀವಿತದಲ್ಲಿ ಅದ್ಭುತಗಳಿವೆ. ಎಷ್ಟೋ ಜನ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳು ದೇವರು ಮಾಡಿದಾನೆ. ಆದರೆ ಅದ್ಭುತಗಳನ್ನು ಹೊಂದಿಕೊಂಡವರೇ ಆತನ ಸಿಲಿಬಿಗೆ ಹಾಕಿದ್ದರು. ಅದ್ಭುತ ಮಾಡಿದ ನನಗೆ ಅದಾತು ಇದಾತು, ನನಗೆ ಬಹಳ ತೊಂದರೆ ಇತ್ತು, ಅದೆಲ್ಲ ಆಯ್ತು. ಅದ್ಭುತ ಹೊಂದಿಕೊಂಡವರೇ 5 ರೊಟ್ಟಿ 2 ಮೀನು ತಿಂದವರೇ ಲಾಸ್ಟಿಗೆ ಕಲ್ಲು ಹೋಗಿದ್ರು ಯೇಸು ಕ್ರಿಸ್ತನಿಗೆ. 5 ರೊಟ್ಟಿ 2 ಮೀನು ತಿಂದವರೇ ಸಿಲುಬೆ ಮೇಲೆ ಅವರೇ ಹಾಕ್ರಿ ಎಲ್ಲ ಪಿಲಾತ್ ಮುಂದೆ ಸಾಯಿಸ್ರಿ ಹೋಗಿದ್ರು. ಯಾರು? ಅದೇ ರೊಟ್ಟಿ ತಿಂದವ್ರು, ಅದೇ ಅದ್ಭುತ ಕಾರ್ಯ ಹೊಂದಿಕೊಂಡವ್ರು. ನೋಡ್ರಿ, ಅದ್ಭುತ ಕಾರ್ಯನೂ ಇಂಪಾರ್ಟೆಂಟ್ ಅಲ್ಲ, ಹಣನೂ ಇಂಪಾರ್ಟೆಂಟ್ ಅಲ್ಲ. ತಿನ್ನಾಕ ಸ್ವಲ್ಪ ಅನ್ನ ಸಿಕ್ಕರೆ ಸಾಕು, ಉಡಾಕ ಒಂದ್ ಸ್ವಲ್ಪ ಬಟ್ಟೆ ಸಿಕ್ಕರೆ ಸಾಕು. ಇದು ನಿಜವಾದ ವಾಕ್ಯ. ಇದು ನಿಜವಾದ ವಾಕ್ಯದ ಬಳಿಗೆ ಬರ್ತೀರಾ? ಅದು ಈ ಪಾಸ್ಟರ್ ಹಂಗಲ್ಲ. ನಿಮಗೆ ಭೂಮಿ ಕೊಡ್ತಾನೆ ದೇವರು, ನಿಮ್ಮ ಕೋರ್ಟು ವ್ಯಾಜ್ಯಗಳನ್ನು ತೀರಿಸ್ತಾನೆ ಸ್ವಾಮಿ. ಇವರು ಕೋರ್ಟಿಗೆ ಜಗಳ ಮಾಡ್ಕೊಂಡು ಹೋದ್ರೆ ಆ ವ್ಯಾಜ್ಯಗಳು ದೇವರು ತೀರಿಸ್ಬಿಟ್ಬಿಟ್ಟು ಜಡ್ಜ್ ಆಗಿ ಬಂದ. ಇಂಥ ಸುವಾರ್ತೆ ಇವತ್ತು ಪಾಸ್ಟರ್ಗಳದು, ಸಂಪ್ರದಾಯ ಪಾಸ್ಟರ್ಗಳದ್ದು ಏನ್ ಸುವಾರ್ತೆ ಇವತ್ತು? ಏನೇ ಸಮಸ್ಯೆ ಇದ್ರು ಬಿಡುಗಡೆ ಮಾಡ್ತಾನೆ. ನೀನು ಮಂತ್ರವಾದಿದ್ರು ಬಿಡುಗಡೆ ಮಾಡ್ತಾನೆ. ನೀನು ಕೋರ್ಟ್ ಕೇಸ್ಗಳಿದ್ರು ಬಿಡುಗಡೆ ಮಾಡ್ತಾನೆ. ನೀನ್ ದುಡ್ಡನ್ನು ಕೊಡ್ತಾನೆ ದೇವರು. ಎತ್ತನ್ನು ಕೊಡ್ತಾನೆ, ಎಮ್ಮೆಯನ್ನು ಕೊಡ್ತಾನೆ, ಕತ್ತೆಯನ್ನು ಕೊಡ್ತಾನೆ. ಯೇಸುವಿನ ನಂಬರ್. ಇದು ಇವತ್ತು ಜನರ ಸುವಾರ್ತೆ. ಪಾಸ್ಟರ್ ಸುವಾರ್ತೆ ಏನು? ಇದೇ ಬರೀ ಭೂಮಿದು ಅದು ಇದು ಆಸ್ತಿ ಇದು ಲೋಕಕ್ಕೋಸ್ಕರ. ಪಾಸ್ಟರ್ ಇವತ್ತು ನೋಡ್ರಿ, ನಾನು ಹಿಂಗೆ ನೋಡ್ರಿ ಸೈಕಲ್ ಅಡ್ಡಾಡ್ತಿದ್ದೆ, ಇವತ್ತು ನನಗೆ ಕಾರ್ ಕೊಟ್ಟ. ಇರೋದಾಗಿದ್ದಿಲ್ಲ, ದೇವ್ರ ನನ್ನ ಹತ್ರ ಇದೇನಿಲ್ಲ. ಹೌದು ಪಾಸ್ಟ್ರೆ, ಹೌದು. ಜೈ ಸಭೆಯಲ್ಲಿ ಏನಾಗ್ತಾರೆ, ಜೈ 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 ಅಲ್ಲ. ಅದೇನು ನನ್ನ ಹತ್ರ ನನ್ನಿಂದ ಬರಲ್ಲ, ನನ್ನ ಸತ್ರ ಇರ್ತದ. ಅದು ನಮ್ಮ ಯಜಮಾನ್ ತಗೊಂಡಿದ್ದ ಅವ್ನ ಪಾಪ ದುಡ್ಡು ಕೊಡ್ತಾವ, ನನ್ನಿಂದ ಬರುತ್ತೇನೆ, ಅದು ಬರಲ್ಲ. ಸುಳ್ಳಾದವ್ರ ಬಗ್ಗೆ ನಾವೇನ್ ಮಾತಾಡಬಾರ್ದು. ವಾಕ್ಯ ಐತೆ, ಪರಲೋಕ ಐತೆ, ಯೇಸು ಸ್ವಾಮಿ ಇದ್ದಾನೆ, ಇದ್ರ ಬಗ್ಗೆ ನಾವು ಕುಸ್ತಿ ಆಡ್ಬೇಕು. ಅಲ್ಲಯ್ಯ, ನಮ್ ಕುಸ್ತಿಯಲ್ಲಿ ಯಾವುದು? ಪರಲೋಕದ ಬಗ್ಗೆ. ಅದಕ್ಕೆ ಪೌಲ ಹೇಳಿದ್ದು, ಇದ್ರೆ ಕ್ರಿಸ್ತನಿಗೆ ಆಗಿರ್ತೀನಿ, ಸತ್ರ ಲಾಭ. ನೋಡ್ರಿ, ಅದ್ಭುತ ಕಾರ್ಯ ಬೇಕು ನಮ್ಗೆ ಅನ್ನೋರೇ ಅವತ್ತು ಅದ್ಭುತ ಕಾರ್ಯ ಹೊಂದಿದವರೇ ಯೇಸುಗೆ ಸಿಲುವಿಗೆ ಹಾಕಂತೇಳಿ ಕೂಗಿದಾರಂತ. ಅವರು ಅಂತ ಜನಗಳು ನೋಡ್ರಿ, ಅದ್ಭುತಗಳನ್ನು ಹೊಂದಿಕೊಂಡವರೇ ಆತನ ಸಿಲುಬೆಗೆ ಹಾಕಿದ್ರು. ಆತನ ಸಿಲುಬೆಗೆ ಹಾಕಿದ ದಿನ ಏನ್ ನಡೀತು? ಅದ್ಭುತ ನೋಡಿದ ನಂತರವೂ ಕೂಡ ಸಿಲುಬೆಗೆ ಹಾಕಿದ್ದಿನ ಏನ್ ನಡೀತು? ಅದ್ಭುತ ಹೊಂದಿಕೊಂಡಂತ ನಂತರವೂ ಕೂಡ ಅವರು ಒಂದು ತೀರ್ಮಾನ ತೆಗೆದುಕೊಳ್ಳದೆ ಹೋದ್ರು. ಅವರು ಕರ್ತನನ್ನು ಸಿಲುಬೆಗೆ ಹಾಕಿದ್ರು. ಅದೇ ನಾನು ನಿಮಗೆ ಹೇಳಲು ಪ್ರಯತ್ನಿಸ್ತಿರುವುದು, ಆಶೀರ್ವಾದಗಳು ದೇವರೊಂದಿಗೆ ಮಾತಾಡಂತ ವಿಷಯಗಳಲ್ಲ. ಆಶೀರ್ವಾದಗಳಿದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಂತಲ್ಲ. ಆಶೀರ್ವಾದನೆ ಬೇರೆ, ಪರಲೋಕಕ್ಕೆ ಹೋಗೋದೇ ಬೇರೆ. ಒಬ್ಬ ವ್ಯಕ್ತಿಯೊಂದಿಗೆ ದೇವರು ಸಂಧಿಸಿದಾಗ, ಅಲ್ಲೆಲೂಯ, ಆತನು ತನಗೆ ತಾನು ದೇವರಿಗೆ ಒಪ್ಪಿಸಿಕೊಡ್ತಾನೆ. ಬೇರೆ ನಿನ್ನದಪ್ಪ ಈ ಪಾತ್ರೆ,
ನಂದಲ್ಲ, ಇದು ನಿಂದು. ಇನ್ನು ಬದುಕಿದ ಕ್ರಿಸ್ತನಿಗಾಗಿ, ಈ ಪಾತ್ರೆ ಕ್ರಿಸ್ತನಿಗಾಗಿ, ಸತ್ರ ಲಾಭ. ಇನ್ನು ಜೀವಿಸು ನಾನಲ್ಲ, ನನ್ನಲ್ಲಿ ಕ್ರಿಸ್ತನ ಜೀವಿಸ್ತಾನೆ. ಅವ್ರು ಹೇಳಿದ ಮಾತಲ್ಲ, ಇಲ್ವಯ್ಯ? ಈ ರೀತಿ ಒಪ್ಪಿಸಿಕೊಡಂಥದ್ದೇ ನಿಜವಾದದ್ದು. ನನಗೆ ಅದು ಕೊಟ್ಟ, ಇದು ಕೊಟ್ಟ, ಅದು ಇದು ಅದು ಇದು ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ ಅಂತೇಳಿ ಈ ಲೋಕಕ್ಕೋಸ್ಕರ ಕಣ್ಣೀರ್ ಹಾಕೋದಲ್ಲ. ಅಲ್ವಯ್ಯ? ದೇವ್ರ ಫಸ್ಟ್ ದೇವ್ರನ್ನ ಹೇಳ್ತಾರೆ, ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ಅವೆಲ್ಲವೂ ನಿಮಗೆ ಬರ್ತಾವ. ಫಸ್ಟ್ ದೇವ್ರ ರಾಜ್ಯಕ್ಕಾಗಿ, ದುಡ್ಡಿಗಾಗಿ ಆಸ್ತಿಗಾಗಿ ಅಲ್ಲ. ಅಲ್ಲಲ್ಲಿಯ ಆತನ ತೆಗೆದುಕೊಳ್ತಾನೆ, ಆತನ ಪ್ರಕಟಣೆಯನ್ನು ತೆಗೆದುಕೊಳ್ತಾನೆ. ಆ ಕಾಲದ ವಾಕ್ಯ ಆತನಲ್ಲಿ ತೆರೆಯಲ್ಪಡ್ತದೆ. ನಮ್ಮಲ್ಲಿ ದೇವರ ಆಶೀರ್ವಾದ ಐತಂದ್ರೆ ಅರ್ಥೇನು? ಈ ವಾಕ್ಯಗಳು ನಿಮಗೆ ತೆರೆಯಲ್ಪಡ್ತವೆ. ವಾಕ್ಯಗಳಲ್ಲಿ ನಿಮಗೆ ಹೊಸ ಹೊಸ ಪ್ರಕಟಣೆಗಳು ಸಿಗ್ತವೆ. ಓ, ಈ ವಾಕ್ಯ ನಾನು ಕೇಳಿದ್ದಿಲ್ಲ, ಈ ವಾಕ್ಯದ ಬಗ್ಗೆ ನನಗೆ ಗೊತ್ತಿದ್ದಿಲ್ಲ, ಓ ಇದು ನನಗೆ ದೇವರು ಅದ್ಭುತವಾಗಿ ಇವತ್ತು ತಿಳಿಸಿದ. ಇದು ಮನಸ್ಸಿನ ಒಂದು ಕತ್ತಲನ್ನು ಹೋಗಾಡಿಸಿ ಮನಸ್ಸು, ಕೆಟ್ಟ ಮನಸ್ಸನ್ನು ತೆಗೆದು ಒಳ್ಳೆ ಮನಸ್ಸು ಕೊಡ್ತಾರಲ್ಲ, ಅದೇ ನಿಮಗೆ ದೇವರು ಕೊಟ್ಟದ್ದ ಆಶೀರ್ವಾದ. ಅದು ನಿಜವಾದ ಆಶೀರ್ವಾದ. ನನ್ನಲ್ಲಿ ಕೆಟ್ಟ ಮನಸ್ಸು ಒಳ್ಳೆ ಮನಸ್ಸು ಬಂತಂದ್ರೆ ದೇವ್ರು ಕೊಟ್ಟ ಆಶೀರ್ವಾದನೇ ಯಾರು? ನಾನು ಮಾಡ್ಕೊಳಕ್ಕಾಗತ್ತಾ? ಈ ಕೆಟ್ಟವನ್ನ ನಾನೇ ಸರಿ ಮಾಡಿದ್ರೆ ಮಾಡ್ಬೋದಾಗಿತ್ತು, ಮಾಡಕ್ ಬರಲ್ಲ. ಅದು ದೇವರೇ ಮಾಡ್ಬೇಕದ್ನ. ಅದನ್ನ ಯಾರು ಮಾಡಕ್ಕಾಗಲ್ಲ. ಯಾವ ದುಡ್ಡು ಮಾಡಕ್ಕಾಗಲ್ಲ, ಯಾವ ಆಸ್ತಿ ಮಾಡಕ್ಕಾಗಲ್ಲ. ಒಬ್ಬ ಕುಡುಕ್ ಮಗ ಅದನಪ್ಪ ಅಂದ್ರೆ 50 ಎಕರೆ ಜಮೀನ್ ಐತಂದ್ರೆ ಅವ್ನು ಒಳ್ಳೇನ ಮಾಡಕ್ಕೆ ಎಲ್ಲಿಂದ ತಗೊಂಡ್ಬರ್ತೀವಿ ಔಷಧಿ? ಇವತ್ತು ಶರ ಕುಡಿದ್ ಬಿಡ್ಬೇಕಂತೇಳಿ ಏನೇನು ಔಷಧಿ ತಂದು ಹಾಕ್ತಾರೆ ಗಂಡನಿಗೆ. ಅಲ್ಲಿ ಬೆಳಿಗ್ಗೆ ಅದು ಔಷಧಿ ತಿಂದನು ಬೆಳಿಗ್ಗೆ ಕುಡಿದು ಬರಕ್ ಹೋಗಿರ್ತಾನೆ. ಒಳ್ಳೆತನ ಬಹಳ ಇಂಪಾರ್ಟೆಂಟ್. ಬರ್ಲೋಕಕ್ಕೆ ಬೇಕಾಗೋದು ಕೂಡ ಅದೇನೆ. ಯಥಾರ್ಥ ಮನಸ್ಸು, ಒಳ್ಳೆ ಮನಸ್ಸು. ವಾಕ್ಯ ನಮಗೆ ಅರ್ಥ ಆಗ್ಬೇಕು. ಫಸ್ಟ್ ವಾಕ್ಯ ಅರ್ಥ ಆಗದಲೇ ನಾವು ಏನು ಮಾಡಕ್ಕಾಗಲ್ಲ. ಪರಿಶುದ್ಧಾತ್ಮನ ಕೊಡ್ತಾನೆ. ಆ ಸ್ವಂತ ಜೀವಿತ ಆತನ ಬಳಿಗೆ ಒಳಗೆ ಪ್ರವೇಶಿಸ್ಬೇಕು. ದೇವರ ಜೀವ ಅವ್ರೊಳಗೆ ಪ್ರವೇಶಿಸ್ಬೇಕು. ಆತನಿಗೆ ಅಲ್ಲೆಲಿಯ ಆತನ ಗುಡಿಸಲಲ್ಲಿ ಇರ್ಬೋದು ಅಥವಾ ಮಾಡಿಯಲ್ಲಿರ್ಬೋದು, ಅದೇನು ವ್ಯತ್ಯಾಸ ಮಾಡಲ್ಲ. ಆತನಿಗೆ ಕೈಯಾಗ ತಿನ್ನಾಕ ಊಟ ಇಲ್ದಿರ್ಬೋದು, ವಾಕ್ಯನೇ ಸಿಕ್ತಾ ನೀನ್ ಧನ್ಯನು. ವಾಕ್ಯ ಯಾರಿಗೆ ಸಿಗ್ತತೆ? ಯಾರಿಗೆ ಅರ್ಥ ಆಗುತ್ತೆ ವಾಕ್ಯ, ಅವ್ರು ಧನ್ಯರು. ಆತನು ಕೇವಲ ಬಡವನಾಗಿರ್ಬೋದು, ವಾಕ್ಯ ಅರ್ಥ ಆದವನು ಕೇವಲ ಬಡವನಾಗಿರ್ಬೋದು, ತಿನ್ನಕ್ ಊಟ ಇಲ್ದಿರ್ಬೋದು, ಅವನು ವಾಕ್ಯ ಅರ್ಥ ಆತಂದ್ರೆ ಅವನೇ ಧನ್ಯನು. ದೇವರು ಸಂಧಿಸುವಂತ ಭಾಗ ಆತನು ಹೊಂದಿದ್ದಾನೆ. ಆತನ ವಾಕ್ಯ ಅರ್ಥ ಆಯ್ತಪ್ಪ ಅಂದ್ರೆ ಅರ್ಥ ಏನು? ಆತನು ದೇವರನ್ನ ಸಂಧಿಸುವಂತ ಒಂದು ಭಾಗ ಅವನಿಗೆ ಅರ್ಥ ಆಗಿದೆ ಅಂತ. ದೇವ್ರು ಸಂಧಿಸ್ತಾನ ಹೇಳ್ತಾನಲ್ಲ, ತಿಳುವಳಿಕೆ ಕೊಡ್ತಾನಲ್ಲ, ಆ ತಿಳುವಳಿಕೆ, ದೇವ್ರ ಬಗ್ಗೆ ತಿಳುವಳಿಕೆಯ ಭಾಗ ಆತನಲ್ಲಿ ಓಪನ್ ಆಗೈತಲ್ಲ, ತೆರೆಯಲ್ಪಟ್ಟಿದೆಯಲ್ಲ, ಅದು ಅದ್ಭುತವಾದದ್ದು. ಆತನಿಗೆ ಅದು ಆಶ್ಚರ್ಯಕರವಾಗಿರ್ತದೆ. ಆತನು ದೇವರೊಂದಿಗೆ ವ್ಯವಹರಿಸ್ತಾನೆ, ದೇವರೊಂದಿಗೆ ಸಂಧಿಸ್ತಾನೆ. ಕ್ರಿಸ್ತನ ವಧು ಕೇವಲ ಆಶೀರ್ವಾದ ಕುರಿತು ಆಸಕ್ತಿ ಇರಲ್ಲ. ವಧುವಿಗೆ ಕೇವಲ ಲೋಕದ ಆಶೀರ್ವಾದ, ಲೌಕಿಕ ಆಶೀರ್ವಾದಗಳ ಆಸಕ್ತಿ ಇರಲ್ಲ. ನೀವು ವಧುಗಳಾಗಿದ್ದೀರಾ, ನಿಮಗೆ ಲೌಕಿಕ ಆಶೀರ್ವಾದದ ಬಗ್ಗೆ ಆಸಕ್ತಿ ಇರಲ್ಲ. ದೇವರೊಂದಿಗೆ ವ್ಯವಹರಿಸು, ದೇವರೊಂದಿಗೆ ಸಂಧಿಸುವುದು, ದೇವರೊಂದಿಗೆ ಮಾತಾಡುವುದು ವಿಷಯದಲ್ಲಿ ನಿಮಗೆ ಆಸಕ್ತಿ ಇರ್ತದೆ. ಯಾವ್ದು ಆಸಕ್ತಿ ಐತಿ ನಿಮ್ಮಲ್ಲಿ? ನೀವು ಚೆಕ್ ಮಾಡಿಕೊಡ್ರಿ. ಆಕೆಗೆ ಆಸಕ್ತಿ ಇರೋದು ಯಾವ್ದಂದ್ರೆ ದೇವರೊಂದಿಗೆ ಮಾತಾಡೋಂಥದ್ದು. ದೇವರು ಯಾವ ರೀತಿ ತನ್ನ ಪ್ರಜೆಗಳೊಂದಿಗೆ ವ್ಯವಹರಿಸ್ತಾನೆ? ವಾಕ್ಯದ ಮೂಲಕ ಬೋಧಿಸುವಾಗ ನಿಮಗೆ ಪ್ರಕಟಣೆ ಬರ್ಬೋದು, ಅಥವಾ ಕನಿಷ್ಠನಲ್ಲಿ ದೇವರು ನಿಮ್ಗೆ ವಾಕ್ಯ ಹೇಳ್ಬೋದು. ಇಲ್ಲೇ ಕೂಟದಲ್ಲಿ ಕುಂತಂತ ಒಂದು ಕನಸು ಬೀಳ್ಬೋದು ನಿಮಗೆ. ಆ ಕೂಟದಲ್ಲಿ ವಾಕ್ಯ ಕೇಳಿ ಬಹಳ ಸಂತೋಷದಿಂದ ಓ ಅಲ್ಲೆಲೂಯ ಅಂತೇಳಿ ಪಕ್ಕದಾಗ ಇದ್ದವ್ರಿಗೆ ಎಬ್ಬಿಸ್ಬೇಕು. ಅಲ್ಲೆಲ್ಲಿ ಹೇಳ್ತಿ ಯಾಕೆ ಅಂತ ಕನಸು ಬಿದ್ದಿರ್ತಲ್ಲಿ. ಕೆಟ್ಟ ಕನಸಲ್ಲ, ದೇವದ ಕನಸಲ್ಲ. ಕೂಟದಲ್ಲಿ ಕುಂತು ಆ ವಾಕ್ಯ ಅರ್ಥ ಆದ್ಕೊಳ್ಳಿ ಅಲ್ಲೆಲೂಯ ಅಂತ ಹೇಳ್ತೀಯಲ್ಲ ಅಂತ ಕನಸು ಬೀಳ್ಬೇಕು. ಪಕ್ಕದಾಗ ಕುಂತಾರೆ ಏನ್ ಅನ್ಬೇಕಮ್ಮ? ಯಾಕೆ ಅಲ್ಲೆಲೂಯ ಹೇಳ್ತದೆ ಏನದ ಅಂತ ಕೇಳ್ಬೇಕು. ಸುಮ್ಮನೆ ನಾನು ಕೂಟದಾಗಿದ್ದೆ, ನಾವು ಸಭೆಗೆ ಹೋಗಿದ್ವಿ. ಸಭೆಗೆ ವಾಕ್ಯ ಹೇಳ್ಬೇಕಾದ್ರೆ ನನಗೆ ಬಹಳ ಆಸಕ್ತಿ ಬಂದು, ನನಗೆ ಉತ್ಸಾಹ ಬಂದು, ಸಂತೋಷ ಬಂದು ಅಲ್ಲೆಲ್ಲೂ ಹೇಳ್ಬಿಟ್ಟನು. ಇದು ದೇವ್ರು ಮಾತಾಡೋದಂದ್ರೆ. ಇಂಥದ್ ಬೇಕಾ ನಿಮಗೆ? ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಮುಂದಿನ ವಾರ ಮುಂದಿನ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳೋಣ. ದೇವರು ಅದ್ಭುತವಾದ ನಿಮ್ಮನ್ನೆಲ್ಲ ಆಶೀರ್ವದಿಸ್ಲಿ. ಆನ್ಲೈನ್ ಕೇಳಿದಂತ ಪ್ರತಿಯೊಬ್ಬರನ್ನು ಕೂಡ ದೇವರು ಆಶೀರ್ವದಿಸ್ಲಿ. ಕರ್ತನೆ ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನೆಲ್ಲನ್ನು ಕೆಲಪಿಸಿಕೊಡ್ತೇನೆ ಕರ್ತನೆ. ಕೃಪೆ ನಮ್ಮೊಟ್ಟಿಗಿರ್ಲಿ.
ನಿನ್ನ ಆಶೀರ್ವಾದ ನಮ್ಮ ಮಟ್ಟಿಗಿರಲಿ. ನಮಗೇನೋ ಆಶೀರ್ವಾದ ಲೌಕಿಕ ಸಿಗ್ತಾ ಅದು 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 ನಮಗೆ ಆಶೀರ್ವಾದ ಅಲ್ಲ ಸ್ವಾಮಿ. ಹೌದು ವಾಕ್ಯದ ಪ್ರಕಟಣೆಗಳು, ಮಹಿಮ್ಯಾದ ಸಂಗತಿಗಳು ಅರ್ಥ ಆಗ್ಬೇಕು. ವಾಕ್ಯದಲ್ಲಿರ್ತಕ್ಕಂಥ ಸಂಗತಿ ಅರ್ಥ ಆಗ್ಬೇಕು ದೇವ್ರೆ. ಹೌದು ಅದು ದೊಡ್ಡ ಆಶೀರ್ವಾದ, ಅದು ಪರಲೋಕದ ಆಶೀರ್ವಾದ ನಿಜವಾಗಲು. ಅಂತ ಆಶೀರ್ವಾದಕ್ಕೆ ನಮ್ಮನ್ನ ಬಾಧ್ಯರನ್ನಾಗಿ ನೇಮಿಸುವ ಆಶೀರ್ವಾದ. ನೀನು ಮೈ ಹೊಂದಬೇಕಾಗಿ ಎಲ್ಲಾದ್ರ ಜೊತೆಗೆ ಅದ್ಭುತಗಳನ್ನು ಮಾಡಿ ಆಶೀರ್ವದಿಸಬೇಕಾಗಿ, ಆನ್ಲೈನ್ ಕೇಳಿದ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿ ನೀನು ಮಹಿಮೆ ಹೊಂದಬೇಕಾಗಿ, ಅದ್ಭುತ ನಡೆಸಬೇಕಾಗಿ ದೇವರೇ. ಅಬ್ರಹ್ಮತ್ ನಾವು ಹಿಂಜಾರದೆ ದೇವರೇ ಮುಂದೆ ಮುಂದೆ ನಡಿಲಿಕ್ಕೆ ಕೃಪೆ ಅನುಗ್ರಹಿಸಿ ಅದ್ಭುತ ನೀನು ಮಹಿಮೆ ಹೊಂದಬೇಕಾಗಿ ರಕ್ಷಕನೂ ಒಡೆ ನಜರೇತ್ ಯೇಸು ಕ್ರಿಸ್ತನ ಅಧಿಕಾರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್.